ಮಲ್ಲಿಕಾರ್ಜುನ್ ಸಾಹೇಬ್ರೆ ನಮಸ್ಕಾರ. ರಾಜೇಂದ್ರ ಕೂಬಾ ಹಿಯರ್. ನೀವು ಭಾಳ ರೈತರ ಸಂಗಟ ಮಾತಾಡಿದ್ವಿ. ಆದ್ರೆ ಎಲ್ಲಿನೂ ಏನಾಯ್ತಂತಂದ್ರೆ ರೈತರು ಪೂರಾ ಕ್ವಶನ್ ಕೇಳಲಿಲ್ಲ. ಅವ್ರು ತಮ್ಮದೇ ಪ್ರಾಬ್ಲಮ್ ಕೇಳಿದ್ರು. ನಾವು ಪ್ರಾಬ್ಲಮ್ಗಳಿಗೆ ನಮ್ಗೆ ಎಷ್ಟು ಐತೈತೆ ನಾವು ಹೇಳ್ಕೊತ ಬಂದ್ವಿ. ಅದ್ರ ಸಲಗ ಈ ನಮ್ಮದು ಡಿಸ್ಕಷನ್ ನಾವು ಮಾಡಿ ರೈತರಿಗೆ ಏನದಲ್ಲ ಹೆಂಗೆ ಚಲೋ ಬೆಳಿಬೇಕು ಅಂಬೋದನ್ನು ನಾವು ಹೇಳ್ಕೊಂಡು ನಾವು ಮುಂದೆ ಹೋಗೋಣ್ರಿ. ಮಲ್ಲಿಕಾರ್ಜುನ ನಿಮ್ಗರೆ ಸುಭಾಷ್ ಪಾಳೇಕರ್ ಸಾಹೇಬರು ಬೇಕಾದಷ್ಟು ಅವ್ರು ನೀವು ಅಧ್ಯಯನ ಮಾಡಿರಿ ಮತ್ತು ಅವ್ರ ಬಗ್ಗೆ ನೀವೇನಾದ್ರೆ ಭಾಳ ಮಂದಿ ಕ್ಲಾಸಸ್ ತೊಗೊಂಡಿರಿ. ಇದು ನೀವು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ನೀವು ಹೇಳ್ಕೊತೇ ಬಂದಿರಿ ರೈತರಿಗೆ. ಪ್ಲಸ್ ನಮ್ಮ ಕೂಬಾ ಸಾಯಿಲ್ ಕಂಡೀಷನರ್ ನೀವು ಯಾಕೆ ಪಸಂದ್ ಮಾಡಿರಿ ಅಂತಂದ್ರೆ ಮೇನ್ಲಿ ಯಾರು ಸಾವಯವ ಪದ್ಧತಿದಾಗ ಅವ್ರಿಗೆ ತಮ್ಮ ಶಾರ್ಟ್ ಫಾಲ್ಸ್ ಅದಾವು. ಯಾವುದೇ ಶಾರ್ಟ್ ಫಾಲ್ ಅಂತಂದ್ರೆ ಯಾರ ಬಲ್ಲಿ ಪಾಪ ಹಾಕಲಿಲ್ಲ, ಯಾರ ಬಲ್ಲಿ ಏನಾದ್ರೂ ಮಾಡೋಕ್ಕಾಗಲ್ಲ. ಇದ್ರ ಸಲಗ ಅಂತೇಳಿ ನೀವು ಕೂಬಾ ಸಾಯಿಲ್ ಕಂಡೀಷನರ್ ಪ್ರಮೋಟ್ ಮಾಡ್ಬೇಕಂತ ನಮ್ಮ ಸಂಗಡ ಕೈ ಕೂಡಿಸಿರಿ. ಅದಕ್ಕೆ ಫಸ್ಟ್ ನಿಮ್ಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ನೀವು ಐಡೆಂಟಿಫೈ ಮಾಡಿ ನೀವು ರೈತರಿಗೆ ಸಾವಯವದಾಗ ಬೆಳೆಯೋಕೆ ಏನದಲ್ಲ ಮುಂದೆ ನೀವು ಸಪೋರ್ಟ್ ಮಾಡಕತ್ತೀರಿ. ಒಂದು ಎರಡನೇದು ಏನಂತಂದ್ರೆ ಈಗ ಇನ್ನೊಂದು ಏನು ಪ್ರಾಬ್ಲಮ್ ಅದ ರೀ, ನಮ್ಮ ಕಾಡು ಸಿದ್ದೇಶ್ವರಪ್ಪ ಅವ್ರು ತಗೋರಿ, ಅಥವಾ ಏನದಲ್ಲ ನಮ್ಮ ಜಗ್ಗಿ ವಾಸುದೇವನ್ ಸಾಹೇಬ್ರು ತಗೋರಿ, ಶ್ರೀ ರವಿಶಂಕರ್ ಅವ್ರು ತಗೋರಿ, ನಮ್ಮ ಸುಭಾಷ್ ಪಾಳೇಕರ್ ಅವ್ರು ತಗೋರಿ. मैं मेरे किसान भाइयों से आज आग्रह करना चाहता हूं, आपसे मैं कुछ मांगना चाहता हूं. मेरे किसान के लिए, मेरे देशवासियों के लिए, ये धरती हमारी मां है. हमने इस धरती मां के स्वास्थ्य की चिंता की है. हम जिस प्रकार से केमिकल का उपयोग कर रहे हैं, केमिकल फर्टिलाइजर का उपयोग कर रहे हैं, पेस्टिसाइड्स का उपयोग कर रहे हैं, हम हमारी इस धरती मां को तबाह कर रहे हैं. इस मां के संतान के रूप में, एक किसान के रूप में मुझे मेरी धरती मां को तबाह करने का हक नहीं है. आइए, आजादी के 75 साल होने जा रहे हैं. पूज्य बापू ने हमें रास्ता दिखाया है. क्या हम 10%, 20%, 25% अपने खेत में ये केमिकल फर्टिलाइजर को कम करेंगे, हो सके तो मुक्तिकार अभियान चलाएंगे. आप देखिए देश की कितनी बड़ी सेवा होगी. हमारी धरती मां को बचाने में आपका कितना बड़ा योगदान होगा. ಈ ಪರಿಸರದ ಕುರಿತು ಜಾಗೃತಿಯನ್ನು ಯಾಕೆ ಮಾಡಬೇಕಾಯ್ತು ಅಂತಂದ್ರೆ ತಮ್ಗೆ ಗೊತ್ತಿದೆ, ಮಣ್ಣು ಹಾಳಾಗಿದೆ. 3% ಸಾಯಿಲ್ ಕಾರ್ಬನ್ ಇದ್ದದ್ದು 0.3%ಗೆ ಬಂದಿದೆ. ಅಂದ್ರೆ ಇನ್ನು ಭಾಳ ದಿವಸ ಉಳಿಯೋದಿಲ್ಲ, ಅದು ಇನ್ನು ಏನೂ ಬೆಳೆಯೋ ಸ್ಥಿತಿಯಲ್ಲಿಲ್ಲ. ಆಮೇಲೆ ಕಾರ್ಬನ್ನು ವಾತಾವರಣದಲ್ಲಿ 0.3% ಇರಬೇಕಾಗಿತ್ತು, ಅದು ಈಗ 3%ಗಿಂತಲೂ ಹೆಚ್ಚಾಗ್ತಾ ಇದೆ. ಅಂದ್ರೆ ಬದುಕೋದು ಕಷ್ಟ ಆಗುತ್ತೆ. ನೀರು 1-2 ಫೂಟಿನ ಮೇಲಿದ್ದದ್ದು ಈಗ ಸುಮಾರು 800 ಫೀಟ್ ಕೆಳಗೆ ಹೋಗಿದೆ. ಇದೆಲ್ಲವನ್ನು ನಿರೀಕ್ಷಿಸಿದರೆ ವೈಜ್ಞಾನಿಕರು ನಮಗೆ ಕೊಟ್ಟಿರುವಂಥ ಸೂಚನೆ ಏನು ಎಲ್ರಿಗೂ ಅಂದ್ರೆ, ಇನ್ನು 10 ವರ್ಷಗಳ ಒಳಗಾಗಿ ಈ ದೇಶ ಅಥವಾ ನಾಡು ಇದನ್ನು ತಿದ್ದುಕೊಳ್ಳದೇ ಇದ್ದರೆ ನಾವು ಅನಪೇಕ್ಷಿತವಾದಂಥ ಆಘಾತಗಳನ್ನು ಅನುಭವಿಸಬೇಕಾಗ್ತೈತಿ ಅಂತಕ್ಕಂಥ ಸೂಚನೆಯನ್ನು ವಿಜ್ಞಾನಿಗಳು ನೀಡಿದ್ದಾರೆ. ಅದಕ್ಕಾಗಿ ಜನರನ್ನು ಜಾಗೃತಿಗೊಳಿಸಬೇಕು ಅಂತ ತಿಳ್ಕೊಂಡು, ಯಾಕಂದ್ರೆ ಅತಿವೃಷ್ಟಿ, ಅನಾವೃಷ್ಟಿ, ಆಮೇಲೆ ಚಕ್ರವಾತಗಳು ಇವನ್ನೆಲ್ಲ ಈಗ ದಿನಾಲೂ ನಾವು ಅನುಭವಿಸ್ತಾ ಇದ್ದೀವಿ. ಈಗ ಜನವರಿ ಬಂದರೂ ಸಹಿತ ಮಳೆ ಬರ್ತಾ ಇದೆ ಅಂದ್ರೆ ಭವಿಷ್ಯದಾಗಿನ ರೈತರು ಯಾವ ಬೆಳೆಯನ್ನು ಬಿತ್ತಬೇಕು, ಬೆಳೆ ಕಟಾವಿನ ಪ್ರಸಂಗದೊಳಗೆ ಮಳೆ ಬರ್ತೈತಿ ಅಂದ್ರೆ ಇನ್ನು ಯಾವ ಸ್ಥಿತಿ ಉಂಟಾಗ್ಬೋದು. ಅದಕ್ಕಾಗಿ ಈ ಜಾಗೃತಿಯ ಕಾರ್ಯಕ್ರಮವನ್ನು ಇಡೀ ದೇಶದ ಜನರು ಭಾಗವಹಿಸ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ಭಾಗದಿಂದ ಜನರು ಬರಬೇಕು ಅನ್ನೋ ದೃಷ್ಟಿಯಿಂದ ತಾವು ಈ ಸುದ್ದಿಯನ್ನು ಕೊನೆಯ ವ್ಯಕ್ತಿಯವರಿಗೆ ಮುಟ್ಟಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ. ಈಗ ಲೌಕಿಕವಾಗಿ ವೈಭವೀಕರಣವಾಗಿ ಸಮಾವೇಶದ ಅವಶ್ಯಕತೆ ಇದೆಯಾ? ನನಗೆ ತಿಳಿದ ಮಟ್ಟಿಗೆ ನಾವೇನು ಉಪದೇಶ ಮಾಡ್ತೀವಿ ಅದು ಥೇರಿ, ಇದು ಸಮಾಜಕ್ಕಾಗಿ ಕೆಲಸವನ್ನು ನೇರವಾಗಿ ಮಾಡ್ತೀವಿ, ಇದು ಪ್ರಾಕ್ಟಿಕಲ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಬರೀ ಮನುಷ್ಯ ಉಪವಾಸ ಇದ್ದ ಅಂದ್ರೆ ಆ ಮನುಷ್ಯನಿಗೆ ಉಪದೇಶ ಅವನ ತಲೆಗೆ ಮುಟ್ಟೋದಿಲ್ಲ.
ಅವ್ರ ಜೀವನ ಸ್ತರ ಸುಧಾರಿಸ್ಬೇಕು. ಮೊದಲು ಮನುಷ್ಯ ಬದುಕ್ಬೇಕು. ಜೀವಂತಿದ್ದ ಮನುಷ್ಯಾಗ ನೀವು ಬೇಕಾದ್ ಹೇಳ್ರಿ ತಿಳಿತದ. ಈಗ ಬದುಕೇ ತೊಂದರೆಯೊಳಗೈತಿ ಅಂದ್ರೆ ಅದ್ರೊಳಗೆ ನಾವೇನು ಮಾಡದೇ ಇರೋದು ಪಾಪ ಅಂತ ನನ್ನ ಇಂಥ ಒಂದು ಕಾರ್ಯಕ್ರಮದಿಂದ ರೈತರಿಗೆ ಏನಾದ್ರೂ ಅನುಕೂಲ ಆಗೋದು? ಇದು ರೈತರಿಗಾಗೆ ಇರೋದು ಮುಖ್ಯವಾಗಿ. ಅಲ್ಲ, ಅವ್ರ ಸಮಸ್ಯೆಗಳಿಗೆ ನೀವು ಏನಾದ್ರು ಸ್ಪಂದಿಸ್ತೀರಾ? ಹೌದು, ರೈತರ ಸಮಸ್ಯೆಗಳು ಏನೀಗ? ರೈತನ ಸಮಸ್ಯೆ ನೀರು, ರೈತನ ಸಮಸ್ಯೆ ಬೆಳೆ ಬೆಳೆದೇ ಇರೋದು, ಗೊಬ್ಬರ ಹಾಕಿನೂ ಬೆಳೆ ಬರ್ತಾ ಇಲ್ಲ. ರೈತನ ಸಮಸ್ಯೆ ಕೀಟಗಳ ಸಮಸ್ಯೆ, ರೈತನ ಸಮಸ್ಯೆ ಮಾರುಕಟ್ಟೆ ಸಮಸ್ಯೆ, ಇವುಗಳ ಕುರಿತ ಚಿಂತನೆ ಆರ್ಥಿಕ ಮಾಡ್ತಾರೆ. ಸಮಸ್ಯೆನೂ ಒಂದು ದೊಡ್ಡ ಸಮಸ್ಯೆ. ಒಮ್ಮೆ ಕಲ್ಪಿಸ್ಕೊಳ್ಳಿ, ನೀವು ವಾಸವಾಗಿರೋ ದೇಶದಲ್ಲಿ ಮಣ್ಣು ದಿನದಿಂದ ದಿನಕ್ಕೆ ಫಲವತ್ತತೆ ಕಳ್ಕೊಳ್ತಾ ಒಳ್ಳೆ ಫಸಲು ಬರೆದಿದ್ರೆ. ದೆಹಲಿಯಲ್ಲಿ ಮರಳಿನ ಬಿರುಗಾಳಿ ನಿರಂತರವಾಗಿ ಹೆಚ್ಚುತ್ತಿದೆ. ಶೀಘ್ರವೇ ಆ ಪ್ರದೇಶ ಮರುಭೂಮೀಕರಣ ಆಗುವ ಆತಂಕವಿದೆ. ಮರುಭೂಮೀಕರಣ ಮತ್ತು ಸವಕಳಿ ಇವೆರಡೂ ಕಳವಳ ಉಂಟು ಮಾಡಿವೆ. ಮಣ್ಣು ಲಕ್ಷಾಂತರ ಕೋಟಿ ಜೀವಿಗಳು ಬಾಳಲು ನೆಲೆಯಾಗಿದೆ. ಈ ಜೀವಿಗಳು ಅಲ್ಲಿ ನೆಲೆಸಿರೋದ್ರಿಂದಲೇ ಪ್ರತಿಯೊಂದು ಬೆಳೀತಿರೋದು. ನಾವು ಆಹಾರ ತಿಂತೀವಿ, ಬೇರೆ ಪ್ರಾಣಿಗಳು ಬೆಳೆಯುತ್ತವೆ. ಪ್ರತಿಯೊಂದು ಆಗ್ತಿರೋದು ಮಣ್ಣು ಫಲವತ್ತಾಗಿರೋದ್ರಿಂದ. ಒಮ್ಮೆ ಅದು ಫಲವತ್ತತೆ ಕಳ್ಕೊಂಡ್ರೆ ಅನೇಕ ವಿಧಗಳಲ್ಲಿ ನೀವು ಭೂಮಿನ ತ್ಯಜಿಸಿದ ಹಾಗೆ. ನಾವು ಇಂಗಾಲದ ಬಗ್ಗೆ, ಹೊಗೆ ಬಗ್ಗೆ, ಅನೇಕ ಮಾಲಿನ್ಯದ ಬಗ್ಗೆ ಮಾತಾಡ್ತೀವಿ. ಇವೆಲ್ಲಕ್ಕಿಂತ ಮೊದಲು ನಾವು ತುಂಬಾ ಕಳವಳಕಾರಿಯಾದ ಅಂಶದ ಬಗ್ಗೆ ಗಮನ ಹರಿಸಬೇಕಿದೆ. ಯಾಕಂದ್ರೆ ಇವೆಲ್ಲ ನಾಗರಿಕ ಸಮಸ್ಯೆಗಳು. ಕೆಲವು ಕಠಿಣ ಕಾನೂನು ತಂದು ಜನರಲ್ಲಿ ಅರಿವು ಮೂಡಿಸಿದ್ರೆ ಆಯ್ತು, ಆದರೆ ನಿಜವಾದ ಸಮಸ್ಯೆ ಆಗಿರೋದು ಮಣ್ಣಿಗೆ. ವಿಶ್ವಸಂಸ್ಥೆಯ ಅಂಗಗಳು ಬಹಳಷ್ಟು ವೈಜ್ಞಾನಿಕ ಪುರಾವೆಗಳೊಂದಿಗೆ ಸ್ಪಷ್ಟವಾಗಿ ಹೇಳ್ತಿವೆ, ಈಗಿರುವ ಕೃಷಿ ಭೂಮಿಲಿ ಪ್ರಪಂಚದಲ್ಲಿರೋ ಸುಮಾರು 80ರಿಂದ 100 ಜಾತಿಯ ಬೆಳೆಗಳನ್ನಷ್ಟೇ ಬೆಳೆಯೋಕೆ ಸಾಧ್ಯ. ಅದು ಮುಂದಿನ 45ರಿಂದ 60 ವರ್ಷಗಳು ಮಾತ್ರ ಅಂತ. ನಾವಿದನ್ನ ಮಣ್ಣಿನ ನಾಶ ಅಂತ ಹೇಳ್ತೀವಿ. ಡೈನೋಸಾರ್ಗಳು, ಡೋಡೋಗಳು ನಾಶ ಆಗಿದ್ದನ್ನ ನೀವು ಕೇಳಿರ್ತೀರಾ. ಆದ್ರೆ ನಾವಿಲ್ಲಿ ಮಾತಾಡ್ತಿರೋದು ಮಣ್ಣಿನ ವಿನಾಶದ ಬಗ್ಗೆ. ನಿಜವಾದ ಸಮಸ್ಯೆ ಅಂದ್ರೆ ಮಣ್ಣಿನ ವಿನಾಶ. ಯಾಕಂದ್ರೆ ಕಳೆದ 30 ವರ್ಷಗಳಲ್ಲಿ 80% ಕೀಟಗಳ ಜೈವಿಕತೆ ಭೂಮಿಯಿಂದ ಕಣ್ಮರೆಯಾಗಿದೆ. ಇದು ಆತ್ಮಹತ್ಯೆ ಅಲ್ವಾ? ನಿಜವಾಗ್ಲೂ ಇದು ಆತ್ಮಹತ್ಯೆ. ಮುಂದಿನ 45ರಿಂದ 50 ವರ್ಷಗಳಲ್ಲಿ ಭೂಮಿಯ ಮೇಲೆ ಗಂಭೀರವಾದ ಆಹಾರದ ಕೊರತೆ ಉಂಟಾಗುತ್ತೆ. ಇದನ್ನ ತಪ್ಪಿಸೋಕ್ಕಾಗೋಲ್ಲ. ಆಹಾರ ಕೊರತೆ ಆದಾಗ ಯಾರ ಹತ್ರ ಅತ್ಯಂತ ಅಪಾಯಕಾರಿ ಶಸ್ತ್ರಗಳಿದ್ದಾವೋ ಅವರು ಬಂದು ಆಹಾರ ಕಿತ್ಕೊಂಡು ಹೋಗ್ತಾರೆ. ಆಗ ಪ್ರಪಂಚದಲ್ಲುಂಟಾಗೋ ಆತಂಕ, ನೋವು, ನರಳಾಟಗಳು ನಿಮ್ಮ ಕಲ್ಪನೆಗೂ ಮೀರಿವೆ. ಬಡವರಷ್ಟೇ ಸಾಯ್ತಾರೆ ಅಂದ್ಕೋಬೇಡಿ, ಶ್ರೀಮಂತರನ್ನು ಸಾಯಿಸ್ತಾರೆ. ನಿಮ್ಮನ್ನ ಹೆದರಿಸೋದಿಕ್ಕೆ ಹೀಗೆ ಹೇಳ್ತಿಲ್ಲ. ಇದು ಇತಿಹಾಸದಲ್ಲಿ ಈಗಾಗಲೇ ಎಷ್ಟೋ ಸಾರ್ತಿ ನಡೆದಿರೋದಂತೂ ಸತ್ಯ. ಇದು ಮತ್ತೆ ಆಗುತ್ತೆ ಅಂತ ಪ್ರಪಂಚದ ದೊಡ್ಡ ದೊಡ್ಡ ವಿಜ್ಞಾನಿಗಳು ಭವಿಷ್ಯ ನುಡಿದಿದ್ದಾರೆ. ಹಾಗಾದ್ರೆ ನಾವೀಗ ಏನು ಮಾಡೋದು? ಮಣ್ಣು ಯಾಕೆ ಹಾಳಾಗ್ತಿದೆ? ಎಲ್ಲಿಗೆ ಹೋಗ್ತಿದೆ? ನೋಡಿ, ಮರಳಿಗೆ ಸಾವಯವ ಅಂಶಗಳನ್ನು ಸೇರಿಸಿದ್ರೆ ಅದು ಮಣ್ಣಾಗುತ್ತೆ. ಹಾಗೇನೆ ಮಣ್ಣಲ್ಲಿರೋ ಎಲ್ಲ ಸಾವಯವ ಅಂಶಗಳನ್ನ ತೆಗೆದ್ರೆ ಅದು ಮರಳಾಗುತ್ತೆ. ಮಳೆಕಾಡುಗಳಲ್ಲಿ ಮಣ್ಣಲ್ಲಿರೋ ಸಾವಯವ ಅಂಶ 70%ಗಿಂತ ಹೆಚ್ಚು. ಸಾಮಾನ್ಯವಾಗಿ ಕೃಷಿ ಭೂಮಿಲಿರೋ ಮಣ್ಣನ್ನ ಮಣ್ಣು ಅಂತ ಕರಿಬೇಕಾದ್ರೆ ಅದರಲ್ಲಿ ಕನಿಷ್ಠ ಅಂದ್ರೂ 3ರಿಂದ 6% ಸಾವಯವ ಅಂಶಗಳು ಇರಬೇಕಾಗುತ್ತೆ. 3% ಅತಿ ಕಡಿಮೆ. ಅದರ ಉದಾಹರಣೆಗೆ ಭಾರತದಲ್ಲೀಗ 62% ಮಣ್ಣಲ್ಲಿ 0.5ಕ್ಕಿಂತಲೂ ಕಮ್ಮಿ ಸಾವಯವ ಅಂಶಗಳಿವೆ. ಹೀಗಾಗಿ ಅಕ್ಷರಶಃ ನಾವು ಮರುಭೂಮೀಕರಣದ ಅಂಚಲ್ಲಿದ್ದೀವಿ. ಇದು ಯಾವುದೋ ಒಂದು ದೇಶದ್ದಲ್ಲ, ಇಡೀ ಪ್ರಪಂಚದ ಪರಿಸ್ಥಿತಿ. ಅಮೆರಿಕ ದೇಶದಲ್ಲಿ ಉಪಯೋಗಿಸೋ ಕಳೆನಾಶಕ, ಕೀಟನಾಶಕಗಳನ್ನ ನೋಡಿದ್ರೆ ಮಣ್ಣಲ್ಲಿರೋ ಜೀವ ವೈವಿಧ್ಯತೆ ನಾಶ ಆಗ್ತಿರೋದು ತಿಳಿಯುತ್ತೆ. ಮಣ್ಣಿನ ಮೇಲ್ಪದರದಲ್ಲಿ ಸುಮಾರು 12 ಇಂಚುಗಳವರೆಗೆ 80ರಿಂದ 96% ಜೀವ ವೈವಿಧ್ಯತೆ ವಾಸವಿರುತ್ತೆ. ಭೂಮಿನ ಟ್ರ್ಯಾಕ್ಟರ್ಗಳಲ್ಲಿ ಉಳುಮೆ ಮಾಡಿದ್ರೆ ಅದು 9ರಿಂದ 12 ಇಂಚು ಆಳಕ್ಕೆ ಭೂಮಿನ ಉತ್ತು ಮಣ್ಣನ್ನು ತೆರೆದಿಡುತ್ತೆ. ಇದರಿಂದ ಜೀವ ವೈವಿಧ್ಯತೆ ಸಂಪೂರ್ಣ ನಾಶವಾಗುತ್ತೆ. ಜೀವ ವೈವಿಧ್ಯತೆ ಅಂದ್ರೆ ಮಣ್ಣಲ್ಲಿರೋ ಜೈವಿಕ ಪದಾರ್ಥಗಳು, ಅಂದ್ರೆ ಹ್ಯೂಮಸ್. ಹ್ಯೂಮನ್ ಅನ್ನೋ ಪದ ಹ್ಯೂಮಸ್ ಅನ್ನೋ ಪದದಿಂದ ಬಂದದ್ದು. ಅಂದ್ರೆ ಈ ದೇಹ,
ಜೀವಂತ ಮಣ್ಣು. ಹೀಗಾಗಿ ಮಣ್ಣಿನ ಬಗ್ಗೆ ಗಮನ ಹರಿಸೋದು ಅತ್ಯಂತ ಮುಖ್ಯವಾದದ್ದು. ಯಾಕಂದ್ರೆ 1/3 ಅಥವಾ 40% ಭೂಮಿನ, ಮುಖ್ಯವಾಗಿ ಉಷ್ಣ ವಲಯಗಳನ್ನ ನೆರಳಲ್ಲಿ ಮುಚ್ಚಿದ್ರೆ ಹವಾಮಾನ ವೈಪರೀತ್ಯಗಳನ್ನು ಸುಲಭವಾಗಿ ತಡೆಯಬಹುದು. ಭೂಮಿ ಬಿಸಿಯಾಗ್ತಿರೋದಕ್ಕೆ ಮುಖ್ಯ ಕಾರಣ ಅದನ್ನ ಆಳವಾಗಿ ಉಳೋದು ಅಥವಾ ತೆರೆದಿಡೋದು. ಭೂಮಿ ಗಿಡಮರಗಳ ಅಡಿಯಲ್ಲಿರಬೇಕು. ಏನಾದರೂ ಸರಿ, ಸ್ವಾಭಾವಿಕವಾದ ಹುಲ್ಲು, ಪೊದೆ, ಗಿಡಮರಗಳು ಏನಾದರೂ ಇರಬೇಕು. ಯಾಕಂದ್ರೆ ಇವು ಪರಿಸರ ಚಟುವಟಿಕೆಗಳಿಗೆ ಸಹಕರಿಸುತ್ತವೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇಂಗಾಲದ ಹೀರುವಿಕೆ ಆಗೋದು ಮಣ್ಣಿಂದ. ಇದು ಭೂಮಿಲಿ ನೀರನ್ನ ಹಿಡಿದಿಡೋ ದೊಡ್ಡ ಸಾಧನ ಮತ್ತು ಎಲ್ಲಾ ಜೀವಿಗಳ ಮೂಲ. ಭೂಮಿ ಮೇಲೆ ಸರಾಸರಿ 36ರಿಂದ 39 ಇಂಚುಗಳಷ್ಟು ಆಳದವರೆಗೆ ಮೇಲ್ಮಣ್ಣು 87% ಜೀವರಾಶಿಗೆ ಆಸರೆಯಾಗಿದೆ. ನಾವೀಗ ಮಾಡಬೇಕಿರೋ ಅತ್ಯವಶ್ಯಕವಾದ ಕೆಲಸ ಅಂದ್ರೆ ಈ ಜೀವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳೋದು. ಈಗ ಶುರು ಮಾಡಿಲ್ಲ ಅಂದ್ರೆ ಮತ್ತೆಂದು ಇದು ಸಾಧ್ಯವಾಗಲ್ಲ. ಇದರ ಅಂಗವಾಗಿ ಹೆಚ್ಚಿನ ಜನರನ್ನ ಸೇರಿಸೋದಿಕ್ಕೆ ಕಾನ್ಶಿಯಸ್ ಪ್ಲಾನೆಟ್ ಅನ್ನೋ ಚಳವಳಿನ ಪ್ರಾರಂಭಿಸ್ತಿದ್ದೀವಿ. ಇತ್ತೀಚೆಗೆ ಹವಾಮಾನ ಬದಲಾವಣೆ, ಪರಿಸರ ಇವೆಲ್ಲ ಶ್ರೀಮಂತರು ಅಥವಾ ಶ್ರೇಷ್ಠರು ತಲೆ ಕೆಡಿಸಿಕೊಳ್ಳೋ ವಿಷಯಗಳಾಗಿವೆ. ಇದು ಬದಲಾಗಬೇಕು. ಪ್ರತಿಯೊಬ್ಬರಿಗೂ ನಮ್ಮ ಮುಂದಿರೋ ಅಪಾಯದ ಅರಿವಿರಬೇಕು. ಪರಿಸರದ ಸಮಸ್ಯೆಗಳು ಚುನಾವಣೆಯ ಸಮಸ್ಯೆಗಳಾಗಬೇಕು. ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಪರಿಸರದ ಸಮಸ್ಯೆಗಳಿಗೆ ಮಹತ್ವ ಕೊಡಬೇಕು. ಸರ್ಕಾರನ ಅವರ ಪರಿಸರ ಕಾಳಜಿಯ ಆಧಾರದ ಮೇಲೆ ಚುನಾಯಿಸಬೇಕು. ಇದು ಅವಶ್ಯಕವಾಗಿ ಆಗಲೇಬೇಕು. ನೂರ 92 ದೇಶಗಳಿಗೆ ಈ ಕಾರ್ಯನೀತಿ ಶಿಫಾರಸು ಹೇಗೆ ಮಾಡೋದು ಅಂತ ನೋಡ್ತಿದ್ದೀವಿ. ಈ ರ್ಯಾಲಿ ಮಾರ್ಚ್ 21ರಂದು ಶುರುವಾಗುತ್ತಿದೆ. ಅವತ್ತು ಲಂಡನ್ನಲ್ಲಿ ಈಕ್ವಿನಾಕ್ಸ್ ಅಂದ್ರೆ ವಿಷುವತ್ ಸಂಕ್ರಾಂತಿ. ಲಂಡನ್ನಿಂದ ಶುರುವಾಗೋ ಈ ಏಕಾಂಗಿ ಮೋಟಾರ್ ಸೈಕಲ್ ಪಯಣ 24 ದೇಶಗಳ ಮೂಲಕ 30,000 ಕಿಲೋಮೀಟರ್ ಕ್ರಮಿಸಿ ಕಾವೇರಿ ಜಲಾನಯನ ಪ್ರದೇಶ ತಲುಪೋದಾಗಿದೆ. ಈ ಜಲಾನಯನ ಪ್ರದೇಶ 83,000 ಚದರ ಕಿಲೋಮೀಟರ್ ವಿಸ್ತಾರವಿದೆ. ಇಲ್ಲಿ ನಾವು ಕಾವೇರಿ ಪುನರುಜ್ಜೀವನಕ್ಕಾಗಿ 5.2 ಮಿಲಿಯನ್ ರೈತರ ಜೊತೆ ಕೆಲಸ ಮಾಡ್ತಿದ್ದೀವಿ. ನಮ್ಮ ದೇಹ ಮಣ್ಣಿಂದ ಆಗಿದೆ. ಮಣ್ಣು ಸಮೃದ್ಧಿಯಾಗಿ ಆರೋಗ್ಯಕರವಾಗಿ ಇಲ್ಲ ಅಂದ್ರೆ ಈ ದೇಹ ಮತ್ತು ಉಳಿದೆಲ್ಲ ಜೀವಿಗಳು ಆರೋಗ್ಯಕರವಾಗಿರಲ್ಲ. ಹೀಗಾಗಿ ಪರಿಸರದ ದೃಷ್ಟಿಯಲ್ಲಾಗಲಿ, ಹವಾಮಾನ ಬದಲಾವಣೆ ದೃಷ್ಟಿಯಲ್ಲಾಗಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ ನಾವು ನಮ್ಮ ಮಣ್ಣನ್ನ ಎಷ್ಟು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸ್ತೀವಿ, ಹೇಗೆ ಅದರಲ್ಲಿ ಹೊಸತನ ತರ್ತೀವಿ, ಹೇಗೆ ಪುನರುಜ್ಜೀವನಗೊಳಿಸ್ತೀವಿ ಅನ್ನೋದು. ಈ ಪ್ರಜ್ಞಾಪೂರ್ವಕ ನಿರ್ವಹಣೆ ಮತ್ತು ಪ್ರಜ್ಞಾಪೂರ್ವಕ ಪ್ರಪಂಚದ ರಚನೆ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಹೆಚ್ಚಿನ ಜನಸಮೂಹ ತೊಡಗಿಲ್ಲ ಅಂದ್ರೆ ಇದು ಸಾಧ್ಯವಾಗಲ್ಲ. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ಹೊಂದಿರೋ ರಾಷ್ಟ್ರಗಳು. ಪ್ರಜೆಗಳಿಗೆ ಇದು ಬೇಕೇ ಬೇಕು ಅನ್ನಿಸ್ಲಿಲ್ಲ ಅಂದ್ರೆ ಇದು ಸಾಧ್ಯ ಆಗಲ್ಲ. ನಾವೆಲ್ಲ ಸೇರಿ ಪ್ರಜ್ಞಾಪೂರ್ವಕ ಪ್ರಪಂಚ ನಿರ್ಮಿಸೋಣ. ಬನ್ನಿ, ಇದನ್ನು ಸಾಧ್ಯವಾಗಿಸೋಣ. ಸಾವಿರಾರು ಮಂದಿ ರೈತರಿಗೆ ಮಾತಾಡಿದ್ರು ಒಂದು 10 ಎಕರೆ ಹೊಲ ಐತಿ, 10 ಎಕರೆ ಹೊಲ ಐತಿ, 20 ಎಕರೆ ಹೊಲ ಐತಿ, ಎಷ್ಟೋ ಎಕರೆ ಹೊಲ ಐತಿ. ಅದ್ರಾಗ ಅವರು 1 ಎಕರೆ ಮಾಡ್ತೀನಿ ಸಾಹೇಬ್ರ, 2 ಎಕರೆ ಮಾಡ್ತೀನಿ, ಬಾಕಿದ್ನ ಏನಾದ್ರು ಕೆಮಿಕಲೇ ಹಾಕ್ತೀನಿ ಎಂಬುದು ಅವ್ರ ವಿಚಾರ ರೈತರು ಯಾವಾಗಲೂ ಹೇಳ್ಕೊಂಡು ಬಂದಾರ. ಇವ್ರು ಪಾಪ ಬಡ್ದಾಡಕತ್ತಾರ. ರೈತರು ಮಾಡ್ಬೇಕಂದ್ರೂ ಅವ್ರ ಕೈಲಿ ಮಾಡೋಕ್ಕಾಗಲಾಗೈತಿ. ಯಾಕಂದ್ರೆ ಇದು ಮೇನ್ಲಿ ಅವ್ರಲ್ಲಿ ಒಂದು ಆ ಕಡೆ ಐತಿ, ಅದು ಕಮ್ಮಿ ಆಗತೈತಿ, ಅಥವಾ ಏನೋ ಒಂದು ಅವ್ರಿಗೆ ಮಾಡೋಕ್ಕಾಗಲಾಗೈತಿ. ಇಲ್ಲಿ ನಮ್ಮ ಕೂಬಾ ಸಾಯಿಲ್ ಕಂಡೀಷನರ್ ಅವ್ರಿಗೆ ಪರಿಪೂರ್ಣ ಏನಂತಲ್ಲ ಸಾವಯವ ಬೆಳೆಯಕ್ಕೆ ಅವ್ರಿಗೆ ಫುಲ್ ಸ್ಕೋಪ್ ಸಿಗ್ತೈತಿ. ಅವರು 1-2 ಎಕರೆ ಅಲ್ಲ, ಪೂರಾ ಅವ್ರದ್ದು ಎಷ್ಟು ಹೊಲ ಐತಿ ಅದನ್ನು ಸಾವಯವ ಮಾಡೋಕ್ಕೆ ಅವ್ರಿಗೆ ಚಾನ್ಸ್ ಐತಿ. ಆದ್ರೆ ಈ ಸಾವಯವ ಬೆಳಿಬೇಕಾದ್ರೆ ನಮ್ಮ ರೈತರು ಭಾಳ ತಪ್ಪುಗಳು ಮಾಡಕತ್ತಾರ. ನಮ್ಮ ಕೂಬಾ ಸಾಯಿಲ್ ಕಂಡೀಷನ್ ಚಲೋ ಐತಿ, ಜೀವಾಮೃತ ಉಪಯೋಗಿಸೋ ಚಲೋ ಐತಿ, ಇದು ಒಂದು ಕಡೆ ಇರಲಿ. ನಮ್ಮ ಹಿರಿಯರು ಕಲಿಸಿದ್ದು ಮೆಥಡಾಲಜಿ ಮರ್ತಿದ್ದಕ್ಕೆ ನಮ್ಮ ಸಾವಯವ ರೈತರು ಸಾವಯವದವ್ರು ಆಗಕ್ಕೆ ತ್ರಾಸ ಆಗತೈತಿ. ಈ ವಿಚಾರಗಳು ಇದ್ರಾಗ ಎಲ್ಲೆಲ್ಲಿ ಏನು ನಮ್ಮ ರೈತರು ತಪ್ಪಾಕತ್ತಾರು ಅಂಥೇಳಿ ನಾವು ನೀವು ಡಿಸ್ಕಷನ್ ಮಾಡಂದ್ರೆ ಅಂದ್ರೆ ನಮ್ಮ ರೈತರಿಗೆ ಏನಾಗ್ತದೆ, ಕ್ಲಾರಿಟಿ ಸಿಗ್ತದೆ. ಸಾವಯವದಾಗಂದ್ರೆ ಹೆಂಗಪ್ಪ ಮಾಡಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ರೈತರಿಗೆ ಅವ್ರಿಗೆ ಉಲ್ಟಾ ಕೇಳ್ಬೇಕಾಗ್ತೈತಿ ರೀ. ನೋಡ್ರಪ್ಪ, ಒಂದು ಮೋಟರ್ ಸೈಕಲ್ ಐತಿ, ಮೋಟರ್ ಸೈಕಲ್ಗೆ ನಿಮ್ಗೆ ಪೆಟ್ರೋಲ್ ಬೇಕು, ಪೆಟ್ರೋಲ್ ಹಾಕಿದ್ರೆ ಅದು ಗಾಡಿ ಓಡ್ತೈತಿ ಬರೋಬರ. ಈಗ ಅದೇ ಪೆಟ್ರೋಲ್ ನೀವು ಕುಡಿದ್ರೆ ಓಡಕ್ಕಾಗ್ತೈತೇನ್ರಿ?
ಆಗಲ್ಲ. ಸೊ ನೀವು ಕೆಮಿಕಲ್ ಹಾಕಿ ನೀವು ಗಿಡ ಬೆಳೆಸ್ಬೇಕಂತೀರಿ, ಬೆಳೆಸ್ರಿ. ಆದ್ರೆ ಈಗ ನೀವು ಸಾವಯವಕ್ಕೆ ಬಂದಾಗ, ಅಂದ್ರೆ ಮೇನ್ಲಿ ನೀವು ಸಾವಯವಕ್ಕೆ ಬಂದಾಗ ನಿಮ್ಗೇನದಲ್ಲ ಅದ್ರ ಸಂಗತಿ ಏನೇನು ಬೇಕು, ಹೆಂಗೆ ಕೆಮಿಕಲ್ದು ನೀವು ಪೆಟ್ರೋಲ್ ಹಾಕಿ ಒಂದು ಮೋಟರ್ ಸೈಕಲ್ ಗಾಡಿ ಓಡ್ತಿದ್ದು ಗಾಡಿ ಮೇಲೆ ಕೂತು ಹೋಗ್ತಿರೋ, ಅದೇ ಪ್ರಕಾರದಾಗ ಸಾವಯವದಾಗ ಗಾಡಿ ಒಂದು ಕಡೆ, ಪೆಟ್ರೋಲ್ ಒಂದು ಕಡೆ, ಮ್ಯಾಗ ಕೂಡ ಮನುಷ್ಯ ಒಂದು ಕಡೆ, ಅವನಿಗೆ ಡ್ರೈವಿಂಗ್ ಬರಬೇಕು, ಅವಾಗ ಮಾತ್ರ ಗಾಡಿ ನಡೀತೈತೆ. ಅಂದ್ರೆ ಏನಾಯ್ತಪ್ಪ, ಪೆಟ್ರೋಲ್ ಬೇಕು ಗಾಡಿಗೆ, ಗಾಡಿ ಚಲೋ ಇರಬೇಕು, ಗಾಡಿ ನಡೆಸೋನಿಗೆ ಗಾಡಿ ನಡ್ಸಕ್ಕೆ ಬರಬೇಕು, ಅಂದ್ರೆ ಗಾಡಿ ಕರೆಕ್ಟ್ ಓಡ್ತೈತಿ. ಹಂಗ ಸಾವಯವದಾಗಲಿ ಕೆಮಿಕಲ್ದಾಗಲಿ ಯಾವುದೇ ಇದ್ರೂ ಅದಕ್ಕೆ ರೈತಿಗೆ ಹೆಂಗೆ ನಡೆಸಬೇಕು ಎಂಬುದು ಫಸ್ಟ್ ಬರಬೇಕು. ಇದು ಬರಲಿಲ್ಲ ಅಂತಂದ್ರೆ ಎಂಥ ಗಾಡಿ ಅವನಿಗೆ ಚಂದನ ಗಾಡಿ ಕೊಟ್ಟರು ಕೆಳಗೆ ಬೀಳ್ತಾನ. ಇದು ರೈತ ತಿಳ್ಕೊಳ್ಳೋದಲ್ಲ, ಯಾರಿಗೆ ರೈತಿಗೆ. ಮತ್ತು ಒಂದು ಮೋಟರ್ ಸೈಕಲ್ದಾಗ ರೀ, ನಾ ಸಾವಯವ ಬಿಟ್ಟು ಇದೇನು ಕೂಗೋರು ರೈತ ಮೋಟರ್ ಸೈಕಲ್ ಬಗ್ಗೆ ಮಾತಾಡಕತ್ತಾರಂತಲ್ಲ, ತಿಳ್ಕೊಬೇಕೇನಾಗೈತೆ ರೈತರಿಗೆ ಅಂತಂದ್ರೆ, ಒಂದು ಮೋಟರ್ ಸೈಕಲ್ದಾಗ ನೀವು ಪೆಟ್ರೋಲ್ ಹಾಕಿ ನಡೆಸ್ತೀರಿ ಹೋಗ್ತೀನಿ, ಆದ್ರೆ ಆ ಒಂದು ಮೋಟರ್ ಸೈಕಲ್ದಾಗ ಕಮ್ ಸೆ ಕಮ್ 3800 ಕಂಪೋನೆಂಟ್ಸ್ ಇರ್ತಾವ್ರಿ. ಎಷ್ಟ್ರಿ? ಒಂದು ಮೋಟರ್ ಸೈಕಲ್ದಾಗ 3800 ಕಂಪೋನೆಂಟ್ ಇರ್ತಾವ. ಅವು ಎಲ್ಲಾ ಕಲ್ತು ನಡೆದ್ರೆ ಮೋಟರ್ ಸೈಕಲ್ ನಡೀತದ. ಅದು ಎಲ್ಲಾ ಕಲ್ತು ನಡೆದಲ್ದೇನೆ ಗಾಡಿ ನಡೆಸಾಕು ಬರ್ಬೇಕು. ಅವ್ನಿಗೆ ಎಲ್ಲಿ ಬ್ರೇಕ್ ಹಚ್ಬೇಕು, ಎಲ್ಲಿ ಎಕ್ಸಲೇಟರ್ ಕೊಡ್ಬೇಕು, ಯಾವ ಗೇರ್ ಹಾಕ್ಬೇಕು ಅಂತ ಅವ್ ಕಲ್ತಿದ್ರೆ ನಡ್ಸಕ್ ಬರ್ತದ. ನಮ್ಮಲ್ಲಿ ರೊಕ್ಕ ಅದಾವು, ನಮ್ಮಲ್ಲಿ ಮೋಟರ್ ಸೈಕಲ್ ಖರೀದಿ ಮಾಡೀನಿ, ಪೆಟ್ರೋಲ್ ಸಿಗ್ತೈತಿ, ನಾ ಅದು ಗಾಡಿ ಮ್ಯಾಗ ಹತ್ತಿ ಹೋಗ್ತೀನಿ ಅಂದ್ರೆ ಹಳ್ಳಕ್ಕೆ ಹೋಗ್ಬಿಡ್ತಾನ್ರವ, ಯಾರ್ರೀ? ರೈತ. ಸೊ ಇದಕ್ಕೆ ಫಸ್ಟ್ ಏನ್ ಕಲಿಬೇಕಪ್ಪ ಅಂದ್ರೆ, ಹ್ಯಾಂಗ ಒಂದು ಗಾಡಿದಾಗ 3800 ಕಂಪೋನೆಂಟ್ ಅದಾವು, ಹಂಗ ನಮ್ದು ಒಂದು ರೈತ ಅವ ಹೊಲ ಬೆಳಿಬೇಕಾದ್ರೆ ಅವನಿಗೆ 108 ಅದ್ರ ಸುತ್ತಮುತ್ತಿಂದು ಪರಿಸರ ಅದ. ಆ ಪರಿಸರ ಗೊತ್ತಿರ್ಬೇಕು ಮತ್ತು ಹೆಂಗ್ ಬೆಳಿಬೇಕಂತ ಗೊತ್ತಿರ್ಬೇಕು. ಅವಾಗ ಮಾತ್ರ ಇವ್ರು ಬೆಳಿತಾರ್ರಿ, ಯಾರ್ರಿ? ರೈತರು ಬೆಳಿತಾರ. ಮಲ್ಲಿಕಾರ್ಜುನ ಇಲ್ಲ ಅಂತಂದ್ರೆ ಪಾಪ ಅವ್ರು ಆಕ್ಸಿಡೆಂಟ್ ಮಾಡ್ಕೊಂಡು ಅಲ್ಲಿ ಬೆಳ್ಕೊತ ಹೋಗ್ತಾರ್ರಿ. ಇವತ್ತು ನೋಡಿದ್ರೆ ಅದೇ ದಿಕ್ಕಿನಲ್ಲಿ ಹೋದ. ಯಾಕಂದ್ರೆ ಅವ್ರು ಫಾರ್ಮಿಂಗ್ ಮಾಡ್ಬೇಕಂತ ಹೊರಡ್ತಾರೆ, ಒಂದೆರಡು ಕಲ್ತಿರ್ತಾರ, ನನ್ಗೆ ಬರ್ತದ ಅಂತ ಮಾಡ್ತಾರೆ. ನೀವು ಬೈಕಿಂದ ಎಕ್ಸಾಂಪಲ್ ತೊಗೊಂಡ್ರೆ, 4 ದಿವಸ ಕಲ್ತ ಮೇಲೆ ನಾನು ರೇಸಿಗೆ ಹೋಗ್ಬಿಟ್ಟು ಫಸ್ಟ್ ಬರ್ತೀನಿ ಅಂದ್ರೆ ಆಗಲ್ಲ. ರೇಸ್ ಕಲಿಬೇಕಾದ್ರೂ ಅದ್ರ ಬಗ್ಗೆ ತಿಳುವಳಿಕೆ ಇಟ್ಕೊಂಡು ಮಾಡಿದ್ರೆ ರೇಸಲ್ಲಿ ಗೆಲ್ಬೋದು. ಇಲ್ಲಿ ವ್ಯವಸಾಯದಲ್ಲಿ ಯಾವ ರೀತಿ ಮಾಡಬೇಕನ್ನೋದು ಪರಿಪೂರ್ಣ ತಿಳ್ಕೊಂಡು ಮಾಡಿದಾಗ ಅವಾಗ ಯಶಸ್ಸು ಎಲ್ಲ ರೈತರಿಗೆ ಸಕ್ಸಸ್ಫುಲ್ ಆಗ್ತಾರೆ ನಾವು ರೈತರು. ಇದು ಬಹಳ ಮಂದಿ ಹೇಳಿಲ್ಲ. ನಮ್ಮ ಕಾಡಸಿದ್ದೇಶ್ವರ ಅಪ್ಪಗಳು ಹೇಳ್ತಾರೆ ಏನಂತ, ಇವತ್ತು ರೈತನ ಸಮಸ್ಯೆ ಏನು, ಖಾತಾ ಕೊಟ್ರು ಬೆಳಿ ಬೆಳೆದಾಗೈತಿ, ಮತ್ತ ಕೀಟದ ಪ್ರಾಬ್ಲಮ್, ಅಯ್ಯೋ ಎಲ್ಲಿಂದ ಬರ್ತಾವ? ಅದನ್ನ ನಾವು ರೈತರಿಗೆ ನಾವು ಔಷಧ ಕೊಡೋದು ಬೇಡ್ರಿ, ಬಾಕಿ ಮಂದಿ ಅಪ್ಲೆ ಮಲ್ಲಿಕಾರ್ಜುನವ್ರೆ. ನಾವು ಏನ್ ಮಾಡದ್ರಿ, ರೈತರಿಗೆ ಎಲ್ಲಿಂದ ಬರ್ತಾವ ಕಲಿಸ್ಕೊಡ ಅಂದ್ರೆ ಅವ್ನು ಎಲ್ಲಿ ತಪ್ಪಕತ್ತ, ಅದು ಅವನಿಗೆ ತಪ್ಪದು ಎಲ್ಲಿಂದ ಗೊತ್ತಾಯ್ತು ಅಂತಂದ್ರೆ ಅವನ ಮುಂದೆ ಅವನು ತಪ್ಪಲ್ಲ. ಆ ಟೈಮಿಗೆ ರೈತಗೆ ಯಾರು ಏನದಲ್ಲ ಟೋಪಿನೂ ಹಾಕಲ್ಲ, ಮತ್ತೇನದ ರೈತಿಗೆ ಏನದಲ್ಲ ಅವನಿಗೆ ಸ್ವಂತ ಗೊತ್ತಾಯ್ತು ಅಂತಂದ್ರೆ ಅವ ಕೇಳ್ತಾನೆ, ಯಾಕಪ್ಪ ಇದು ಹಿಂಗದ ನಾ ಏನು ತಪ್ಪು ಮಾಡೀನಿ ಅಂತ ಅವ್ನಿಗೆ ತಿಳ್ಕೊಂಡಂತಂದ್ರೆ ಮುಂದೆ ಅವನಿಗೆ ಯಾರೂ ಬಂದು ಸಿಕ್ಕಿದ ಮಾಲನ್ನು ಮಾರಲ್ಲ. ಇದು ಅವ ಶಾಣೆ ಆದಂತಂದ್ರೆ ನಮ್ಮ ರೈತ ಪರಿಪೂರ್ಣ ಆಗ್ತಾನೆ. ಸಾವಯವ ಬರೋದೇನು ದೊಡ್ಡದಲ್ರಿ. ಸಾವಯವ ಬರ್ಲಕ್ಕ ರೈತಗೆ ಎಲ್ಲಿ ಅವ ತಪ್ತಾನಂತ ತಿಳಿಸ್ಕೊಟ್ಟು ನಾವು ಮುಂದೆ ಇದು ಅಂದ್ರೆ ಕರೆಕ್ಟ್ ಆಗ್ತದ. ಬರೋಬರ್ರಿ? ಸೊ ಈಗ ನೆಕ್ಸ್ಟ್ ನಮ್ಮ ರೈತರದು ಒಂದಿಷ್ಟು ಮೇಜರ್ ಪ್ರಾಬ್ಲಮ್ ಮಾತಾಡಿದ್ರಿ ಮಲ್ಲಿಕಾರ್ಜುನ. ಏನಂತಂದ್ರೆ ಫಸ್ಟ್ ನಮ್ಮ ರೈತರು ಒಂದು ಹೊಲಕ್ಕೆ ಏನು ಬೇಕು, ಹೆಂಗೆ ನಮ್ಮ ಮೋಟರ್ ಸೈಕಲ್ ಹೇಳಿದೆ, ಮೋಟರ್ ಸೈಕಲ್ದಾಗ 3800 ಕಂಪೋನೆಂಟ್ ಇರ್ತಾವ್ರಿಪ್ಪ. ಒಂದು ಟೈರ್ದಾಗ ಹವಾ ಖಾಲಿ ಆಯ್ತು ಅಂತಂದ್ರೆ ಗಾಡಿ ಓಡಲ್ಲ, ಗಾಡಿನೇ ಅದ, ಅದ್ರದ ಇಲ್ಲ ಅಂತಂದ್ರೆ ಗಾಡಿ ಓಡಿಸಕ್ ಬರಲ್ಲ. ಹವಾದೇನು ಕಿಮ್ಮತ್ತೇ ಇಲ್ಲ ಖರೆ ನೋಡಿದ್ರೆ ಮಲ್ಲಿಕಾರ್ಜುನ ಅವ್ರೆ. ಆದ್ರೆ ಗಾಳಿ ಇಲ್ಲಂದ್ರೆ ಮೋಟರ್ ಸೈಕಲ್ ನಡೆಯಲ್ಲ. ಹಂಗ ಇಂಥವು ಬಹಳ ಕಂಪೋನೆಂಟ್ ಅದಾವ್ರಿ ಅದ್ರಾಗ ಹೊಲದಾಗ. ಇದ್ರ ಬಗ್ಗೆ ರೈತರದ್ದು ಗಮನನೇ ಹೋಗ್ತಾ ಇಲ್ಲ, ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ವಿಚಾರ ಹೋಗ್ತಾ ಇಲ್ಲ. ಆ ವಿಚಾರ ರೈತನ ಮೇಲೆ ಬರಾಕಬೇಕ್ರಿ, ಅವಾಗ ಮಾತ್ರ ಅವ್ನು ಕರೆಕ್ಟ್ ನಡೆಸ್ತಾನ. ಗಾಡಿ ಪುಗಡ್ ಸಿಗ್ತದ ಅಂತ ಹೇಳಿ ಮೋಟರ್ ಸೈಕಲ್ದಾಗ ಗಾಳಿನೂ ಜಾಸ್ತಿ ಹೊಡಪ್ಲಿಲ್ಲ, ಟೈರ್ ಹೊಡೆದು ಹೋಗ್ತದ್ರಿ ನಾವು. ಕರೆಕ್ಟ್. ಗಾಡಿ ಇಲ್ಲಂದ್ರೆ ಗಾಡಿ ನೀಡಲ್ಲ, ಕಿಮ್ಮತ್ ನೋಡಿದ್ರೆ ಏನೂ ಇಲ್ಲ. ನೋಡ್ರಿ ಹೆಂಗದ, ಹವಾದ ಯಾರು ನಿಮ್ ರೊಕ್ಕನೇ ಕೇಳಲ್ಲ, ಹವಾ ಪುಗಡ್ ಸಿಗ್ತೈತಿ. ಆದ್ರ ಹವಾ
ಇಲ್ಲಂದ್ರೂ ಗಾಡಿ ನಡೆಯಲ್ಲ. ಹವಾ ಹೆಚ್ಚಾಗಿ ಟೈರ್ ನಡೆಸ್ತೀನಿ ಅಂದ್ರೆ ಅದನ್ನು ನಡೆಯಲ್ಲ. ಹ್ಯಾಂಗ ಮೋಟರ್ ಸೈಕಲ್ ಒಂದು ಟೈರ್ ಡಬ್ ಅಂತೈತಿ, ಅವಾಗ ಹವಾ ಜಾಸ್ತಿ ಅಂದ್ರೆ ಡಬ್ ಅಂತೈತಿ, ಹವಾ ಇಲ್ಲ ಅಂದ್ರೆ ಗಾಡಿ ನಡೆಯಲ್ಲ. ಹಂಗ ರೈತಗೆ ನಮ್ಮ ಹೊಲದಾಗ ನಿಸರ್ಗ ಏನ್ ನಮ್ಗೇನು ಪ್ರೊವೈಡ್ ಮಾಡ್ಯದ, ಬಿಸಿಲು ಇರ್ಲಿ, ಗಾಳಿ ಇರ್ಲಿ, ನೀರ್ ಇರ್ಲಿ, ನಮ್ಮ ಜೀವಾಣು ಇರ್ಲಿ, ನಮ್ದು ಎರಿಹುಳುಗಳು ಇರ್ಲಿ, ಇವು ನಮ್ಗೆ ನಿಸರ್ಗ ನಮ್ಗೆ ಪುಕಟ್ ಕೊಟ್ಟಾರ. ಈ ಪುಕಟ್ ಕೊಟ್ಟಿದ್ದಕ್ಕೆ ಉಪಯೋಗಿಸೋದು ಗೊತ್ತಿಲ್ಲ ಇವ್ರಿಗೆ. ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ತಪ್ಪ. ಹವಾ ಪುಕಟ್ ಅಂದ್ರೆ ಹವಾ ತುಂಬಿದ್ರೆ ಟೈರ್ ತುಂಬಿದ್ರೆ ಡಬ್ ಅಂತೈತಿ, ಹವಾ ಇಲ್ಲ ಅಂದ್ರೆ ಹಂಗಾಗಿ ಎರೆಹುಳುಗಳು, ನಮ್ಮ ಫಂಗೈ, ಬ್ಯಾಕ್ಟೀರಿಯಾ, ಬಿಸಿಲು, ಗಾಳಿ ಪುಕಟ್ ಅದ ಹೋಗ್ತೀನಿ. ಆ ಥರ ಉಪಯೋಗಿಸೋ ತರೀಕ ಅದ. ಇದನ್ನ ರೈತರು ತಿಳ್ಕೊಬೇಕಾಗ್ಯದ ಮಲ್ಲಿಕಾರ್ಜುನ. ಕರೆಕ್ಟ್. ಇದು ಯಾರು ತಿಳಿಸ್ಕೊಡಕತ್ತಿಲ್ಲ. ಇವ್ರು ಎಲ್ಲಿ ತಪ್ಪಕತ್ತಾರ ಅಂಬದು ಒಂದೊಂದು ಕರೆಕ್ಷನ್ ಮಾಡ್ಕೊತ ಹೋಗಂಬ್ರಿ, ನಾವು ಹೇಳ್ಕೊತ ಹೋಗಂಬ್ರಿ ಮಲ್ಲಿಕಾರ್ಜುನ. ಬಟ್ ಈಗ ನೀವು ಎಷ್ಟೊತ್ತನ ಹೇಳಿದ್ದು ಒಂದು ಗಾಡಿ 3,800 ಕಾಂಪೊನೆಂಟ್ಸ್ ಇರಬೇಕು, ಅವಾಗ ಗಾಡಿ ನಡೀತದೆ. ಹಂಗೆ ಹೊಲದಲ್ಲಿ ಎಷ್ಟು ನಮೂನೆ ವಿಧಾನಗಳು ಇದಾವೆ, ಯಾವ್ಯಾವ ರೀತಿಯಲ್ಲೇ ಇದಾವೆ, ಏನೇನು ಎಸೆನ್ಷಿಯಲ್ ಇದಾವೆ, ಯಾವುದು ಫ್ರೀಯಾಗಿ ಸಿಗುತ್ತೆ, ಯಾವುದು ಹೊರಗಡೆಯಿಂದ ನಾವು ತಗೊಂಡ್ಬರ್ಬೇಕು, ಏನ್ ಮಾಡಿದ್ರೆ ನಮ್ಗೆ ಅದು ಅನುಕೂಲ ಆಗುತ್ತೆ. ಮಲ್ಲಿಕಾರ್ಜುನ, ನಮ್ಗೆ ನಿಸರ್ಗದಾಗ ಸಿಗದ್ರಿ ಗಾಳಿ, ನೀರ, ಬಿಸಿಲ, ಇದ್ರ ಸಂಗಡ ನಮ್ಮ ಪರಿಸರ ಬೇಕು. ಪರಿಸರ ಬೇಕು ಅಂತಂದ್ರೆ ನಮ್ಮ ರೈತರದ್ದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಹೊಲದಾಗ, ಅವ್ನ್ ಯಾವುದೇ ಸಣ್ಣ ಹೊಲ ಇರ್ಲಿ, ದೊಡ್ಡ ಹೊಲ ಇರ್ಲಿ, ಅವನ ಹೊಲದಾಗ ಒಂದಿಷ್ಟು ಗಿಡ ಇರ್ಬೇಕ್ರಪ್ಪ. ಯಾವ್ರಿ ಗಿಡಗಳು, ನೀವು ಹಣ್ಣಿನ ಗಿಡಾರೇ ಹಚ್ಕೋರಿ, ಯಾವ್ರಿ ದೊಡ್ಡ ಗಿಡಗಳು ಇರ್ಬೇಕು. ಈ ದೊಡ್ಡ ಗಿಡಗಳು ಮತ್ತು ಸಣ್ಣ ಗಿಡಗಳು, ಹೂವಿನ ಗಿಡಗಳು ಇರ್ಬೇಕು. ಎಲ್ಲಿ ಅವ್ನ ಸುತ್ತಮುತ್ತರೇ ಇರ್ಲಿ, ಅವ್ನ ಹೊಲದಾಗ ಒಂದ್ ಸ್ವಲ್ಪರೇ ಇರ್ಲಿ, ಇರಾಕಬೇಕು. ಮತ್ತೊಂದು ಸಣ್ಣ ನೀರಿನ ಹೊಂಡನೂ ಇರ್ಬೇಕ್ರಿ. ಇದು ಎದಕ್ ಬೇಕು ಅಂತಂದ್ರಿ, ಒಂದೇನದಲ್ಲ, ಗಿಡಗಳು ದೊಡ್ಡ ಗಿಡಗಳು ಇದ್ದು ಅಂದ್ರೆ ಗುಬ್ಬಿ ಎಲ್ಲ ಮನಿ ಮಾಡಿ ಅಲ್ಲಿ ವಾಸ ಮಾಡ್ತಾವ. ಈ ಗುಬ್ಬಿ ಏನ್ ಮಾಡ್ತಾವ ಅಂತ ಮುಗಿಸ್ತೇನೆ, ಆಮೇಲೆ ಮುಂದಿನಕ್ಕೆ ಹೋಗ್ತೇನೆ. ಗುಬ್ಬಿಗಳಿಗೆ ನಿಮ್ಮ ಹೊಲದಾಗ ನಮ್ ದಾಣಿ ತಿರ್ಲಕ್ ಬರ್ತಾವ ಅಂತ ನಮ್ಮ ರೈತರು ತಪ್ಪು ತಿಳಿದಾರೆ. ಹೆಂಗದ್ರಿ, ನಿಮ್ಮ ಹೊಲದಾಗ ಒಂದ್ ದಾಣಿ ಒಂದ್ ಹುಳ ಇರ್ಲಿ, ಗುಬ್ಬಿಗಳಿಗೆ ಏನದಲ್ಲ ಆ ಹುಳ ಚಿಕನ್ ತಿಂದಂಗ್ರಪ್ಪ. ಫಸ್ಟ್ ಕ್ಲಾಸ್ ಹೋಳಿಗೆ ತುಪ್ಪ ತಿಂದಂಗ. ಅವು ನಿಮ್ ಜೋಳ ತಿಲ್ಲಕ್ ಹೋಗಲ್ರಿ. ನಮ್ ರೈತರು ಏನ್ ತಪ್ಪು ತಿಳಿದಾರು, ಗುಬ್ಬಿ ಬಂದು ನಮ್ ದಾಣಿ ತಿಂತಾವ. ಇಲ್ಲ, ತಿನ್ನಲ್ಲ ಅವು. ಮತ್ತ ಕಾಡಸಿದ್ದೇಶ್ವರ ಅಪ್ಪುಗಳು ಸ್ವಚ್ಛ ಹೇಳ್ತಾರ್ರಿ, ಒಂದು ಬೌಲಿ ಅಂದ್ರೆ ಬ್ಯಾಟ್ ಪಿಜನ್ದ ಇವತ್ರದ್ದು ಎಲ್ಲ ಏನಂದ್ರ ಅವ್ರದ್ದು ಡ್ರಾಪಿಂಗ್ಸ್ ಬರ್ತಾವ, ಇಕ್ಕಿ ಬರ್ತಾವ. ಈ ಇಕ್ಕಿ 100 ಗ್ರಾಮ್ ಇದ್ರೆ ಒಂದು ಟ್ರ್ಯಾಕ್ಟರ್ ಖಾತ ಅಂತ ಹೇಳ್ತಾರೆ ಅಪ್ಪ. ಏನ್ರಿ, 100 ಗ್ರಾಮ ಇಂಥದ್ರದ್ದು ಇಕ್ಕಿ ಒಂದು ಟ್ರ್ಯಾಕ್ಟರ್ ಬರೋಬ್ರ ಖಾತ ಅಂತ ಹೇಳ್ತಾರ. ನಮ್ಮ ರೈತರು ಆ ಗುಬ್ಬಿಗಳಿಗೆ ಮನೆ ಮಾಡ್ಕೊಡಲ್ರಿ. ಅದಕ್ಕೆ ದೊಡ್ಡ ಗಿಡಗಳು ಇರೋದು ಬಹಳ ಎಸೆನ್ಷಿಯಲ್ ಅದ ರೀ. ಅಂದ್ರ ಅವು ಗುಬ್ಬಿಗಳಿಗೆ ಅಲ್ಲಿ ಮನಿ ಮಾಡ್ಕೋತಾವು, ಅಲ್ಲೇ ನಿಮ್ಮ ಹೊಲ್ದಾಗಿರ್ತಾವು. ಪ್ಲಸ್ ಏನದಲ್ಲ, ಕೆಳಗ ನೀವು ಅಲ್ಲಿ ಒಂದಿಷ್ಟು ಹೊಂಡ ಬಿಟ್ಟದಂದ್ರೆ ಅಲ್ಲಿ ನೀರು ಕುಡಿತಾವು. ನೀರು ಕುಡಿದು ನಿಮ್ಮ ಹೊಲ್ದಾಗಿನ ಹುಳುಗಳು ಯಾವ ಹೊರಗಿನ ಬಂದು ಅವಕ್ಕೆ ಇದು ಮಾಡ್ತಾವ್ರಿ. ಏನ್ ಮಾಡ್ತಾವ್ರಿ, ಅವಕ್ಕ ತಿಂದು ಹಾಕ್ತಾವ. ಇದು ರೈತರದ್ದು ಫಸ್ಟ್ ಏನ್ ತಪ್ಪದಂತಂದ್ರಿ, ಗುಬ್ಬಿ ನಮ್ಮ ಹೊಲಕ್ಕೆ ಬರಬಾರ್ದು ಅಂಬದು ಇದು ಫಸ್ಟ್ ತಪ್ಪದ. ಇದನ್ನ ಕರೆಕ್ಷನ್ ಮಾಡ್ಕೋಬೇಕು ನಮ್ಮ ರೈತರು. ನೆಕ್ಸ್ಟ್ ನಿಮ್ಗೆ ಏನ್ ಹೇಳಿದ್ರಿ, ಸಣ್ಣ ಗಿಡಗಳು ಇರ್ಬೇಕ್ರಪ್ಪ, ಹೂವಿನ ಗಿಡಗಳು ಇರ್ಬೇಕಂತ. ಹೂವಿನ ಗಿಡಗಳು ಇರೋದ್ರಿಂದ ಅದೇ ನೀವೆಲ್ಲಿ ನಿಮ್ಗೆ ಒಂದಿಷ್ಟು ಗಿಡಗಳು ಇರ್ಬೇಕು, ಒಂದಿಷ್ಟು ನೀರಿನ ಹೊಂಡ ಇರ್ಬೇಕಂತ ಹೇಳಿದ್ರಿ. ಅಲ್ಲಿ ನಿಮ್ಮಲ್ಲಿ ಸಣ್ಣ ಗಿಡಗಳು ಇದ್ದು ಅಂತಂದ್ರೆ ಏನಾಗ್ತದೆ, ಸುತ್ತಮುತ್ತಿನ ಬಟರ್ಫ್ಲೈಸು, ಜೇನು ಹುಳುಗಳು ಇವೆಲ್ಲ ಅಲ್ಲಿ ಮನೆ ಮಾಡ್ತಾವೆ. ಇವು ಮನೆ ಮಾಡುದು ಅಂತಂದ್ರೆ ನಿಮ್ಮ ಹೊಲದಾಗ ಸ್ಪರ್ಶ ಆಗ್ಲಕ್ಕ ಕಮ್ಮಿ ಬೀಳಲ್ಲ. ಇವತ್ತಿನ ದಿವಸ ರೀ ಮಲ್ಲಿಕಾರ್ಜುನವ್ರು, ನೀವು ತಾಜೂಬ್ ಮಾಡ್ತೀರಿ, ನಮ್ಮ ದೇಶದಾಗ ಹೆಂಗೆ ಕುರಿ ಕುಡಿಸ್ತಾರೆ ನೋಡ್ರಿ. ಏನ್ರಿ, ಕುರಿಗಳು ತಂದು ಕುಡಿಸ್ತಾರೆ ನೋಡ್ರಿ. ಹೌದು, ಅವ್ರು ರೊಕ್ಕ ಕೊಡ್ತಾರೆ ನಮ್ಮ ಮಂದಿ. ಒಂದ್ ರಾತ್ರಿಗೆ ಇಷ್ಟಪ್ಪ ಅಂತ ಕೊಡ್ತಾರೆ. ಹೌದು, ಅದು ಎಟ್ರ ಕೊಡಲ್ಲ, ಅದು ಬಿಡ್ರಿ. ನಮ್ಮಲ್ಲಿ ಕುರಿ ಕುಡಿಸ್ತಾರೆ, ಯಾಕಂದ್ರೆ ಅದೇ ಇಕ್ಕಿ ಬಿದ್ದು ನಮ್ ಚಲೋ ಬರಬಾರ್ದ. ಹಂಗ ಯುರೋಪ್ದಾಗ ಏನಾಗ್ಯದ್ರಿ, ಕೆಮಿಕಲ್ ಹೊಡೆದು ಅಲ್ಲಿ ಜೇನು ಹುಳುಗಳಿಲ್ಲ, ಬಟರ್ಫ್ಲೈ ಇಲ್ಲ, ಇವೆಲ್ಲ ಇಲ್ಲ. ಅಲ್ಲಿ ಹೆಂಗ್ ನಮ್ಮಲ್ಲಿ ಕುರಿ ತಂದು ಕೂಡಿಸ್ತಾರ್ರಿ, ಹಂಗ ಟ್ರಕ್ ದೊಡ್ಡ ಟ್ರಕ್ಗಳು ಬರೀ ಜೇನಿನ ಹುಳುಗಳು ತಗೊಂಡ್ ಬಂದ, ಜೇನಿನ ಕಟ್ಟಿಗೆ ತಗೊಂಬಂದ್ ಅವ್ನ ಹೊಲದಾಗ ಒಂದ್ ರಾತ್ರಿ ನಿಂದ್ರಕ್ಕೆ ಎಷ್ಟು ರೂಪಾಯಿ ತಗೋತದ. ಹೌದು, ಇದು ಅಂದ್ರೆ ಎಲ್ಲಿಗೆ ಬಂದಾರ ಕೆಮಿಕಲ್ ಹೊಡೆದು, ವಿಷ ಹೊಡೆದು ಅಂತಂದ್ರೆ ಇಲ್ಲಿಗೆ ಬಂದ್ಬಿಟ್ಟಾರೆ. ನಮ್ಮ ದೇಶದಾಗ ಇನ್ನ ನಮ್ಮ ಹಣಿಬಾರ್ ಚಲೋದ, ಆ ಹಣಿಬಾರ್ಕ್ ನಾವು ಬಂದಿಲ್ಲ. ಕುರಿನ ಇಟ್ಟೆ ತರ್ಸಕತ್ತೀವಿ, ಜೇನು ಹುಳುಗಳು ಕಿರಾಯಿಲಿ ತರಕತ್ತಿಲ್ರಿ ನಾವಿನ್ನ ಮಲ್ಲಿಕಾರ್ಜುನವ್ರ. ಕರೆಕ್ಟ್. ಇಲ್ಲಿ ಮಾರ್ಕೆಟ್ದಂದು ಯುರೋಪ್ದಾಗ ತಂದಂಗ ತರಕತ್ತಿಲ್ಲ ನಾವು.
ಅಟ್ಲೀಸ್ಟ್ ನಮ್ಮ ಹಣಿ ಬರೀ ನಾವು ಶುದ್ಧದ ನಾವು ಇದನ್ನ ಹಾಳು ಮಾಡ್ಕೋಬಾರ್ದ್ರಿ. ಸೊ ಇನ್ನೊಂದದ ರೀ ಮಲ್ಲಿಕಾರ್ಜುನ ಅವರೇ, ಒಂದು ಹೊಲದಾಗ ಇದು ನಾವು ಒಂದಿಷ್ಟು ದೊಡ್ಡ ಗಿಡಗಳು ಅದು ಇದು ಪ್ರೂವನ್ ಫ್ಯಾಕ್ಟರ್ ನಿಮ್ಗೆ ಹೇಳಕತ್ತಿದ್ದು. ಒಂದಿಷ್ಟು ದೊಡ್ಡ ಗಿಡಗಳು ಅದು ಆ ದೊಡ್ಡ ಗಿಡಗಳು ಏನ್ ಮಾಡ್ತಾವು, ತನ್ನ ಹೊಟ್ಟೆಗ ಬೇಕಾದಷ್ಟು ನ್ಯೂಟ್ರಿಯೆಂಟ್ಸ್, ನೆಲದಾಗಿದ್ದ ನ್ಯೂಟ್ರಿಯೆಂಟ್ಸ್ ತಾನು ಸ್ಟೋರ್ ಮಾಡ್ಕೊತದ. ಮಾಡ್ಕೊಂಡು ಏನ್ ಮಾಡ್ತದ, ಸುತ್ತಮುತ್ತ ಪರಿಸರದಾಗ ಬೇರೆ ಗಿಡಗಳಿಗೆ ಕಂಬಿತ್ತು ಯಾವುದೇ ಒಂದು ನ್ಯೂಟ್ರಿಯೆಂಟ್, ಒಂದು ಬೋರಾನ್ ತೋರಿಸ್ ಏನೇ ತಗೋರಿ ಯಾವುದೋ ಒಂದು, ಅದಕ್ಕೆ ಬೇಕಾಗಿದ್ದು ಏನ್ ಮಾಡ್ತೈತಿ, ಅದು ಏನದಲ್ಲ ಆ ಗಿಡಕ್ಕೆ ವಾಪಸ್ ಕೊಡ್ತೈತಿ. ಅದರ ತನ್ನ ಪ್ರಜಾತಿದಿತ್ತು ಅಂದ್ರೆ ತಿಳ್ಕೊರ ಮಾವಿನ ಗಿಡ ಅದ ನಿಮ್ಮಲ್ಲಿ, ಒಂದು ದೊಡ್ಡ ಗಿಡ ಅದ, ಒಂದು ಎಲ್ಲೋ ಸಣ್ಣ ಗಿಡ ಅದ, ಅರ್ಧ ಕಿಲೋಮೀಟರ್ ದೂರ ಇನ್ನೊಂದು ಸಣ್ಣ ಗಿಡ ಅದ ಮಾವಿನ ಗಿಡ. ಆ ಸಣ್ಣ ಗಿಡಕ್ಕೆ ಏನಾರೆ ಕಂಬಿತ್ತು, ಇದು ದೊಡ್ಡ ಗಿಡ ಅಲ್ಲಿಗೆ ಸಪ್ಲೈ ಮಾಡ್ತದೆ. ಮತ್ತ ಈ ಏನ್ ಗಿಡಗಳು ನಿಮ್ಮ ದೊಡ್ಡ ಆಗಿ ಅವು ವಾಪಸ್ ಏನದಲ್ಲ ನೀವು ನೆಲಕ್ಕೆ ಏನಾದ್ರು ವಾಪಸ್ ಹಾಕಿದ್ರಿ, ನಿಮಗೆ ದೊಡ್ಡ ಪ್ರಮಾಣದಾಗ ನೆಲಕ್ಕೆ ನ್ಯೂಟ್ರಿಯೆಂಟ್ ವಾಪಸ್ ಇರ್ತದೆ. ಇದನ್ನ ರೈತರು ತಿಳ್ಕೊಬೇಕ್ರಿ. ಇಲ್ಲಂದ್ರೆ ಯಾರು ಹೊಲ ನೋಡಿದ್ರೆ ಅದು ನಮ್ಮ ಸ್ಟೇಡಿಯಂ ನಮ್ಮ ಸ್ಪೋರ್ಟ್ಸ್ ಗ್ರೌಂಡ್ ಆಗಿರ್ತಾರಪ್ಪ, ಅಂದ್ರೆ ಎಕ್ದಮ್ ನೀಟ್ ಅಂಡ್ ಕ್ಲೀನ್. ಅಲ್ಲಿ ನಮ್ಮ ಸ್ಟೇಡಿಯಂ ಅದನ್ನೇ, ಏನೇನು ಮಿಲಿಟರಿ ಗ್ರೌಂಡ್ ಅದನ್ನೇ ನಮ್ದು. ನಮ್ಮ ಹೊಲ ಇದ್ದು ಹೊಲದಾಗ ಇವೆಲ್ಲ ಪರಿಸರ ಬೇಸಿಕ್ಸ್ ಇವು ಯಾವ್ರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬೇಸಿಕ್ಸ್. ಇದ್ರ ಸಂಗತಿ ಇನ್ನೊಂದು ರೀ ಮಲ್ಲಿಕಾರ್ಜುನ ಅವ್ರು, ನಮ್ಗೆ ಎಸ್ಪೆಷಲಿ ನಮ್ಮ ಗುಲ್ಬರ್ಗ ಡಿವಿಷನ್ ತಗ್ರಿ ನಮ್ಮಲ್ಲೆಲ್ಲ ಇಲ್ಲಿ ಒಂದು ಹೊಲದ ಇನ್ನೊಂದು ಹೊಲದ ನಡುವೆ ಏನದಲ್ಲ ದೊಡ್ಡದೊಂದು ಒಡ್ಡ ಹಾಕಿಬಿಟ್ಟಿರ್ತಾರಪ್ಪ. ಒಡ್ಡ ಅಂತಾರ, ಬಂದಾರಿ ಅಂತ ನಾವು ಕಡೆ ಅದು ಬಂದಾರಿ ನೋಡಿದ್ರೆ ಭಾಳ ತಣ್ಣನೇ ಇರ್ತದೆ ಅದು. ಈ ಬಂದಾರಿ ಇಷ್ಟು ದಿವಸ ಏನ್ ಮಾಡ್ಯಾರ್ರಿ ನಮ್ಮ ಗುಲ್ಬರ್ಗ ಮಂದಿಗೆ, ನಮ್ಮ UKP ಪ್ರಾಜೆಕ್ಟ್ಲೇನ್ರಿ ಭಾಳ ಮಂದಿಗೆ ಏನಂದ್ರೆ ನೀರು ಸಿಗಕತ್ತೈತಿ. ಈಗ ಕಡಿ ಒಂದು 10-15 ವರ್ಷದಿಂದ ನಮ್ಗೆ ಏನದಲ್ಲ ನೀರು ಭಾಳ ರೈತರಿಗೆ ಸಿಗಕತ್ತೈತಿ. ಆದ್ರೆ ನಮ್ಮ ರೈತರಿಗೆ ಏನ್ ಪ್ರಾಬ್ಲಮ್ ಅದಂತಂದ್ರೆ ನೀರು ಉಪಯೋಗಿಸೋದ್ರೂ ಗೊತ್ತಿಲ್ಲ ನಮ್ಮ ಹಣಿವಾರ್ಕ್ರಿ ನಮ್ಮ ಮಂದಿಗೆ. ನೋಡ್ರಿ ಮಲ್ಲಿಕಾರ್ಜುನ ಅವರೇ, ನಾ ಭಾಳ ರೈತರಿಗೆ ಮಾತಾಡೇನ್ರಿ. ಒಬ್ಬ ರೈತ ಅಂತನ್ರಿ, ನಮ್ಮ ಪಾಲ ಬಂದಾಗ ಅಂದ್ರೆ ಅಣ್ಣತಂದ್ರ ಪಾಲ ಇರ್ತದೆ, ಒಂದು ಪಂಪ್ ಇರ್ತದ, ಆ ಪಂಪ್ನಾಗ ಅವನಿಗೆ ಇವನಿಗೆ 3 ದಿವಸ ಅವನಿಗೆ 3 ದಿವಸ, ಅಥವಾ ಇವತ್ತೊಂದು ದಿವಸ ಹಣ್ಣು ಉಪಯೋಗಿಸ್ತಾನೆ, ಇವತ್ತು ತಮ್ಮ ಉಪಯೋಗಿಸ್ತಾನೆ, ಇವತ್ತು ಕಾಕ ಉಪಯೋಗಿಸ್ತಾನೆ, ಏನೋ ಹಿಂಗೆಲ್ಲೋ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಾರ ನಮ್ಮ ಮಂದಿರಿ. ಮಾಡ್ಕೊಂಡು ಏನ್ ಮಾಡ್ತಾರ್ರಿ, ಅವನ್ ಪಾಳಿ ಬಂದಾಗ ಹೊಲಕ್ ನೀರು ಬಿಡ್ತಾರೆ. ಗಿಡಕ್ಕೆ ನೀರು ಬೇಕೇನಂತ ಇವ್ರು ಕೇಳ ಬಿಡೋರಲ್ಲಪ್ಪ ಇವ್ರು. ಮತ್ತ ಅವ್ನ ಪಾಳಿ ಬಂದಂತೆ ಅಡೆ ಮಾಡ್ತಾರೆ. ಅಡೆ ಅಂದ್ರೇನ್ರಿ, ಸಿಗ್ತದೋ ಬಿಡ್ತದೋ ಅನ್ನೋರಂಗ ಹೊಲಕ್ಕೆ ಹಚ್ಚಿ ನೀರು ಬಿಟ್ರಂದ್ರೆ ಅದೇನು ನಾವು ಕೇಳಬೇಡ್ರ. ಅದಕ್ಕೆ ಆ ಪಂಪ್ ಖರಾಬ್ ಆಗ್ಬೇಕು, ಇಲ್ಲ ಬಾಯರ್ ಖಾಲಿ ಆಗ್ಬೇಕು, ಅಥವಾ ಬೋರ್ವೆಲ್ ಖಾಲಿ ಆಗ್ಬೇಕು, ಅಥವಾ ಹಳ್ಳನೇ ಖಾಲಿ ಆಗ್ಬೇಕು, ಆ ಲೆಕ್ಕಕ್ಕೆ ನೀರು ಬಿಡ್ತಾರೆ ಹೊಲಕ್ಕೆ. ಈ ನೀರು ಬಿಡೋ ತರಿಕ ಅಲ್ರಿ. ಯಾಕಂದ್ರಿ ನೆಲದಾಗ ಒಂದು ಗಿಡ ನೀವು ಬೆಳಿಬೇಕಾದ್ರೆ ಒಂದು ಟ್ರಯಲ್ನು ಮಾಡಿ ನೋಡ್ಬೋದ್ರಿ ರೈತರು. ಏನಪ್ಪಾ ಅಂದ್ರೆ, ಒಂದು ಪ್ಲಾಸ್ಟಿಕ್ ಬಾಟ್ಲಿ ತಗೊಂಡ್ರಿ, ಅಂದ್ರೆ ಕೆಳಗೆ ತೂತಿರಲ್ಲ ನೋಡ್ರಿ, ಪ್ಲಾಸ್ಟಿಕ್ ನೀರಿನ ಬಾಟ್ಲಿ, ಅದಕ್ಕೆ ತೂತ್ ಹಾಕ್ಬೇಡ್ರಿ. ಒಂದು ಪ್ಲಾಸ್ಟಿಕ್ ಬಾಟ್ಲಿದಾಗ ನೀವು ಎಂಥದ್ದು ಜಗತ್ನಾಗ ಎಂಥ ಬೆಸ್ಟ್ ಫರ್ಟಿಲೈಸರ್ ಸಿಗ್ತದ, ಅಂತ ಬೆಸ್ಟ್ ಫರ್ಟಿಲೈಸರ್ ಅದಕ್ಕೆ ಎಲ್ಲಕ್ಕಿಂತ ಚಲೋ ಮಾಡಿ ನಿಮ್ಗೆ ಹೊಂದಾಗ ಎಲ್ಲಿ ಸಿಗ್ತದ ಹಾಕಿ ಕೆಳಗೆ ತೂತ ಕುಡ್ಲಾರ್ದೆ ನೀವು ಮ್ಯಾಗ ಗಿಡ ಹಚ್ಚ್ರಿ. ಪ್ಲಾಸ್ಟಿಕ್ ಬಾಟ್ಲಿ ತೂತ ಮಾಡ್ಬೇಡ್ರಿ, ಅಂದ್ರೆ ಕುಂಡ ಅಂತ ಹಿಡ್ರಿ. ಕುಂಡಕ್ಕೆ ಕೆಳಗೆ ತೂತ ಹಾಕ್ಲಾರ್ದೆ ನೀವು ಗಿಡ ಬೆಳೆದ್ರಿ, ಆ ಗಿಡ ಏನದಲ್ಲ ಡ್ರೌನಿಂಗ್ ಅಂತಾರೆ. ಅಂದ್ರೆ ಏನದಲ್ಲ ತಂತ ಏನದ ಮುಳುಗಿ ಹೋಗ್ತದ್ರಿ ಗಿಡ, ಅದು ತಾನೇ ಸತ್ತು ಹೋಗ್ತದೆ. ಕೆಳಗಡೆ ಒಂದು ಹೋಲ್ ಮಾಡಿ ಅದಕ್ಕೆ ಇದು ಎದಕ್ಕೆ ಹೋಲ್ ಅಂದ್ರೆ ಏನಪ್ಪ? ಹೋಲ್ ಅಂದ್ರಿ ಕೆಳಗಿಂದ ಏನದಲ್ಲ ಯಾವಾಗ್ಲೂ ನೆಲಕ್ಕೆ ಬ್ರೀದಿಂಗ್ ಬೇಕ್ರಿ. ಮತ್ತ ಗಾಳಿ ನೆಲದಾಗ್ರಿ ಯಾವ್ದು ಚಲೋ ಮಣ್ಣು ಅಂತಂದ್ರ 25% ಅಂದ್ರೆ ಗಾಳಿ ಇರ್ಬೇಕು, ಅದು ಮಾತ್ರ ಚಲೋ ಮಣ್ಣ. ಇಲ್ಲ ಅದು ಬ್ರೀದಿಂಗ್ ಮಾಡ್ಲಿಲ್ಲ ಅಂದ್ರ ಮುಳುಗ್ತದಿರ್ತಾನೆ. ಮುಳುಗ್ತಂದ್ರೆ ಸಾಯ್ತದ, ಸುಮ್ ಕೆಳಗೆ ಮುಳುಗಿ ಏನದಲ್ಲ ಹೊರಗೆ ಬರ್ತದಂತಲ್ಲ, ಅದು ಗಿಡನೇ ಸತ್ತು ಹೋಗ್ತದ. ಯಾಕಂದ್ರೆ ನೀರ್ ನಿಂದ್ರಬಾರ್ದಲ್ಲಿ, ನೀರಿನ ಸಂಗತಿ 25% ಗಾಳಿ ಬೇಕು. ಇದ್ರ ಸಲುವಾಗಿ ನಮ್ಮ ರೈತರಿಂದ ಹೊಲದಾಗ ನೀರು ಕೊಡ್ಬೇಕಾದ್ರೆ ಎಕ್ಸ್ಟ್ರಾ ಕೇರ್ಫುಲ್ ಇರ್ಬೇಕು. ಮತ್ತೇನದಲ್ಲ ನೀರು ಹೆಚ್ಚಿಗೆ ಕೊಡಬಾರ್ದು. ನೀರು ಹೆಂಗ್ ಕೊಡ್ಬೇಕಪ್ಪ? ಒಂದು ಸಿಂಪಲ್ ಮೆಥಡ್ ಅಂತಂದ್ರೆ, ಒಂದರೆ ನಂಬಲ್ಲಿ ಬೇಕಾದಷ್ಟು ನಂಬಲ್ಲಿ ಈಗ ಡಿಜಿಟಲ್ ಮೀಟರ್ ಬಂದಾವ, ಭಾಳ ಸಸ್ತ ಅದಾವ್ರಿ ಮಲ್ಲಿಕಾರ್ಜುನ. 1500-400 ರೂಪಾಯಿದಾಗ ಒಂದೊಂದು ಮೀಟರ್ ಸಿಗ್ತಾವ. ಸೊ ಇದು ಮೀಟರ್ ವಿಡಿಯೋ ತೋರಿಸ್ತೀನಿ ನೋಡಿರ್ಬೇಕಾದ್ರೆ ನೋಡ್ಕೊರಿ, ಯಾರು ಅದನ್ನು ತರಿಸ್ಕೊರಿ. ಒಂದು ಅಂದ್ರೆ ಭಾಳ ಕರೆಕ್ಟಾಗಿ ನೀವು ವರ್ಕ್ ಮಾಡ್ಬೋದು ಇದರಲ್ಲಿಂದ. ಇನ್ನು ಇದು ದೊಡ್ಡ ರೈತರ ಸಲುವಾಗಿ ಭಾಳ ಕೆಲಸದ ಇಕ್ವಿಪ್ಮೆಂಟ್ ಅದ ರೀ, ಇದೊಂದು ಬೇಕಾದ್ರೆ ಯೂಸ್ ಮಾಡ್ಬೋದು. ಅದು ಮಾರ್ಕೆಟ್ ಸಿಗ್ತಾವ, ಹಾಕ್ತೀನಿ, ಡೀಟೇಲ್ ಹಾಕ್ತೀನಿ ವಿಡಿಯೋದಾಗ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊರಿ. ಒಂದು
ಇಲ್ಲ ನಿಮ್ಗೆ ಇನ್ನೊಂದು ಸಿಂಪಲ್ ಸಾಧಾರಣ ಮೆಥಡ್ ಹೇಳ್ತೀನಿ. ಏನಪ್ಪ ಅಂದ್ರೆ ನಿಮ್ಮ ಹೊಲದಾಗ ಮ್ಯಾಗಿನ ಮಣ್ಣು ಸರಿಸ್ರಿ ಕೈಯಿಂದ ಸರಿಸಿ ಏನ್ ಮಾಡ್ರಿ, ಅದು ಕೈದ ಕೆಳಗಿನ ಮಣ್ಣು ತಗೊಂಡು ಕೈದಾಗ ಉಂಡಿ ಮಾಡ್ರಿ. ಉಂಡಿ ಮಾಡಿದ್ರಿ ಅಂತಂದ್ರೆ ಅದು ಉಂಡಿ ಆಗ್ಬಾರ್ದು. ಹೆಂಗ್ ಉಸುಕ್ ಖುಲ್ಲ ಚಲ್ತದು ವಾಪಸ್, ಹಂಗ ಅದು ಖುಲ್ಲ ಅವಾಗ ಮಾತ್ರ ನೀರು ಬಿಡಬೇಕು. ಇಲ್ಲ ನಿಮ್ಮ ಪಾಳಿ ಬಂದದ, ಕರೆಂಟ್ ಅದ, ಇವತ್ತಿನಲ್ಲ ನಮ್ದು ಏನಂತೀರಿ ನೀರು ಸಿಗ್ಲತ್ತಾವು, ಈ ಪ್ರಮಾಣದಾಗ ನೀವು ನೀರು ಬಿಟ್ರಿ ಅಂತಂದ್ರೆ ಒಂದು ನೆಲ ಹಾಳು ಮಾಡ್ತೀರಿ, ಎರಡನೇದು ನಿಮ್ಮ ಗಿಡ ಹಾಳು ಮಾಡ್ತೀರಿ, ಮೂರನೇದು ನಮ್ಮ ಕಬ್ಬಿನವರಿಗೆ ನೀರು ಎಕ್ಸಸ್ ಕೊಟ್ರೆ ಕಾಟ ಕಮ್ಮಿ ಆಗ್ತದ್ರಿ. ಗಿಡ ಸಾಯ್ತಾವು, ನೀರು ಕಾಟ ಕಮ್ಮಿ ಆಗ್ತೈತಿ. ಇದ್ರ ಬಗ್ಗೆ ನಮ್ಮ ರೈತರು ಒಂದ್ ಸ್ವಲ್ಪ ಗಮನ ಮಾಡ್ಬೇಕ್ರಿ. ಅಂದ್ರೆ ನೀರ್ ಬಿಡ್ಬೇಕು. ಈಗ ಎಲ್ಲಾ ಇದೆ, ನನ್ನ ಹತ್ರನೇ ಮೋಟ್ರ್ ಇದೆ, ಬಟ್ ಕರೆಂಟ್ 4 ಹೊತ್ತು ನೀರು ಕೊಡ್ತಾರೆ. ನಾವ್ ಯಾವಾಗ ಹೋಗ್ಬೇಕು ಯಾವಾಗ ಬಿಡ್ಬೇಕು ಗೊತ್ತಾಗಲ್ಲ. ಅದಕ್ಕೆ ಹೇಗ್ ಮಾಡೋದು? ಇದಕ್ಕೆ ಬೆಸ್ಟ್ ತರಿಕಾ ಅಂದ್ರೆ ಆಕ್ಚುಲಿ ಸ್ಪೀಕಿಂಗ್ ಹೊಲಗಳಿಗೆ ನೀರು ಕೊಡಬೇಕಾಗಿದ್ದು ಮುಂಜಾನೆ ಟೈಮಿಗೆ ಚಾಲೂ ಮಾಡಂತಾರೆ ಒಂದು, ಅಥವಾ ಸಂಜೆ ಹೊತ್ತಿಗೆ ನೀರು ಕೊಡಂತ ಹೇಳ್ತಾರ. ಕಡಿ ಬಿಸಿಲಾಗ ನೀರು ಕೊಡಬೇಡ ಅಂತ ಹೇಳ್ತಾರ. ಇದು ರೈತರು ಇದ್ರ ಬಗ್ಗೆ ನಿಮ್ ಬೆಳಿ ಪ್ರಕಾರ ನೀವು 4 ಮಂದಿ ಕೇಳ್ಕೊಂಡು ಕಡಿ ಬಿಸಿಲಾಗ ನೀರು ಕೊಡಕ್ ಹೋಗ್ಬೇಡ್ರಿ, ಅದು ಚಲೋ ಅಲ್ಲ ಅಂತ ಹೇಳ್ತಾರ. ಒಂದು. ಎರಡನೇದು ನಿಮ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅದಾವ. ಯಾವುದು ನಿಮ್ಗೆ ಅಂದ್ರೆ ಮುಂಜಾನೆ ಕರೆಂಟ್ ಬರ್ತದೋ, ಮಠ ಮಧ್ಯಾಹ್ನಕ್ಕೆ ಬರ್ತದೋ, ಇದು ಏನದಲ್ಲ. ಇದ್ರ ಬಾರಿದಾಗ ನೀವು ಒಂದ್ ಸ್ವಲ್ಪ ವಿಚಾರ ಮಾಡಿ, ಈಗೇನ್ ಬೇಕಾದ ಸೋಲಾರ್ ಎಕ್ವಿಪ್ಮೆಂಟ್ ಬಂದಾವೆ, ಸೋಲಾರ್ ಪಂಪ್ಗಳು ಬಂದಾವೆ, ಇವೆಲ್ಲ ಬಂದಾವು. ಇಂಥವೇನ್ರಿ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರಿ, ಇದು ಪ್ರಾಬ್ಲಮ್ ಸಾರ್ಟ್ ಆಗ್ತದೆ. ಅಂದ್ರ ಕಡಕ್ ನೆಲ ಸ್ವಲ್ಪ ಚರರ ಅಂದಾಗ ನೀವು ನೀರ್ ಬಿಟ್ರಿ, ಅದ್ರಲ್ಲಿ ದುಷ್ಪರಿಣಾಮ ಆಗ್ತಾವ ಅಂಬದು ರಿಪೋರ್ಟ್ಸ್ ಬಹಳ ಅದಾವ್ರಿ. ಅದು ಹೆಂಗ್ ಎಫೆಕ್ಟ್ ಮಾಡ್ತದ ಅದ್ರ ಮ್ಯಾಗ ರಿಪೋರ್ಟ್ಸ್ ಅದಾವು, ಬೇಕಾದಷ್ಟು ಮಂದಿ ಹೇಳ್ಯಾರ, ಸೈಂಟಿಸ್ಟ್ಗಳು ಹೇಳ್ಯಾರ. ಅದಕ್ಕೆ ಬೆಸ್ಟ್ ಟೈಮ್ ಏನಂತಂದ್ರೆ ಮುಂಜಾನೆ ಏನದಲ್ಲ ಜಲ್ದಿ ಮುಂಜಾನೆ 5ಕ್ಕೆ ಹಂಗೆ ಚಾಲೂ ಮಾಡ್ಕೋರಿ. ನೀವೇನದಲ್ಲ ಮುಂಜಾನೆ 10-11 ತನ ಅಂದ್ರೆ ನೆಲ ಕಾಯಕ್ಕಿಂತ ಮೊದಲು ಕೊಡ್ರಿ. ಅಥವಾ ಏನದಲ್ಲ ಮಧ್ಯಾಹ್ನ 3-4 ಆಗೋಣ ನೀವು ಚಾಲೂ ಮಾಡ್ರಿ. ನೀವು ರಾತ್ರಿನೂ ಕೊಟ್ಟರೆ ನಡೀತಿತ್ತು ಒಂದ್ ಸ್ವಲ್ಪ. ಆದಷ್ಟು ಮಟ್ಟಿಗೆ ಏನದಲ್ಲ ಹಿಂಗೆ ಮ್ಯಾನೇಜ್ ಮಾಡಿದ್ರೆ ಬಹಳ ಚಲೋ ರೀ. ಅಂದ್ರೆ ನೀವ್ ಹೇಳ್ತಾ ಇರೋದು ತಂಪು ಇದ್ದಾಗ ನಾವು ನೀರು ಬಿಟ್ಟಾಗ ಭೂಮಿನೂ ಸೋಕ್ಕೊಳುತ್ತೆ, ಆಮೇಲೆ ಚೆನ್ನಾಗಿ ಇದನ್ನು ಆಗುತ್ತೆ. ಸೋಕ್ ಇದು ಒಂದು ದೊಡ್ಡ ಸಬ್ಜೆಕ್ಟ್ ರೀ ಮಲ್ಲಿಕಾರ್ಜುನ ಅವ್ರ. ಏನ್ರಿ ಇದು ಸಾರದಲ್ರಿ, ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಅದ್ರಿ. ಇದು ನನ್ಗೆ ಎಷ್ಟು ರೀತಿ ಹೇಳ್ತೀನಿ ಮಲ್ಲಿಕಾರ್ಜುನ. ನೀರ್ ಈಗಿನ ಕಾಲದಾಗಿನ ಹೊಲಗಳಿಗೆ ಹೋಗಿ ನೋಡ್ರಿ ನೀವು. ನೀರ್ ಈ ಕಡೆ ಬಿಟ್ರೆ ದನ ಇನ್ನೊಂದ್ ಮೂಲಿಗೆ ಓಡೋತದ್ರಿ. ಹೌದು, ಕರೆಕ್ಟ್ ಏನ್ರಿ. ಈ ಒಂದ್ ಮೂಲಿಗೆ ನೀರು ಬಿಟ್ರು ಅಂದ್ರೆ ಅದ್ರ ಏನ್ ಮನುಷ್ಯ ಓಡೋದೇ ಓಡ್ತಿರ್ತದ ನೀರು ಓಡುತ್ತೆ, ಅದ್ ಹಂಗ ಅಲ್ರಿ. ಅದು ಆಕ್ಚುಲಿ ಏನಂದ್ರಿ ಮಲ್ಲಿಕಾರ್ಜುನರೇ, ನಮ್ ನೆಲದಾಗ ಜೀವಾಣು ಇದ್ದು, ನೀವು ನಮ್ ರೈತರ ಅಲ್ರಿ ಮಲ್ಲಿಕಾರ್ಜುನವ್ರು. ಯಾರ್ರೀ ನಾವು ಮನುಷ್ಯ ರೈತರೇ ಅಲ್ಲ. ನಾವು ಖರೆ ರೈತರು ಅಂದ್ರೆ ನಮ್ ಎರೆಹುಳುಗಳು, ಫಂಗೈ, ಬ್ಯಾಕ್ಟೀರಿಯಾಗಳು. ನಾವು ಲೆಕ್ಕದಾಗ ಹೇಳಿಲ್ಲ ಅವ್ಕ ರೈತರೇ ಅಂಬಲ್ರಿ. ಖರೆ ಫಸ್ಟ್ ನಮ್ ಗವರ್ಮೆಂಟ್ ಏನದಲ್ಲ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕ್ರಿ, ಇವ ನಿಜ ರೈತ ಅಂತ ಹೇಳಿ. ನಾವು ಮನುಷ್ಯ ರೈತರೇ ಅಲ್ರಿ ಮಲ್ಲಿಕಾರ್ಜುನ. ಎರೆಹುಳುಗಳು ರೈತರು, ಫಂಗೈ ರೈತರು, ಬ್ಯಾಕ್ಟೀರಿಯಾಗಳು ರೈತರು, ಇವು ಮೈಕ್ರೋಬ್ಸ್ ರೈತರು. ಈ ರೈತರಿಗೆ ನಾವು ಮತ್ತೆ ಬಿಟ್ಟಿವ್ರಿ. ಈ ಕಾಲದಾಗ ಮತ್ತೆ ಬಿಟ್ಟಿದ್ದೆವು. ಬಿಟ್ಟಿದ್ವಿ ಅಂದ್ರೆ ನಮ್ ಭೂಮಿದಲ್ಲಿ ಅವು ಇಲ್ಲೇ ಇಲ್ಲ. ಯಾವ ಭೂಮಿದಲ್ಲಿ ಖಲಾಸಾಗಿದ್ದು ಒಂದು ಪ್ಯಾರಾಮೀಟರ್ ರೀ. ಅದು ಆಮ್ಯಾಗ ಬರನ್ರಿ. ನಾವು ಅವಕ್ಕೆ ಇಟ್ಟಿವೋ ಕೊಲೆ ಹಾಕಿವೋ ಅಂಬದು ಆಮ್ಯಾಗ ಬರಂಗ. ಈಗ ನೀರು ನೀವು ಬಹಳ ಚಂದ ಏನ್ ಕೇಳಿದ್ರಿ, ಸೋಕ್ತದಂದ್ರಿ. ಸೋಕಲ್ರಿ. ಈ ಎರೆಹುಳುಗಳು ನಿಮ್ಗೇನದಲ್ಲಿ 24-30 ಅಡಿ ತನ ಕೆಳಗ ತೂತ ಹಾಕ್ತಾವ್ರಿ ನೆಲದಾಗ. ಯಾವ್ರಿ ಇವು ನಮ್ ಎರೆಹುಳುಗಳು ಅಂತಾರಲ್ರಿ. 24 ಫೀಟ್ ಹೇಳ್ತಾರೆ, 24 ಫೀಟ್ ಎಲ್ಲಿ ಚಲೋ ಭೂಮಿ ಇತ್ತು ಇನ್ನೊಂದ್ರ ಜಾಸ್ತಿನೂ ಹೋಗ್ತಾವ. ಮತ್ರಿ ಯಾವ ತೂತಾಗ ಕೆಳಗೆ ಹೋಗಿರ್ತಾವ ಆ ತೂತ್ನಾಗಿಂದ ಹೊರಗೆ ಬರಲ್ರಿ. ಬಗಲಾಗಿನ ಒಂದು ತೂತ ಮಾಡೋ ಹೊರಗೆ ಬರ್ತಾವ್ರಿ. ನೆಲಕ್ಕೆ ಅವು ಚನ್ನಿ ಮಾಡಿ ಹಾಕ್ತಾವ್ರಿ. ಚನ್ನಿ ಅಂದ್ರೆ ಹೆಂಗ ನಮ್ ಚಾಪತ್ತಿ ಸೂಸ್ತಾರ ನೋಡ್ರಿ, ಹಂಗ ಅಂತ ಚನ್ನಿ ಮಾಡ್ದಂಗ ಮಾಡಿ ಹಾಕ್ತಾವ. ಅವು 24 ತಾಸು ಅವೇ ಕೆಲಸ ಮಾಡ್ತಾವ ಪಾಪ. ಅವು ಮಾಡ್ತಾವ. ನಮ್ ಬ್ಯಾಕ್ಟೀರಿಯಾಗಳು ಏನದಲ್ಲ ಅವನು ತೂತ ಹಾಕ್ತಾವು, ಫಂಗೈಗಳನ್ನು ತೂತ ಹಾಕ್ತಾವು. ಪ್ಲಸ್ ನಮ್ಮಲ್ಲಿ ಬೇರೆ ಯಾವುದೇ ಒಂದಿಷ್ಟು ಗಿಡಗಳು ಇದ್ದು ಅವ್ರ ಬೇರ್ಲಿಂದ ತೂತ ಹಾಕ್ತಾವ. ಯಾವ್ದ್ರಿ ನಮ್ಮಲ್ಲಿ ಮೊನೋಕ್ರಾಪಿಕ್ ಬಂದಾರ, ಅದನ್ನ ದೊಡ್ಡ ಸರ್ಕಸ್ ಅದ, ಅದ್ರ ಬಗ್ಗೆ ಆಮೇಲೆ ಮಾತಾಡನ್ರಿ. ಆದ್ರೆ ಇವು ಈ ಕೆಳಗಿನ ಜೀವಾಣುಗಳು, ಈ ಜೀವಾಣುಗಳು ಏನದಲ್ರಿ ಒಂದು ನೀರಿನ ನೆಲ ತೂತಾನು ಹಾಕ್ತಾವು, ಗಾಳಿ ಆಡಿಸ್ತಾವ ನೆಲದಾಗ.
ಪ್ಲಸ್ ಇವ್ರದ್ದು ಏನ್ ಮೇಜರ್ ಕೆಲಸ ಅಂತಂದ್ರಿ, ನೀವು ಖಾತಾ ಎಲ್ಲಿ ಹಾಕ್ರಿ ಅಥವಾ ನಿಮ್ ನೆಲ್ದಾಗಿದ್ದಿದ್ ಖಾತಾ ಅಂದ್ರೆ ನಿಮ್ ನೆಲ್ದಾಗಿದ್ದಿದ್ ನ್ಯೂಟ್ರಿಯೆಂಟ್ಸ್, ಆ ನ್ಯೂಟ್ರಿಯೆಂಟ್ಗಳು ಕನ್ವರ್ಷನ್ ಮಾಡೋದಾಗ್ಲಿ, ನಿಮ್ ಡೈರಿಗೆ ಸೇಫ್ ಇಡಕ್ಕಾಗ್ಲಿ, ಅಂದ್ರೆ ಸೇಫ್ ಅಂದ್ರೇನ್ರಿ ಅವಕ್ಕ ರಕ್ಷಿಸೋದಂತಾಗ್ಲಿ, ಪ್ಲಸ್ ಏನಂದ್ರೆ ಅವು ಹೊತ್ಕೊಂಡು ಒಯ್ದು ಈ ನ್ಯೂಟ್ರಿಯೆಂಟ್ ಒಯ್ದು ಕೊಡಕ್ಕಾಗ್ಲಿ, ಇದಕ್ಕೆಲ್ಲ ಸಹಕಾರ ಮಾಡೋ ಇವೇ ರೀ. ನಮ್ಮ ನೋಡ್ರಪ್ಪ, ನೀವು ಎಂಥದೇ ದೊಡ್ಡ ಮಷಿನ್ ಹಚ್ಚಿರಿ, ಯಾರ ರೈತನೂ ಏನದಲ್ಲ ಫೀಟ್ 2 ಫೀಟ್ ಕೆಳಗ ಇದು ಮಾಡೋದು ಉಳಲ್ರಿ. ಮಲ್ಲಿಕಾರ್ಜುನ ಭಾಳ ಆದ್ರೆ 6 ಇಂಚು 1 ಫೂಟ್ 1.5 ಫೀಟ್, ಒಂದು ದೊಡ್ಡ ಮಷಿನ್ ನಾವು ಹಚ್ಚಿದ್ರೆ 1.5-2 ಫೀಟ್, 20 ಫೀಟ್ 24 ಫೀಟ್ 30 ಫೀಟ್ ಯಾರು ಕೆಳಗೆ ತೆಗ್ಗೆ ಹೊಡೆಯಲ್ರು. ನಮ್ಮ ರೈತರು ಹೊಡೆಯಲ್ಲೇ ಅಂದ್ರೆ ಕೆಳಗಿನ ಮ್ಯಾಗ ಮಾಡಲ್ಲೇ. ಅಂದ್ರೆ ಅವ್ರು ಮಾಡೋ ಖರೆ ರೈತರು ಪಾಪ ಅವು ನಮ್ಮ ಇವು ಅವಕ್ಕೆ ಕೊಲ್ಲ ಹಾಕ್ಯಾರ್ರಿ. ಇದು ನೀರನ್ನು ಬಿಡೋದಂತ ಹೇಳಿದ್ರಿ ಹೆಂಗದ್ರಿ, ಇವು ಇದ್ದು ಯಾವ್ರಿ ಇವು ಜೀವಾಣು ಇವು ಎರೆಹುಳುಗಳು ನಿಮ್ಮ ಹೊಲದಾಗ ಇದ್ರ ನೀವು ನೀರ್ ಮುಂಜಾನೆ ಬಿಟ್ರಿ, ಮಧ್ಯಾಹ್ನ ತನ ಓಡಾಡಿದ್ರೆ ನಿಮ್ ಖಾಲಿ ನೀರ್ ಹತ್ತಲ್ರಿ, ನೀರ್ ಹತ್ತಲ್ಲ. ಅಂದ್ರೆ ಅಟ್ ನೀರ್ ಕೆಳಗೆ ಹಿಂಗ್ತದ. ಮಳಿ ದಬಾಯಿಸಿ ಬತ್ತು. ನಮ್ಮಲ್ಲಿ ರೈತರು ಭಾಳ ಕಂಪ್ಲೇಂಟ್ ಅದ್ರ, ಅದೊಂದು ವಾಟ್ರ್ ಬಗ್ಗೆ ಹೇಳ್ಕೊತ ನಾ ಮರ್ತೇನೆ ಅದನ್ನ. ನಮ್ಮ ರೈತರೇನ್ ನೀರ್ ಕೊಡ್ತಾರ, ಇವು ಜೀವಾಣು ಇರ್ಲಾರ ಬಟ್ಟಿಗೆ ನೀರ ನಿಮ್ಗೆ ಹೆಂಗ್ ಪ್ಲಾಸ್ಟಿಕ್ ಬಾಟ್ಲಿದ್ ಹೇಳ್ದಲ್ರಿ ಕೇಸ್ ಸ್ಟೋರಿ, ಏನಂತಂದ್ರ ಗಿಡಗಳು ಡ್ರೌನಿಂಗ್ ಆಗ್ತಾವ ಮುಳುಗ್ತಾವ ಅಂತ ಹೇಳಿ, ಇವ್ರು ಜೀವಾಣು ಇರ್ಲಾರ ನೆಲ್ದಾಗ ಇವ್ರು ನೀರು ಕೊಟ್ರು, ಅವ್ ಗಿಡಗಳು ಮುಳುಗ್ತಾವ್ರಿ, ಹೊರತಾಗ ಅವ್ರ ಕೆಲ್ಸಕ್ಕೆ ಬರಲ್ಲ. ಮತ್ತೇನಂದ್ರೆ ಈ ನೀರು ಮುಂದೆ ಹರ್ಕೊಂಡು ಹೋಗ್ತದ, ಸುಮ್ ಹೋಗಲ್ರಿ. ಮಲ್ಲಿಕಾರ್ಜುನವ್ರೆ ಹೋಗೋ ಟೈಮಿಗೆ ಇವ್ರು ಖಾತಾ ಪೀತ ಮ್ಯಾಗಿಂದ ಏನ್ ಬಿದ್ದಿದ್ದು ಒಂದಿಟ್ಟು ಏನ್ರಿ ಉಳಿದಿತ್ತು ಏನಾರೆ ಇವ್ರು ಮ್ಯಾಗಿಂದ ಏನ್ ಕೊಡ್ತಾರಲ್ರಿ ಅದನ್ನೂ ತಗೊಂಡ್ ಹೋಗ್ತದ ಟಾಪ್. ಇದು ಹಿಂಗೆ ಹಾಳು ಮಾಡ್ಕೊತಾರೆ. ಅದಕ್ಕೆ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಖರೆ ರೈತರು ಯಾರು ಅಂತ ನಾವು ಐಡೆಂಟಿಫೈ ಮಾಡ್ಬೇಕು. ನಾವು ಮನುಷ್ಯರ ರೈತರಲ್ರಿ, ಅವು ಜೀವಾಣುಗಳು ಇವೆಲ್ಲ ಏನಾದ್ರು ನಿಮ್ಗೆ ಅದೇ ಗುಬ್ಬಿ ಒಂದು ಬಂದು ಹುಳ ತಿಂತದ. ನಾವು ನೀರು ಬಿಟ್ರೆ ನೆಲದಲ್ಲಿ ಸೂಕ್ಷ್ಮ ಎರೆಹುಳಗಳು ಇದ್ದು ಅಂತಂದ್ರೆ ನೀಟಾಗಿ ಸೋಗ್ತವೆ ಅಂತ ಹೇಳಿ. ಎರೆಗಳು ಇದ್ರೆ ಮಾತ್ರ ನಿಮ್ಮ ಹೊಲದಾಗ ನೀವು ಎಷ್ಟೇ ನೀರು ಬಿಟ್ರು ಕೆಳಗೆ ಹೋಗ್ತೈತಿ. ಕೆಳಗೆ ಹೋಗೋದ್ರಿಂದ ಏನದಲ್ಲ ನಿಮ್ಮಲ್ಲಿ ಗಾಳಿ 25% ಅದು ಗಾಳಿ ಮೇಂಟೈನ್ ಆಗ್ತೈತಿ. ಇದರಿಂದ ಒಂದು ನಿಮ್ಗೆ ಏನಾಯ್ತ್ರಿ, ಎಷ್ಟು ನೀರು ಜಾಸ್ತಿ ಬಿದ್ರೂ ಮಳೆ ಬರ್ಲಿ ಏನೇ ಬರ್ಲಿ ಬಂದಾಗ ಕೆಳಗೆ ನೀರು ಸ್ಟೋರೇಜ್ ಆಯ್ತು, ನಿಮ್ ಬೇರುಗಳಿಗೆ ಸಿಕ್ತು. ಪ್ಲಸ್ ಈ ಗಿಡಗಳು ಸಾಯ್ಲಿಲ್ಲ. ಯಾವ್ದ್ರಿ ನೀರ್ ಹೆಚ್ಚಾಗಿ ಸಾಯ್ಲಿಲ್ಲ. ಇಲ್ಲಾಂದ್ರೆ ಈಗಿನ ರೈತರು ಹೇಳ್ತಾರೆ ಮಳೆ ಹೆಚ್ಚಾಗಿ ಸಾಯ್ರ ನಮ್ ಗಿಡನೇ ಹಾಳಾದು. ಗಿಡ ಹಾಳಾಗಿಲ್ಲ, ನೀವು ನೆಲ ಹಾಳು ಮಾಡಿ ಅಂತ ಹಾಳು ಮಣ್ಣಾಗ ನೀವು ಗಿಡ ಹಚ್ಚಿರ ಅಂತ ಹೇಳಿ ನಿಮ್ ಗಿಡ ಹಾಳಲ್ಲತ್ತಾವು. ಅಲ್ಲಿ ಸೂಕ್ಷ್ಮಾಣು ಜೀವಗಳಿದ್ದು ನಿಮ್ ಎರೆಹುಳುಗಳಿದ್ದು ಅಂತಂದ್ರೆ ನಿಮ್ ನೆಲದಾಗ ನೀರ್ ಹೆಚ್ಚಾಗೋ ಚಾನ್ಸೇ ಇಲ್ಲ. ಏನೋ ಬಹಳ ಲೋ ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಮಳೆ ಐತಿ, 30 ಮಳೆ ಆಗೈತಿ ಅಂದ್ರೆ ಅಂತಂದ್ರೆ ಹಾಳಾಗ್ತಾವ, ಹೊರತಾಗಿ ಇದಕ್ಕೆ ಹಾಳಾಗಲ್ರಿ. ಇದು ಒಂದ್ರಿ. ನೀರಂದಾಗ ಇನ್ನೊಂದು ಪಾಯಿಂಟ್ ಬರ್ತದ್ರಿ ಮಲ್ಲಿಕಾರ್ಜುನ ಅವ್ರೆ, ನಮ್ಮ ರೈತರ್ರಿ ನಮ್ಮ ಹಿರಿಯರಪ್ಲೆ ಮಿರ್ಗಾ ಮಿಂಚ್ದಾಗ ಇನ್ನು ಇವರು ಬಿಟ್ಬಿಟ್ಟಾರ್ರಿ. ಮಿರ್ಗಾ ಮಿಂಚ್ ಅಂದ್ರೆ ಜೂನ್ 6. ಹೌದು. ಜೂನ್ 6ಕ್ಕೆ ನಮ್ಮಲ್ಲಿ ಮಿರ್ಗಾ ಮಿಂಚ್, ನಮ್ಮ ಹಳಿ ಮಂದಿ ಕೇಳ್ರಿ ಹೇಳ್ತಾರ ಮಿರ್ಗಾ ಮಿಂಚ್ ಅಂತೇಳಿ. ಮಿರ್ಗಾ ಮಿಂಚಿದಾಗ ಇವರು ಬೆಳೆದು ಬಿಟ್ಬಿಟ್ಟಾರೆ. ಯಾಕೆ ಬಿಟ್ಟಾರ ಗೊತ್ತೇನ್ರಿ? ಇವ್ರಿಗೆಲ್ಲ ಕೆಮಿಕಲ್ ಗೊಬ್ಬರಕ್ಕೆ ಹೋಗ್ಬಿಟ್ಟಾರೆ. ಕೆಮಿಕಲ್ ಗೊಬ್ಬರಕ್ಕೆ ಏನ್ ಹೇಳಿಬಾರದು ಪಾಪ ಅದರದ್ದು. ಮೊದಲು ನಮ್ದು ಹಿರಿಯರು ಏನ್ ಮಾಡ್ತಿದ್ರಿ, ಸಾವಯವ ಗೊಬ್ಬರ ಯೂಸ್ ಮಾಡ್ತಿದ್ರಿ. ಅವರು ಮಿರ್ಗಾ ಮಿಂಚಕ್ಕಿಂತ 1 ತಿಂಗಳು 2 ತಿಂಗಳ ಮೊದಲು ಹೊಲದಾಗೆಲ್ಲ ಕಥ ಹಾಕ್ತಿರು, ಮ್ಯಾಗ ಇದಕ್ಕೆ ನೋಡ್ತಿದ್ದಿಲ್ಲ, ಆಕಾಶಕ್ಕೆ ನೋಡ್ತಿದ್ದಿಲ್ಲ. ಮಿರ್ಗಾ ಮಿಂಚ್ತು ಅಂತಂದ್ರ ಬಿತ್ತು ಬಿಡ್ತಾರೆ. ಭಾಷೆ ಹಣ್ಯಾರ್ರಿ ಮಲ್ಲಿಕಾರ್ಜುನ ಹೆಂಗಂತ ಹೇಳ್ತೇನ್ರಿ ಅವ್ರು. ಈ ಮಿರ್ಗಾ ಮಿಂಚಾಕಿಂತ ಮೊದಲು ನಮ್ಮಲ್ಲಿ ಅವಕಳಿ ಮಳೆ ಅಂತ ಆಗ್ತಾವ್ರಿ ಮಲ್ಲಿಕಾರ್ಜುನ. ರೋಹಿಣಿ ಮಳೆ ಅವು ಇವೇನೇ ಹೆಸರು ಅದಾವ್ರಿ, ಅವಕಳಿ ಮಳೆ ಅಂತ. ಅವಕಳಿ ಮಳೆದಾಗ ಏನಾಗ್ತದ, ಅವಾಗ ನೀವು ಏನು ಒಂದು ನೋಟಿಸ್ ಮಾಡ್ಬೋದು ಅಂತಂದ್ರ ಅವಕಳಿ ಮಳೆದಾಗ ಲೈಟ್ನಿಂಗ್ ಅಂದ್ರ ಏನಂತೀರಿ ನೀವು ಅದಕ್ಕೆ, ಮಿಂಚ್ ಗುಡುಗಲ್ರಿ, ಗುಡುಗ ಆವಾಜ್ ಆಯ್ತ್ರಿ, ಮಿಂಚ್ರಿ, ಮಿಂಚ್ ಜಾಸ್ತಿ ಆಗ್ತದ. ನೀವು ನೋಡ್ರಿ, ನೀವು ಮಳೆಗಾಲದಾಗ ನೀವು ದೀಪಾವಳಿ ಟೈಮಿಗೆ ಮಿಂಚ್ ಕಡಿಮೆ ಇರ್ತದ, ಈ ಟೈಮಿಗೆ ಮಿಂಚ್ ಜಾಸ್ತಿ ಇರ್ತದ. ಯಾವ ಟೈಮಿಗ್ರಿ? ನಮ್ದೇನು ಅವಕಳಿ ಮಳೆದಾಗ ಮಿಂಚ್ ಜಾಸ್ತಿ ಇರ್ತದೆ. ಈ ಟೈಮಿಗೆ ಏನಾಗ್ತೈತಿ ಅಂತಂದ್ರೆ ನಮ್ ಗಾಳಿಯಾಗ್ರಿ 76% ನೈಟ್ರೋಜನ್ ಅದ್ರಿ ಮಲ್ಲಿಕಾರ್ಜುನ. ಈ ನೈಟ್ರೋಜನ್ ಈ ಮಿಂಚ್ ಆಗೋದ್ರಿಂದ ಆ ಗಾಳಿ ನೈಟ್ರೋಜನ್ ಕನ್ವರ್ಟ್ ಆಗಿ ಮಳೆಗೆ ಸಂಗಟ ನೆಲಕ್ಕೆ ಬಂದ್ಬಿಡ್ತದೆ.
ನೆಲಕ್ಕೆ ಬಂತು ಅಂತಂದ್ರೆ ನೀವು ಆ ಜೂನ್ 6 ನಿರ್ಗಾಮಿಸೋ ಟೈಮಿಗೆ ಒಂದು ರಾತ್ರಿ ಯಾವ್ದಾರೆ ಅಪ್ಪಿ ತಪ್ಪಿ ನಿಮ್ಗೆ ಯಾವ್ದಾರೆ ಅವಕಳಿ ಮಳೆ ಇದ್ದ ಒಂದು ರಾತ್ರಿಗೂ ಮಳೆ ಚಲೋ ಬಿದ್ದಿತ್ತು ಅಂದ್ರೆ ನಿಮ್ಮ ಹೊಲದಾಗ ನೈಟ್ರೋಜನ್ ಕಮ್ಸೆ ಕಮ್ 60-80 ಕಿಲೋ ಪುಕಟ್ನಾಗ ನಿಸರ್ಗ ಕೊಡ್ತದ. ನಿಸರ್ಗಲಿಂದ ಪುಕಟ್ಟೆ ಸಿಗ್ತದ್ರಿ. ನಮ್ ರೈತರು ಏನ್ ಮಾಡ್ತಾರ್ರಿ, ಜೂನ್ 6 ಬಿಡ್ತಾರ, ಬಿತ್ತಲ ಹೋಗಿ ಮುಂದ್ ಹೋಗ್ತಾರ. ಅವ್ರು ಯಾಕೆ ಮುಂದ್ ಹೋಗ್ತಾರ ಅಂದ್ರೆ ಕೆಮಿಕಲ್ ಉಪಯೋಗಿಸ್ತಾರಪ್ಪ. ಇವ್ರು ಕೆಮಿಕಲ್ ಕೊಟ್ಟಿದ ಕೂಡಲೇ ಹೆಂಗೆ ನೀರು ಬಿಡ್ಬೇಕ್ರಿ. ಇವ್ರು ಕೆಮಿಕಲ್ ಯಾವ್ದೇ ಫರ್ಟಿಲೈಸರ್ ಕೊಟ್ಟರು, ಬೀಜ ಬಿತ್ತರು, ಅದ್ರ ಹಿಂದೆ ನೀರು ಬಿಡ್ಲಿಲ್ಲ ಬೀಜಾನು ಹೋದು ಹಳ್ಳಕ್ರಿ, ಗಿಡಗಳು ಹೋದು. ಯಾಕೆ ನೀರು ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಏನಂದ್ರೆ ಈ ಪಾಪ ನಮ್ಮ ರೈತರು ಏನ್ ಮಾಡ್ತಾವ್ರಿ, ಜೂನ್ 6 ಬಿಡ್ತಾವ್ರಿ. ಯಾಕಂದ್ರೆ ಆ ದಿವಸ ಆಕಾಶಕ್ಕೆ ನೋಡ್ತಾರ, ಇಲ್ಲಪ್ಪ ಮಳೆ ಬರಂಗ್ ಕಾಣಿಸಲ್ಲ, ನೆಲ ಹಸಿ ಇಲ್ಲ ಅಂದ್ರೆ ಬಿತ್ಲಾಕ್ ಬರಲ್ಲ. ಇವತ್ತಿನ ಅಡಿವಾರ್ರಿ ನಮ್ ಹಿರಿಯರ್ದಂಗಿತ್ರಿ, ಮಿರ್ಗ ಮಿಂಚಿದ ದಿವಸ ಹೋಗಿ ಹೊಲದಾಗ ಬಿತ್ತುಣಿಕೆ ಚಾಲು ಇತ್ತು. ಇದ್ರಾಗ 2 ಫರಕ್ ಆಗ್ತಾವ್ರಿ. ಒಂದು, ಯಾವ ಮನುಷ್ಯ ಏನಂದ್ರೆ ಮಿರ್ಗಾ ಮಿಂಚ್ದಾಗ ಬೀಜ ಬಿತ್ತಾನ, ಆ ಮನುಷ್ಯನ ಗಿಡಗಳು ಒಂದ್ ತಿಂಗಳ ಮೊದಲು ಈಗಿನ ಕೆಮಿಕಲ್ದವ್ರದ್ದು ನಮ್ಮ ಮಿರ್ಗಾ ಮಿಂಚ್ದವ್ರದ್ದು ಫರಕ್ ಏನಂದ್ರೆ, ಈ ಕೆಮಿಕಲ್ದವ್ರು ತಿಂಗಳ ಮುಂದೆ ಹಾಕ್ತಾರ್ರಿ. ಏನ್ರಿ ಬಿತ್ತದು ತಿಂಗಳು ಹಾಕಿದ್ರೆ 2 ತಿಂಗಳ 2 ತಿಂಗಳ ಮುಂದೆ ಹಾಕ್ತಾರ್ರಿ. ಯಾಕಂದ್ರೆ ಇಲ್ಲಿ ಸಾಹೇಬ್ರ ಮಳಿ ದವಾಶ್ ಬಂತು, ನಮಗ್ ಬಿತ್ತಲಕ್ ಆಗಿಲ್ಲ ಅಂತ ಒಂದು ಹೇಳ್ತಾರ. ಮಳಿ ಬಿದ್ದಿಲ್ಲ ಸಾಹೇಬ್ರ, ನಾವು ಬಿತ್ತಕ್ ಆಗಿಲ್ಲ ಅಂತ ಹೇಳಿ ಇದು ಹೇಳ್ತಾರೆ. ಯಾಕಂದ್ರೆ ಇವ್ರು ಏನ್ ಹಿಡ್ಕೊಂಡಾರ ಸಂಘಟ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಹಿಡ್ಕೊಂಡಾರ, ಅದ್ರ ಸಲಕ್ಕೆ ಇದು ಹೈರಾಣ ಬೀಳತ್ತ. ನಮ್ಮ ಹಿರಿಯರು ಜೂನ್ 6 ಮಿರ್ಗಾ ಮಿಂಚಿದ ದಿವ್ಸ ಬಿತ್ತಿದ್ರು. ಯಾಕಂದ್ರೆ ರೋಹಿಣಿ ಮಳಿ ಇದ್ದಲ್ಲಿ ನೈಟ್ರೋಜನ್ ನೆಲ್ದಾಗದ, ಅವ್ರು ಸಾವಯವ ಗೊಬ್ಬರ ಕೊಟ್ಟಾರು. ಮುಂದೇನದಲ್ಲ ಈಗ ಹೊಲದಾಗಿನ ನೈಟ್ರೋಜನ್ ದೇವ್ರ ಕೊಟ್ಟಾನ. ಮುಂದೇನ್ ಮಾಡಿದ್ರು, ಬೀಜ ಬಿತ್ತಿದ್ರಿ, ದೇವ್ರ ಹೆಸರ ಮೇಲೆ ಬೀಜ ಬಿತ್ತಿರಪ್ಪ. ಇವ್ರು ಕೆಮಿಕಲ್ ಫರ್ಟಿಲೈಸರ್ ಕಂಪ್ನಿ ಹೆಸರ ಮೇಲೆ ಬಿತ್ತಾರೆ ಮಂದಿರಿ. ಸೊ ಇದು ಏನದಲ್ರಿ, ಜೂನ್ 6 ಬಿತ್ತಿದ್ರು ಬೀಜ ಅಂದ್ರ ನೀವು ಮಳೆಗಾಲ ತನ ಗಿಡಗಳು ದೊಡ್ಡ ಆಗ್ತಿವ್ರಿ. ದೊಡ್ಡ ಆಗ್ತಿವು. ಪ್ಲಸ್ ನೆಲ್ದಾಗೇನದಲ್ಲ, ನಾ ಹೇಳ್ದಲ್ರಿ ನಿಮ್ಗ, ನೀರ ಅವು ನಮ್ಮ ಎರೆಹುಳುಗಳು ಪುರುಗಳೆಲ್ಲ ತೂತಾಗಿದ್ದ ಹಾಕಿಟ್ಟಿರ್ತೀವಿ. ಇದ್ರಲಿಂದ ಏಟ್ ಮಳೆ ಬಂದ್ರು ನೆಲ್ಲ ನೀರು ಹೆಂಗ್ ತಿಕ್ತಾರಪ್ಪ. ಮತ್ ಈ ನೈಟ್ರೋಜನ್ ಮತ್ತೆ ಸಾವಯವ ಗೊಬ್ಬರ ಉಪಯೋಗಿಸೋದ್ರಿಂದ ಗಿಡಗಳು ಚಂದ ದಷ್ಟ ಪುಷ್ಟಾಗಿ ಮಳೆಗಾಲದಾಗ ಕಡಿಯಾಗಿ ನಿಂತಿರ್ತಾರೆ, ಎತ್ತರ. ಇದು ಮಳೆ ಜಾಸ್ತಿ ಆದ್ರೂ ಸಂಭಾಳಿಸ್ಕೊಂಡು ಏನಿಲ್ರಿ ಅವ್ರಿಗೆ ಇಳುವರಿ ಬರ್ತಿತ್ತು. ಕಡಿ ವರ್ಷ ನೋಡ್ತಿರ್ಲ್ರಿ ಮಲ್ಲಿಕಾರ್ಜುನ ಅವ್ರಿ, ಸೋಯಾಬೀನ್ ಮ್ಯಾಕ್ಸಿಮಮ್ ಮಂದಿ ಫೇಲ್ ಆಗ್ಯದ್ರಿ. ಹೌದ್ರಿ. ಸೊ ಇದು ಏನಾಗ್ತ್ರಿ, ಈ ಸಾವಯವದಾಗ ಮಾಡಿದ್ದವ್ರದು ಗಿಡಗಳು ದೊಡ್ಡ ಅದು, ಮಳೆ ಜಾಸ್ತಿ ಆದ್ರೂ ಸಂಭಾಳಿಸ್ತು. ಒಂದು ಕಾಯಿ 4 ಹೆಚ್ಚು ಬರ್ಲಿ 4 ಕಮ್ಮಿ ಬರ್ಲಿ, ನಿಸರ್ಗ ಯಾರು ಏನು ಮಾಡಪ್ಲಿಲ್ಲ. ಆದ್ರೆ ಅವ್ರಿಗೆ ಏನಿಲ್ರಿ ಇಳುವರಿ ಬರ್ತು, ನೆಲದಾಗ ಓವರ್ ಫ್ಲಡಿಂಗ್ ಆಗ್ಲಿಲ್ಲ. ಇದು ಕೆಮಿಕಲ್ದವ್ರು ಏನಂದ್ರಿ, ಲೇಟ್ ಮಾಡಿ ಹಾಕಿದ್ರು. ನಾವು ಅವು ಕೆಳಗಿಂದ ಒರಿಜಿನಲ್ ಫಾರ್ಮರ್ಸ್ ಅಂದ್ರೆ ನಾವು ಏನ್ ನಾವು ಖರೆ ರೈತರು ಅಂತಿದ್ದೆವು, ಅವ್ರಿಗೆ ಹೊಲ ಹಾಕಿದ್ರು. ಫಸ್ಟ್ ಕೆಲಸ ಏನ್ ಮಾಡಿದ್ರು ಅಂದ್ರೆ, ಫಸ್ಟ್ ಯಾರು ರೈತರು ಅವ್ರಿಗೆ ಖಲಾಸ್ ಮಾಡಿದ್ರಿ. ಇವರು ಖಲಾಸ್ ಮಾಡಿ ಏನ್ ಮಾಡಿದ್ರು, ಅವು ಜೀವಾಣುಗಳಿಗೆ ಖಲಾಸ್ ಮಾಡಿದ್ರು, ಎರೆಹುಳು ಖಲಾಸ್ ಮಾಡಿದ್ರು. ಆ ಸುತ್ತ ಏನದಲ್ಲ ಕೆಮಿಕಲ್ ಹಾಕಿ ಏನೊಂದು ನೆಲ ಏನದಲ್ಲ, ಈಗಿನ ಕಾಲದಾಗ ಹೇಳ್ತಾರೆ ಬೆಡಗ ಹಚ್ಚಿ ಹೊಡೆದ್ರೆ ಏನಂದ್ರೆ ಕಾಚ್ ಆವಾಜ್ ಬಂದಂಗೆ ಬರ್ತದೆ ಸರ್ ನಮ್ ನೆಲ ಅಂತ ಹೇಳ್ತಾರ್ರಿ. ನೆಲ ರೀ ಏನ್ರ ಕೆದರಕ್ ಹೋದ್ರೆ ಕಾಚಿಗೆ ಹೊಡೆದಂಗ ಆವಾಜ್ ಬರ್ತದ ಸಾಹೇಬ್ರ ಅಂತ ಹೇಳ್ತಾರ ನಂಗೆ ರೈತರ್ರಿ. ಅಂದ್ರ ನಮ್ ಗ್ಲಾಸ್ ಇರ್ತದಲ್ರಿ ಕಾಚಿಗೆ ಹೊಡೆದಂಗ ಆವಾಜ್ ಬರ್ತದ ಸಾಹೇಬ್ರ, ಹಂಗ ಠಳ್ ಅಂತಂತಾರೆ. ಅಂದ್ರ ಹಂಗ ಹಾಳು ಮಾಡಿ ಹಾಕದ್ರಿ ಕೆಮಿಕಲ್ ಕೊಟ್ಟು. ಪ್ಲಸ್ ಇದು ಮುಂದೇನದಲ್ಲ ಹುಡುಗಳಿಗೆ ಖಲಾಸ್ ಮಾಡಿ ನೆಲದಾಗ ನೀರು ಇಳಿಲಾರ್ದಂಗ ಮಾಡಿದ್ರು. ಮುಂದೆ ಲೇಟ್ ಮಾಡಿ ಬೆಳೆದ್ ಏನ್ ಮಾಡಿದ್ರು, ಅವ್ರದ್ದು ಗಿಡಗಳು ಏನಂದ್ರೆ ಸಣ್ಣ ಉಳಿದು ಮಳೆ ಬಂದಾಗ ಏನದಲ್ಲ, ಸಾಹೇಬ್ರ ನಮ್ದು ನೀರಾಗ ಹಾಳಾದೇವ್ರಿ ಅಂತ ಹೇಳಿದ್ರಿ. ಯಾಕಂದ್ರೆ ಗಿಡ ಚಿಕ್ಕದ ಸಣ್ಣ ಗಿಡ ಅದ ಒಂದು ಇಲ್ರಿ, ಗಿಡ ಸಣ್ಣದ್ ಒಂದ್ ಕಡೆ ರೀ ಮಲ್ಲಿಕಾರ್ಜುನ ಅವ್ರ, ನೆಲದಾಗ ನೀರ್ ಬಿದ್ದಿದ್ ಹಿಂಗಾಕತಾ ಇರಲಿಲ್ಲ, ನಿಂತಲ್ಲಿ ನೀರ್ ನಿರ್ತೈತಿ, ಗಿಡ ಸಣ್ಣದೈತಿ ನೋಡ್ರಿ. 2 ಕಡೆಯಿಂದ ಇಟ್ಟ ಅವನಿಗೆ ರೈತಗ, ಗಿಡನೂ ಸಣ್ಣದು, ನೀರ್ ನಿಂತೈತಿ. ಯಾಕಂದ್ರೆ ಇವ್ರ ಮೇಲೆ ಜೀವಾಣು ಇಲ್ಲ, ನೀರ್ ಸೋಗ್ಬೇಕು, ಸೋಗ್ತಾ ಇಲ್ಲ, ಮುಂದೆ ಹೋಗತ್ತಿಲ್ರಿ, ಅಲ್ಲಿ ನಿಂತಲ್ಲಿ ನಿಂತು ಬಿಡ್ತೈತಿ. ಅಂದ್ರೆ ಬೋಟ್ ಹಾಕ್ಬಿಟ್ಟಿರ್ತಾರೆ. ಅದೇ ಹೇಳದಲ್ರಿ, ಪ್ಲಾಸ್ಟಿಕ್ ಬಾಟ್ಲಿ ಇದ್ದಾಗ ತೂತಿರ್ಲಾರ್ದು ಕುಂಡ, ತೂತಿದ್ದ ಕುಂಡ ಫರಕ್ ನೋಡ್ರಿ ಅಂತ ಹೇಳದಲ್ರಿ. ಕಿದ ಫರಕ್ ನೋಡ್ರಿ ನೀರಿಂದ, ಅಂದ್ರೆ ಎಲ್ಲಿಂದ ಅಭಾವಗಳು ಅಂತ ಹೇಳಿರಿ. ಮತ್ರಿ ಇನ್ನೊಂದದ್ರಿ ಮಲ್ಲಿಕಾರ್ಜುನವ್ರೆ, ನಾವು
ಈಗ ಒಂದು ಕ್ಲೈಮೇಟ್ ಚೇಂಜ್ ನೀರಿನ ಬಗ್ಗೆನೇ ಮಾತಾಡಕತ್ತೀವಿ ಅಂದ್ರೆ ಅದೊಂದು ಪಾಯಿಂಟ್ನ ಹೇಳಬೇಕು ರೈತರಿಗೆ. ಒಂದು ನಮ್ಗೇನೋ ಗುಲ್ಬರ್ಗ ಮಂದಿಗೆ ಬೇಕಾದಷ್ಟು UKP ಪ್ರಾಜೆಕ್ಟ್ಲಿಂದ ಅದರಲ್ಲಿಂದ ಎಲ್ಲ ಕಡೆ ಸುತ್ತಮುತ್ತ ಡ್ಯಾಮ್ನಾಗೆ ಅವು, ಹಿಂಗಾಗಿ ನಮ್ಗೆ ಹೇರೂರು ಡ್ಯಾಮ್ ಆಯ್ತು, ಅದು ಆಯ್ತು, ಇದು ಆಯ್ತು, ಎಲ್ಲ ಡ್ಯಾಮ್ಗಳು ಚಲೋ ಅದಾವ, ನೀರು ನಿಂದ್ರಾಕತ್ತಾವ, ರೈತರಿಗೆ ನೀರು ಹೊಂಟಾವ. ನಮ್ಮ ರೈತರಿಗೆ ಪಾಪ ಏನದಲ್ಲ ಈಗ ನೀರಾವರಿ ಮಾಡಿದ್ದು ನಮ್ಮ ಮಂದಿಗೆ ಗೊತ್ತಿಲ್ಲ ರೀ. ಪ್ರಾಬ್ಲಮ್ ಅಲ್ಲದ್ರಿ, ಅದೇ ಹೇಳ್ದಲ್ರಿ ಬಂಡ್ ಅಂತ ಹೇಳ್ದಲ್ರಿ, ನಮ್ಮ ಮಂದಿ ದೊಡ್ಡ ದೊಡ್ಡ ಬಂಡ್ ಇರ್ತಾರೆ ಅಂತ ಹೇಳಿ ಇವ್ರು ಬಂಡ್ ಮಾಡ್ಕೊಳಲ್ಲ ಒಂದು ಹೊಲಕ್ಕೆ ಇನ್ನೊಂದು ಹೊಲಕ್ಕೆ. ಆದ್ರೆ ನೀರು ಹೋಗ್ಲಕ್ಕ, ಜಾನ್ ಹೋಗ್ಲಕ್ಕ ಇವ್ರು ದಾರಿ ಮಾಡ್ಕೋಬೇಕು. ಒಂದು ಅಂದ್ರೆ ನೀರು ಮಣ್ಣು ಹೊಲ್ದಾಗ ಬಿಡಬೇಕು, ನೀರು ಬಂದಾಗ ಮಣ್ಣು ಅಲ್ಲೇ ಹೊಲ್ದಾಗ ಉಳಿಬೇಕು, ನೀರು ಮಾತ್ರ ಜಾನ್ ಹೋಗ್ಬೇಕು. ಇಲ್ಲಿ ನಮ್ಮಲ್ಲಿ ಹಂಗಿಲ್ರಪ್ಪ, ಅವ್ರು ನೀರು ದವಾಯಿಸಿ ಬಂತಂದ್ರೆ ಒಬ್ಬ ಒಂಡ್ ಹೊಡೆದ್ರೆ ಏನು ಹೊಲ ಹಾಡ್ರಿ, ಇಬ್ರು ಜಗಳಕ್ಕೆ ನಿಂತಿರ್ತಾರ್ರಿ ಮರ್ದಿವ್ಸ ಮುಂಜಾನೆ, ನೀ ಒಂಡ್ ಹೆಂಗ್ ನೋಡಿದೆವು, ನೀ ಹೆಂಗ್ ನೋಡಿದೆವು, ಇದು ಜಗಳಕ್ಕೆ ನಿಂತಿರ್ತಾರ. ಹೊರತಾಗಿ ನಮ್ಮ ರೈತರು ಇದನ್ನ ಸುಧಾರಿಸ್ಕೋಬೇಕು. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವ್ರಿ ಬೆಳಗಾವ್ ಮುಂಜಾನೆ ಹೋದ್ರಂದ್ರ ಹೊಲಕ್ಕ, ಅವಾಗ ನೀರ್ ಹೋಗೋ ದಾರಿ ಕಾಣಿಸ್ತಾವ್ರಿ. ನಾರ್ತ್ ಈಸ್ಟ್ ಲೈಟ್ ಅಂತಾರ್ರಿ ಮಲ್ಲಿಕಾರ್ಜುನ. ನಾರ್ತ್ ಈಸ್ಟ್ ಮುಂಜಾನೆ ಆ ಲೈಟ್ನಾಗ ಏನಾಗ್ತದ, ನಿಮ್ಗೆ ಮೆಜಾರಿಟಿ ನಿಮ್ಮ ಹೊಲದಾಗಿಂದ ನೆಲ ಹೆಂಗದ ಪ್ಲಸ್ ಅವು ನೀರ್ ಎಲ್ಲಿಂದ ಹೋಗ್ತಾವು ಇವೆಲ್ಲ ನಿಮ್ಗೆ ಕಾಣಿಸ್ಬರ್ತದ. ಇದು ಕಾಣಿಸ್ತದಂದ್ರೆ ಎಲ್ಲೆಲ್ಲಿ ನೀರು ಹೋಗ್ತಾವ, ನಿಮ್ಮಲ್ಲಿ ನೀರು ದಬಾಶಿ ನಿಂದ ಜಮೀನ್ ಇತ್ತು, ಆ ಜಮೀನ್ದಾಗ ಏನ್ ಮಾಡ್ರಿ ನಡು ಏನದಲ್ಲ ಒಂದಿಷ್ಟು ಬಿಟ್ಟು ಹಾಕೋರಿ, ಇಲ್ರಿ ಒಂದು ಟ್ರೆಂಚ್ ಹಾಕೋರಿ, ಒಂದು 2 ಫೀಟ್ ಬೈ ಒಂದು 5 ಫೀಟು 4 ಫೀಟು ನಿಮ್ಮ ಹೊಲದ ಪ್ರಕಾರ ನೋಡ್ಕೊಂಡು ಹಾಕೋರಿ. ಅಥವಾ ಬೇಕಾದಷ್ಟು ಮಂದಿ ಅದ್ರ ಮೇಲೆ ಯೂಟ್ಯೂಬ್ದಾಗ ವಿಡಿಯೋ ಕೊಡ್ತಾರ, ಅವ್ರು ನೋಡ್ಕೊರಿ ಟ್ರೆಂಚ್ ಹೆಂಗೆ ಮಾಡ್ಬೇಕಂತೆ ಪಿಟ್ ಮಾಡ್ಕೋರಿ. ಪಿಟ್ ಮಾಡೋ ಉತ್ತರಾಗ ಏನದ ನಿಂಬಲ್ಲಿ ವಿದ್ಯು ಎಲಿ ಪಿಲಿ ಅದ್ರ ತುಂಬ್ರಿ, ತುಂಬಿ ಅದಕ್ಕೆ ಬಿಟ್ಬಿಡ್ರಿ. ಆ ಪಿಟ್ನಾಗ ಏನಾಗ್ತದೆ, ನಿಂಬಲ್ಲಿ ಮಳೆ ಜಾಸ್ತಿ ಆಯ್ತು, ನಿಂಬಲ್ಲಿ ಮ್ಯಾಗಿಂದ ಏನು ಸರಿದೋಗಿದ್ದು ಮಣ್ಣು ಅಂದ್ರೆ ಮುಂದೆ ಹೋಗೋ ಮಣ್ಣು ಅದು ಅಲ್ಲೇ ಬೀಳ್ತೈತಿ, ಟ್ರೆಂಚ್ನಾಗ ಬೀಳ್ತೈತಿ, ಅದು ಮುಚ್ಕೋತ ಬರ್ತೈತಿ. ಅದನ್ನ ನೋಡ್ಕೊಂಡು ಈ 1 ವರ್ಷ 2 ವರ್ಷಕ್ಕೆ ಒಂದು ಟ್ರೆಂಚ್ ಅದನ್ನ ಚೇಂಜ್ ಮಾಡ್ಕೊತವ್ರಿ. ಇದರಿಂದ ನಿಮ್ ಮ್ಯಾಗಿನ ಮಣ್ಣು ಹರಿದು ಹೋಗಲ್ಲ, ಮತ್ತೆ ಟಾಪ್ ಸೈಲ್ ಅಲ್ಲೇ ಉಳಿತೈತಿ. ಉಳಿಯೋದ್ರಿಂದ ನಿಮ್ ಫಾಯ್ದಾ ಅದ. ಇಲ್ಲಂದ್ರೆ ಚಲೋ ಜೀವಾಣು ಇದ್ದಿದ್ದು ಮಣ್ಣಿಂದ ಬೇರೆ ಹೊಲಕ್ಕೆ ಕೂಡ ಹೋಗ್ತೈತಿ, ಅಥವಾ ನಾಲಿಗೆ ಹೋಗ್ತೈತಿ, ಅಥವಾ ಹಳ್ಳಕ್ಕೆ ಹೋಗ್ತೈತಿ. ಇದನ್ನ ತಪ್ಪಿಸ್ಬೇಕ್ರಿ. ಪ್ಲಸ್ ನಿಮ್ ಬಂಡ್ಗಳು ಇಟ್ಕೋರಿ, ಬಂಡನ ಬೇಡ ಅಂಬಲ್ಲ, ಅದ್ರ ಬಂಡನಾಗ ನೀರ್ ಹರಿದು ಹೋಗಂಗ ಅದನ್ನ ಪ್ರೊವಿಷನ್ ಮಾಡ್ಕೋರಿ. ಅಥವಾ ಏನಾದ್ರೂ ಕಲ್ಲು ಹಚ್ಕೋರಿ, ಆ ಕಲ್ಲಿನ ನಡುವಿಂದ ಏನಾದ್ರೂ ಹೋಗಂಗ್ ಮಾಡ್ಕೋರಿ. ನೀವು ಅದಕ್ಕೆ ಏನದಲ್ಲ ಅದು ಟ್ಯಾಂಕ್ ಮಾಡ್ದಂಗೆ ಮಾಡಬೇಡ್ರಿ, ನಿಮ್ಮ ಹೊಲ ನೀರಿನ ಟ್ಯಾಂಕಿ ಮಾಡ್ದಂಗೆ ಮಾಡಬೇಡ್ರಿ. ನಿಮ್ಮ ಹೊಲದಾಗ ನೀರ್ ಜಾನ ಹೋಗೋದು ಪ್ರೊವಿಷನ್ ನೀವು ಮಾಡ್ಕೋರಿ, ಅಂದ್ರೆ ನಿಮ್ ಬೆಳೆ ಚಲೋ ಬರ್ತದ್ರಿ. ಇದು ನೀರಿಂದು ನನಗೆ ಅನ್ಸಿದ್ನ ನಿಮ್ಗೆ ಹೇಳಿದ್ರಿ ಮಲ್ಲಿಕಾರ್ಜುನ, ಮತ್ತೇನಿದ್ರಾಗ ಏನದ್ರಿ. ಈಗ ಹೊಲದಲ್ಲಿ ಸರ್ ಮೊದಲು ಕಾಲ್ದಾರಿ ಇರ್ತಿತ್ತು, ಅಂದ್ರೆ ಬಂಡಿ ದಾರಿ ಇರ್ತಿತ್ತು, ಅದರ ಜೊತೆಗೆ ನೀರಿನ ಒಂದು ಹೋಗೋ ದಾರಿ ಇರ್ತಿತ್ತು. ಅಂದ್ರೆ ಒಂದು ಹೊಲದಿಂದ ಅಂದ್ರೆ ಎಲ್ಲಾರ ಹೊಲದ ನೀರನ್ನ ಒಂದು ಸಣ್ಣ ಕಾಲುವೆ ತರ ಅವರವರೇ ಬಿಟ್ಕೊಡ್ತಿದ್ರು. ಎಲ್ಲಾರದ್ದು ಹೊಲ ಹೋಗಿ ಅಂದ್ರೆ ಹೆಚ್ಚು ನೀರು ಬಂದ್ರೆ ಹೋಗಿ. ಇವತ್ತು ಯಾರೂ ಇಲ್ಲ, ಒಂದು ಅಡಿ ಜಾಗನೂ ಬಿಡ್ತಾ ಇಲ್ಲ, ಎಲ್ಲ ನಂದು ಅಂತಾರೆ, ನೀರು ಸ್ಟಾಕ್ ಆಗಲ್ಲ. ಇದು ನೋಡ್ರಿ ಮಲ್ಲಿಕಾರ್ಜುನವ್ರೆ, ರೋಡ್ ಮ್ಯಾಪಿಂಗ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ದವ್ರು ಈಗ ರೋಡ್ ಮ್ಯಾಪಿಂಗ್ ಮಾಡ್ತಾರ. ಅವ್ರ ನಿಸರ್ಗ ಪ್ರಕಾರ ಮಾಡಾಕತ್ತಿಲ್ರಿ, ಅವ್ರಿಗೆ ಹೆಂಗ್ ಬೇಕಂಗ್ ಮಾಡಾಕತ್ತಾರ್ರಿ. ಇದೊಂದು ಅದು ಯಾವಾಗ ಬದಲಾಯಿಸ್ತದೋ ನಮ್ಮ ದೇಶದ ಭಾಗದಾಗ ನಾವು ಹೇಳೋದು ಬೇಡ. ಆದ್ರ ನಮ್ಮ ಏನು ಹಳಿವು ಬಂಡಿ ದಾರಿ ಇದ್ದು ರೀ, ಮತ್ತು ನಮ್ಮ ಹಳಿವು ಏನು ಕಾಲ್ದಾರಿ ಇದ್ದು ನಮ್ಮ ಮಾಡಿವು. ಅವ್ರೇನ್ ಮಾಡಿದ್ರು, ಬಂಡಿ ದಾರಿನಿದ್ದು ಪಾಪ ಅವು ಗಾಡಿನೂ ಸಣ್ಣ ಇದ್ದು, ಅದ್ರ ಬಗ್ಲ ಕಾಲ್ದಾರಿನೂ ಇಟ್ಟಿದ್ರು. ಇವತ್ರ ಬಗ್ಲಾಗ ಯಾವಾಗ್ಲೂ ನಾಲಿ ಏನು ಕೊಟ್ಟಿರಲ್ರಿ. ಅವು ಎಲ್ಲಾ ಹೊಲಗಳಿಗೆ ಏನದಲ್ಲ ಒಂದು ಬಂಡಿ ಅನ್ನೋದ್ರ ಹೊಲಕ್ಕೆ ಹೋಗ್ತೀವಿ, ಅವು ಸಣ್ಣ ನಾಲಿಲಿಂದ ನೀರು ಎಲ್ಲಾರು ಹೆಚ್ಚಿಗೆ ಅದ್ರ ಚಾನ್ಸ್ ಏನದಲ್ಲ ನಿಮ್ಮ ಹಳ್ಳಕ್ಕೆ ಹೋಗ್ತೀವಿ. ಇದಕ್ಕೆ ಪ್ರಾವಿಷನ್ ಇತ್ತು. ಇದು ರೈತರನ್ನ ಇದನ್ನ ತಗೊಂಡ್ಬರ್ಬೇಕು ವಾಪಸ್. ನಾನು ಎಲ್ಲ ನಾಲಿನೂ ಹೊಡಿತೀನಿ, ನಾಲ್ಯಾಗನು ಗಿಡ ಹಾಕ್ತೀನಿ ಅಂತ ಅನ್ನೋದು ನಮ್ಮ ರೈತರ ತಪ್ಪದ. ಇದನ್ನ ಬದಲಾಯಿಸ್ಕೋಬೇಕ್ರಿ. ಅದಕ್ಕೆ ಈ ಗೌರ್ಮೆಂಟು ಮಾಡಿದ್ರಿ ಮಲ್ಲಿಕಾರ್ಜುನ, ಏನಂತಂದ್ರೆ ಇಷ್ಟು ಪರ್ಸೆಂಟೇಜ್ ನಿಮ್ಮ ಹೊಲದಾಗ ಇದು ನೀರು ನಾಲಿ ಅಂತೇಳಿ ಮಾಡ್ಯಾರ. ಇದು ರೈತರಲ್ಲಿ ಗೌರ್ಮೆಂಟ್ ಪೇಪರ್ದಾಗ ಮಾಡಿದ್ರು ಹೊಲದಾಗ ಪ್ರಾಕ್ಟಿಕಲಿ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್ ಅದ ರೀ. ಅಂದ್ರೆ ಈಗ ಹೆಂಗೆ ಹೇಳ್ಬೇಕಂದ್ರೆ ಗೌರ್ಮೆಂಟ್ದಾಗ ರೀ 1 ಎಕರೆದಾಗ ಇಷ್ಟು ಫುಟ್ ಖರಾಬ್ ಅಂತೇನೋ ತೆಗಿತಾರೆ. ಅದು ಎದಕ್ಕೆ ತೆಗಿಯಕತ್ತಾರಂದ್ರೆ ಇವು ನಾಲಿ ಬಿಲಿ ದಾರಿ ಇರ್ಲಿ ಅನ್ನೋ ಸಲ ಗೌರ್ಮೆಂಟ್ ತೆಗಿಯಕತ್ತೈತಿ. ಇದು ರೈತರು ಅವ್ರ ಗೌರ್ಮೆಂಟ್ ಏನೇ ಮಾಡ್ಲಿ, ರೈತರು ತಮ್ಮ ಬೆಳವಣಿಗೆ ಸಲ ನೀರು ಹೋಗ್ಲಾಕ ದಾರಿ ಮಾಡ್ಕೋಬೇಕ್ರಿ. ಗೌರ್ಮೆಂಟ್ ಮಾಡ್ತದ ಅಂತಲ್ಲ, ಇವ್ರು ಬದಲಾಯಿಸ್ಬೇಕ್ರಿ.
ಎಲ್ಲರಿಗೂ ಕಾಲ್ದಾರಿ ಕೊಡಬೇಕು, ಎಲ್ಲರಿಗೂ ಬಂಡಿ ದಾರಿ ಕೊಡಬೇಕು, ಎಲ್ಲರಿಗೂ ನೀರು ಹೋಗಂಗೆ ವ್ಯವಸ್ಥೆ ಮಾಡ್ಕೊಂಡ್ರೆ ಯಾವತ್ತು ಎಷ್ಟೇ ಮಳೆ ಬಂದ್ರು ಅಲ್ಲೇ ಇರ್ತೀವಿ, ಎಲ್ಲೂ ಹೊರಗಡೆ ಯಾರಿಗೆ ಡ್ಯಾಮೇಜ್ ಆಗಲ್ಲ, ಯಾರಿಗೂ ಡ್ಯಾಮೇಜ್ ಆಗಲ್ಲ. ಮತ್ತು ನಮ್ಮ ಬದಲಾದ ರೈತ ಚಲೋ ಇರ್ಬೇಕು ಎಂಬುದು ನಮ್ಮಲ್ಲೂ ವಿಚಾರ ಬರ್ಬೇಕು. ಹೌದು, ನಾವು ಒಬ್ಬನೇ ಚಲೋ ಇರ್ಬೇಕಂದ್ರೆ ನಡೆಯಲ್ಲ. ನಿಸರ್ಗದಾಗ ಹೇಳ್ದೆ ನಿಮಗೆ, ನಮ್ಮ ಗುಬ್ಬಿನೂ ಬೇಕು, ಇದು ಬೇಕು, ಹಂಗೆ ನಮಗೂ ಬೇಕು, ನಮ್ಮ ಸುತ್ತಮುತ್ತ ರೈತರನ್ನೂ ಬೇಕು ಅನ್ನೋದು ವಿಚಾರ ನಮ್ಮಲ್ಲಿ ಇರಬೇಕ್ರಿ. ಇವಾಗ ನೀವು ಆಗಲೇ ಹೇಳಿದ್ದು ನಮ್ಮ ಹೊಲದಲ್ಲಿ ಗಿಡ ಇರಬೇಕು. ಎಷ್ಟು ಗಿಡ ಇರಬೇಕು ಅಂದ್ರೆ ನಾವು 1 ಎಕರೆದಲ್ಲಿ ಎಷ್ಟು ಗಿಡ ಇದ್ರೆ ಒಂದು ಪರಿಪೂರ್ಣ ಆಗುತ್ತೆ? ನೀವೇನು ಕ್ವಶನ್ ಕೇಳಿದ್ರಿ ಮಲ್ಲಿಕಾರ್ಜುನ ಅವ್ರೆ, 1 ಎಕರೆಗೆ ಎಷ್ಟು ಗಿಡಗಳು ಇರ್ಬೇಕು ಅನ್ನೋದು ಒಂದು ಕ್ವಶನ್ ಕೇಳಿದ್ರಿ. ಬರೋಬರದ ಈಗೇನದ್ರಿ, ನಮ್ಮ ಕಾಡಸಿದ್ದೇಶ್ವರ ಅಪ್ಪಗಳು ಹೇಳ್ತಾರೆ, ಏನ್ ಹೇಳ್ತಾರ, 1 ಎಕರೆಗೆ 26 ಗಿಡನೇ ಹಾಕ್ರಿ ಅಂತಾರ. ಅವ್ರು ಹೇಳ್ತಾರ, ನೀವು ಅದನ್ನ ನೋಡ್ಕೋರಿ. ಇದು ಏನಾದ್ರು ದೊಡ್ಡ ಗಿಡಗಳು ಆದವು ಅಂತ ನಿಮ್ಗೆ ಹೇಳಿದ್ರೆ, ಏನೋ ಗುಬ್ಬಿಗೆ ಜಾಗ ಬೇಕು, ಹೋಗ್ಬೇಕು, ಸುತ್ತ ಏನದಲ್ಲ ಸಣ್ಣ ಗಿಡಗಳು ಬೇಕು. ಇದು ಮಾಡೋದ್ರಿಂದ ನಿಮ್ಗೆ ಏನಾದ್ರು ಒಂದು ದೊಡ್ಡ ಆದಾಯ ಏನದಲ್ಲ ಒಂದು 15 ವರ್ಷ ಆಗೋಣ. ನೀವೊಂದು ಸಾಗವಾನಿ ಬೆಳೀರಿ, ಮಾಗನಿ ಬೆಳೀರಿ, ಅಥವಾ ಎಂತ ಸ್ಯಾಂಡಲ್ವುಡ್ ಬೆಳೀರಿ, ಬೇಕಾದಷ್ಟು ಅದಾವು. ಅವು 10, 15 ವರ್ಷ, 20 ವರ್ಷ ಬರೋ ಬೆಳೆಗಳು ಅದಾವು. ಅವು ಸುತ್ತ ಬೌಂಡ್ರಿ ಹಾಕೊಂಡ್ರಿ, ನಿಮ್ಗೊಂದು ಬೋನಸ್ ರೀ. ಯಾವ್ರಿ 15-20 ವರ್ಷ ಆಗೋಣ. ಇದು ನಿಮ್ ರೂಟೀನ್ ನಡೀತದ ಅಂದ್ರೆ ದಿನನಿತ್ಯದ ಇವು ಕೊಡ್ತು, ವರ್ಷಿನ ಕೊಡ್ತು. ಆದ್ರೆ ಇವು ದೊಡ್ಡ ಗಿಡಗಳು ನಿಮ್ಗೆ ಒಂದು 10 ವರ್ಷಕ್ಕೋ 15 ವರ್ಷಕ್ಕೋ ದೊಡ್ಡ ರೊಕ್ಕ ಕೊಡ್ತೈತಿ. ಅದಕ್ಕೆ ನೀವು ಅದು ರೊಕ್ಕ ಕೊಡ್ತೈತಿ ಅಂತಲ್ರಿ, ನಿಮ್ ಹೊಲ ಇದು ದಿನನಿತ್ಯ ರೊಕ್ಕ ಬರಬೇಕಾಗಿತ್ತಂದ್ರೆ ಅವು ಗಿಡಗಳು ಮೋಸ್ಟ್ ಎಸೆನ್ಷಿಯಲ್ ಅದಾವ್ರಿ. ನಿಮ್ ರೊಕ್ಕ ಕೊಡ್ಬೇಕಂತಲ್ಲ, ನಿಮ್ ಇದ್ದಿದ್ದು ಹೊಲಗಳು ಉಳಿಬೇಕಾದ್ರೆ ಇವು ಎಸೆನ್ಷಿಯಲ್ ಅದಾವ. ಅಪ್ಪವ್ರ ಪಾಪ ನಿಮ್ಮ ಆದಾಯ ಪ್ರಕಾರ ಹೇಳ್ಯಾರವರು, ಅದು ನಿಮಗೆ ಬೇಕಾಗಿದ್ದು ಇದು ಏನಂದ್ರೆ ನಿಮ್ ಇವತ್ತಿನ ಹೊಲ ಬೆಳಿಬೇಕು, ಉಳಿಬೇಕು, ನಿಮ್ಮಲ್ಲಿ ಏನೋ ಪರಿಸರ ಚಲೋ ಇರಬೇಕು ಅಂದ್ರೆ 26 ಗಿಡ ಕಾಡಸಿದ್ದೇಶ್ವರ ಹೇಳ್ಯಾರ. ಇದು ಇನ್ನೊಂದ್ರಿ, ನಮ್ಗೇನು ನಮ್ ಬಂದಾರಿ ಹೇಳಿದ್ರಿ, ದೊಡ್ಡ ಬಂದಾರಿ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ಖರ್ಚು ಮಾಡ್ತಾರೆ ನಮ್ಮ ರೈತರಿಗೆ. ಬಂದಾರಿ ಅಂದ್ರೆ ನಿಮ್ಮ ಹೊಲದೊಂದು ಬೇಲಿ ಇದ್ದಂಗ್ರಪ್ಪ, ಒಂದು ಮೂಟ ಲೆಕ್ಕಕ್ಕೆ. ಅಂದ್ರೆ ನನ್ನ ಹೊಲ ಇವನ್ ಹೊಲ ಬೇರೆ ಬೇರೆ. ಆ ಬಂದಾರಿ ಮ್ಯಾಗ ಈಗಿನ ಕಾಲದಾಗ ಬಂದಾರಿದಾಗ ಏನೂ ಬೆಳೆಯಲೇರಿ, ಅದು ತಪ್ಪದ ರೀ ಮಲ್ಲಿಕಾರ್ಜುನ. ಏನದ್ರಿ ಆ ಬಂದಾರಿ ಅಂದ್ರೆ ಏನಪ್ಪ, ನಿಮ್ದೊಂದು ಬೇಲಿ ನಿಮ್ಮ ಹೊಲದ ಒಂದ ಅಲ್ರಿ, ಮಣ್ಣಿಂದ ಒಂದ ಬೇಲಿ ಅಲ್ಲ. ಆ ಬೇಲಿ ಏನದಲ್ಲ, ನಿಮ್ ಬೆಳಿಗೂ ಬೇಲಿ ಅದ ರೀ, ಬೆಳಿಗೂ ಬೇಲಿ ಅದ. ಅದು ಬೇಲಿ ಅಂದ್ರೆ ಅದಕ್ಕೊಂದು ಫೆನ್ಸ್ ಅದ. ಈ ಡಿಫೆನ್ಸ್ ಬರೀ ನಿಮ್ ನೆಲದ ಸೈಜ್, ನಿಮ್ ಬಗಲನ್ ಹೊಲದ ಸಲಗ ಅಲ್ರದು. ಇದನ್ನ ಇವ್ರು ನಮ್ಮ ರೈತರು ಏನ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ನಮ್ಮ ಅರಳಿನ ಗಿಡ, ಎದಕ್ಕಂದ್ರೆ ಇವು ದೊಡ್ಡ 26 ಗಿಡ ಹೇಳಿದೆ, ಅವು ಎತ್ತರ ಹೋಗ್ಬಿಡ್ತಾವ್ರಿ. ಇವು 26 ಗಿಡ ಹೋದ್ಮ್ಯಾಗ ಕೆಳಗಿನ ಸೈಡ್ ಗಾಳಿ ಬರೋ ಚಾನ್ಸ್ ಇರ್ತದ. ಅಲ್ಲಿ ಅರಳಿನ ಗಿಡ, ಅರಳಂತಂದ್ರೆ ನಮ್ಮ ಕಡೆ ಕ್ಯಾಸ್ಟರ್, ಇಂಗ್ಲಿಷ್ ಕ್ಯಾಸ್ಟರ್ ಅಂತಾರ, ಔಡ್ಲ್ ಅಂತಾರೆ ಕಲಬುರಗಿ ಕಡೆ. ಔಡ್ಲ್ ಗಿಡ ಮತ್ತೇನದಲ್ಲ ಸುತ್ತಮುತ್ತ ಏನದಲ್ಲ ಬೇಕಾದಷ್ಟು ನೀವು ಹೂವಿನ ಗಿಡಗಳು ಹಾಕೋರಿ, ಮೆಣಸಿನ ಗಿಡ ಹಾಕೋರಿ, ಇಲ್ಲಿ ಬೌಂಡ್ರಿಗಳ ಮ್ಯಾಗ ತುಳಸಿ ಗಿಡ ಹಾಕ್ರಿ, ನಿಂತಾವ್ ಬೇಕಾದಷ್ಟು ಗಿಡಗಳು ಅದಾವ್ರಿ. ಇವು ನಿಮ್ ಬೌಂಡ್ರಿ ಖಾಲಿ ಇಡಕ್ಕಿತ್ತ ಇವು ಹಾಕದ್ರಿ ಬಹಳ ದೊಡ್ಡ ಕೆಲಸ ಅದ ರೀ ಮಲ್ಲಿಕಾರ್ಜುನ ಅವ್ರೆ. ಅವು ಇದ್ರಿಂದ ಏನಾಗ್ತದ, ಯಾವುದೇ ಹುಳ ಬರ್ತಾವ, ಅವು ಹುಳುಗಳು ಅಲ್ಲೇ ಊಟ ಸಿಗ್ತದ, ಬದುದಾಗ ಊಟ ಸಿಗ್ತದ, ಅವು ಅಲ್ಲೇ ಉಳಿತಾವ್ರಿ. ನಿಮ್ ಹೊಲ್ದ ಒಳಗೆ ಬಂದು ಅಟ್ಯಾಕ್ ಮಾಡಲ್ರಿ. ಸೊ ಬದು ಮಣ್ಣಿನ ಒಂದೇ ಅಲ್ರಿ, ಒಂದು ಏನ್ ಹೇಳಿದ್ರಿ ನೀರ್ ಹೋಗ್ಲಕ್ ಹೇಳಿದೆ ಬದು, ಇನ್ನೊಂದೇನ್ ಹೇಳಿದೆ ನಿಮ್ಗೆ ದೊಡ್ಡ ಗಿಡ ಹಾಕೋರಿ, ದೊಡ್ಡ ಆದಾಯ ಆಯ್ತು, ಗುಬ್ಬಿ ಅವಕ್ಕೆಲ್ಲ ಮನೆ ಮಾಡ್ಕೊಟ್ರಿ. ಇನ್ನೊಂದ್ ಏನ್ ಹೇಳಿದೆ, ಕೆಳಗಿನ ಸೈಡ್ದಾಗ ಜಾಗ ಖುಲ್ಲ ಇದ್ದಲ್ಲಿ ಖಾಲಿ ಬಿಡಬೇಡ್ರಿ, ಅಲ್ಲಿ ಇಂಥ ಗಿಡಗಳು ಹಾಕೋರಿ. ಬೇಕಾದಷ್ಟು ಮಂದಿ ಹೇಳ್ಯಾರ, ಇದನ್ನ ಕೇಳ್ಕೊಂಡು ನೀವು ಅದನ್ನ ಸುತ್ತ ಬದುವಿಗೆ ಹಾಕೊಂಡ್ರಿ. ಇವು ಏನ್ ಮಾಡ್ತಾವ, ನಿಮ್ ಒಳಗ ನಿಮ್ ಯಾವುದೇ ಬೆಳೆ ಮಾಡಿದಾಗ ನಿಮ್ ಸಂರಕ್ಷಣೆ ಮಾಡ್ತಾವ, ಗಾಳಿನ ಸಂರಕ್ಷಣೆ ಮಾಡ್ತಾವ, ಎರಡನೇದಪ್ಪ ಹುಳುಗಳಿನ ಸಂರಕ್ಷಣೆ ಮಾಡ್ತಾವ. ಮತ್ತ ಅವು ಪಾಪ ಅವು ನಿಮ್ ಬೇಲಿ ಕಾಯ್ದು ಅವ್ರ ಪಾಪ ಏಸಾಗೋಣ, ಅವು ಯಾವಾಗ ಅವು ಗಿಡಗಳದ ಟೈಮ್ ಮುಗಿತೈತಿ, ಅವು ನಿಮ್ ಹೊಲ ಖಾತಾ ಆಗ್ತಾವ, ಅಲ್ಲೇ ಖಾತಾ ಆಗ್ತಾವ. ಇದು ನಮ್ ರೈತರು ತಿಳ್ಕೊಳ್ಳೋದ್ರಿ. ಬಂದಾರಿ ಅಂದ್ರೆ ನಮ್ಮ ಹೊಲ ಇನ್ನೊಬ್ಬನ ಹೊಲ ಒಂದೇ ಅಲ್ಲ, ಇದು ಬಂದಾರಿ ಇದಿಷ್ಟೆಲ್ಲ ಕೆಲಸ ಅದಾವ, ಒಂದಿಷ್ಟು ಬೇಸಿಕ್ಸ್ ಅದಾವ. ಇವನ್ನ ರೈತರು ತಿಳ್ಕೊಬೇಕಾಗ್ಯದ, ಇದನ್ನ ಅವರು ಡೆವಲಪ್ ಮಾಡ್ಬೇಕ್ರಿ. ಇನ್ನೊಂದ್ರಿ ಮಲ್ಲಿಕಾರ್ಜುನವ್ರೆ, ಬಂದಾರಿ ಒಂದೇ ಅಲ್ರಿ, ಇವತ್ತಿನ ದಿವ್ಸ ನೀವು ಯಾರದೇ ಹೊಲಕ್ಕೆ ಹೋಗ್ರಿ, 2 ಹೊಲದ ಬಾಜು ಒಂದು ದೂರ 1 ಕಿಲೋಮೀಟರ್ ಇಲ್ಲ, 2 ಕಿಲೋಮೀಟರ್ ಇಲ್ಲ, 4 ಕಿಲೋಮೀಟರ್ ಇಲ್ಲ, ನೀವು ಬಾಜು ಅದೇನು ರೋಡ್ ಬಾಜು ನೋಡ್ಬೇಕ್ರಿ. ಬಬ್ಲಿ ಗಿಡನೇ ಬಬ್ಲಿ ಗಿಡ ರೀ, ಬಾಬ್ಲಿ ಗಿಡ ಅವೇ ರೀ ಮೇನ್.
ಅಲ್ಲಿ ನಮ್ಮ ರೈತರು ಅಲ್ಲಿ ನಾ ಏನು ಹೇಳಿದೆ, ಔಡ್ಲ ಗಿಡ, ಹೂವಿನ ಗಿಡ, ಇಂಥ ಗಿಡಗಳು ಒಂದು ಈಸ್ ಬೀಜ ಇಟ್ಟನ್ನ ಭೂತ ಇಲ್ಲಿ ತಗೋತಾರ್ರಿ ಮಳೆಗಾಲಕ್ಕೆ. ಇಂಥವು ಬೀಜಗಳು ಅಲ್ಲಿ ಒಗದ್ರು ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ ತಮ್ಮ ಹೊಲಕ್ಕೆ. ಆ ದಾರಿದಾಗ ಬಾಜು ಮಳೆಗಾಲದಾಗ ಒಗದ್ರು ಇವೆಲ್ಲ ಬೀಜಗಳು. ನಾನು ಉಟ್ಕೊಂಡು ಬರ್ತಾವ್ರಿ. ಅವು ಉಟ್ಕೊಂಡು ಬಂತು ಅಂತಂದ್ರೆ ನಿಮ್ ಬಂದಾರಿ ಅಲ್ದೇನು ಇವೆಲ್ಲ ಏನದಲ್ಲ ನಿಮ್ ನೈಸರ್ಗಿಕವಾಗಿ ಒಂದಕ್ಕೊಂದು ಸಪೋರ್ಟ್ ಮಾಡ್ತಾವ. ಇದು ಬಹಳ ಇಂಪಾರ್ಟೆಂಟ್ ಅದ ರೀ ಮಲ್ಲಿಕಾರ್ಜುನ. ಪ್ಲಸ್ ನಿಮ್ಗೆ ಇದೆಲ್ಲ ಮಾತಾಡಿದ್ರೆ ನೈಸರ್ಗಿಕ ಹ್ಯಾಂಗ್ ಸಪೋರ್ಟ್ ಮಾಡ್ತಾವ ಎಂಬುದು ಇನ್ನೊಂದು ಒಂದು ಅಮೆರಿಕಾದಾಗ ಒಬ್ಬ ನಮ್ಮ ಮೆಂಕೆಜೋಳ ಬಿಡೋ ಒಬ್ಬ ಬಹಳ ದೊಡ್ಡ ಮನುಷ್ಯ ಅದನ್ರಿ. ಒಂದು ಸಾವಿರಾರು ಗಟ್ಟಲೆ ಹೆಕ್ಟರ್ ಅದ. ಒಂದು ಮೆಂಕೆಜೋಳ ಬಹಳ ದೊಡ್ಡ ಪ್ರಮಾಣದಾಗ ಬೆಳಿತಾನೆ. ಅವ ರೀ ಸುತ್ತಮುತ್ತ 10 ಕಿಲೋಮೀಟರ್ 20 ಕಿಲೋಮೀಟರ್ ಪುಕಟ್ ಬೀಜ ಕೊಡ್ತಾನ್ರಿ ಮೆಂಕೆಜೋಳಕ್ಕೆ. ಏನ್ ಮಾಡ್ತಾರೆ ಸರ್? ಪುಕಟ್ ಬೀಜ ಕೊಡ್ತಾನ್ರಿ. ತನ್ನ ಹೈ ಕ್ವಾಲಿಟಿ ಬೀಜ ರೀ. ಬಾಕಿ ಮಂದಿ ಪುಕಟ್ ಕೊಡ್ತಾನೆ ರೈತರಿಗೆ. ಅಂದ್ರೆ ಅಕ್ಕಪಕ್ಕ ರೈತರಿಗೆ? ಅಕ್ಕಪಕ್ಕ 10 ಕಿಲೋಮೀಟರ್ ರೀ. ಇದನ್ನ ನೋಡಿ ನ್ಯೂಸ್ ಪೇಪರ್ದವ್ರು ಹೋಗಿ ಕೇಳಿದ್ರು, ಅಲ್ಲಪ್ಪ ನೀ ಜಗತ್ನಾಗ ಎಲ್ಲಕ್ಕಿಂತ ಚಂದ ನೀ ಮೆಂಕೆಜೋಳ ಬೆಳೆದಿ ಒಪ್ಪದೇವು, ನೀ ಬೀಜ ಕೊಡ್ತೀವಿ ಅಂತ ಕೇಳಿದ್ರೆ ನನಗೆ. ಹೇಳ್ತಾನ ಏನ್ ಹೇಳ್ತಾನ, ನೋಡಪ್ಪ ನನ್ನ ಹೊಲ್ದಾಗ ನಾ 1 ನಂಬರ್ನ ಇವತ್ತು ಮೆಂಕೆಜೋಳ ಬೆಳೆ ಹತ್ತೀನಿ, ಇವತ್ತೆಲ್ಲ ಜಗತ್ತೇ ತೊಳತದ ನಮ್ಮಲ್ಲಿ, ಠೀಕ್ ಅದ. ಬಗಲಾನ್ ಹೊಲ್ದಾಗ ಅವ ಯಾವ್ದು 3rd ಕ್ಲಾಸ್ ವೆರೈಟಿ ಬೀಜ ಹಾಕದ, ಅವನ್ ದುಂಬಿ, ಅವನ್ ಬಲ್ಲಿದು ಒಂದು ಬಟರ್ಫ್ಲೈ, ಅವನ್ ಬಲ್ಲಿದು ಏನಾದ್ರು ಪಾತ್ರಿಕಿತ್ತಿ, ಅದು ಯಾವುದೇ ಒಂದು ಹುಳ ಬಂದ ಅಲ್ಲಿ ದುಂಬಿ ನಾನು ಹೊಲ್ದಾಗ ಸ್ಪರ್ಶ ಮಾಡ್ತು ಅಂತಂದ್ರ ನನ್ನೂ ಮೆಂಕೆಜೋಳ ಹಾಳಾಗ್ತಾವ. ಅಂದ್ರೆ ನಿಸರ್ಗ ನಮ್ಗೆ ಹ್ಯಾಂಗ್ ಕನೆಕ್ಟೆಡ್ ಅದ ಅಂತ ಅನ್ನೋದಕ್ಕೆ ತೋರ್ಸಕ್ ಹೇಳಕತ್ತೀನ್ರಿ ಮಲ್ಲಿಕಾರ್ಜುನ. ನಾವೇನ್ ತಿಳಿತೀವಿ, ನಮ್ಮ ಹೊಲ ಒಂದೇ ಅಂತ ತಿಳಿತೀವಿ, ಅಲ್ಲ ನಿಸರ್ಗಕ್ಕೆ ಎಲ್ಲಾನು ಒಂದ. ನಮಗ 10 ಎಕರು 10 ಎಕರು ನಮಗ, ಆದ್ರ ನಿಸರ್ಗಕ್ಕಿಲ್ಲ. ನಿಸರ್ಗದಾಗ ಭೇದ ಇಲ್ಲ, ನಮ್ದ್ರಾಗ ಭೇದ ಅಲ್ಲ. ಇದು ನನ್ನ ಹೊಲ ನಿನ್ನ ಹೊಲ ಅಂತೇಳಿ ನಾವು ಸುತ್ತಮುತ್ತ ಪರಿಸರನ ಚಲೋ ಹಿಡ್ಕೊಂಡು ಹೋದ್ರೆ ನಾವು ಉಳಿತೀವಿ. ನಾವು ಒಬ್ನೇ ಮಾಡ್ತೀನಿ, ನಾವು ಒಬ್ನೇ ಚಲೋ, ನೀವು ಜೋಳ ನಿಂಬಲ್ ಚಲೋ ಹಾಕ್ರಿ, ಬಗಲ ಅಂಬಲ್ ರೊಕ್ಕ ಇಲ್ಲ, ಒಂದು ಬೀಜ ತರ್ಲಾಕ ಚಲೋ ಬೀಜ ಹಾಕ್ಲಿಲ್ಲ ಅಂತಂದ್ರೆ ಅಲ್ಲಿ ದುಂಬಿ ಸ್ಪರ್ಶ ಮಾಡಿದ್ರೆ ನಿಮ್ ಜೋಳ ಹಾಳಾಗ್ತದೆ. ರೈತರಿಗೆ ಇದನ್ನ ವಿಚಾರ ಮಾಡಲ್ರಿ. ನಂದೇ ಬರೋಬ್ರು ಇರ್ಬೇಕು. ನಿಮ್ಗೆ ಗೊತ್ತಿರ್ತದೆ. ಇನ್ನೊಂದು ನೋಡಿನ್ರಿ ಮಲ್ಲಿಕಾರ್ಜುನವ್ರೆ, ಒಂದ್ ರೈತಿಗೆ ಇದು ಚಲೋ ವೆರೈಟಿ ಅಂತ ಗೊತ್ತಿರ್ತದೆ, ಬಗಲಾನ್ ರೈತಿಗೆ ಹೇಳಲ್ರಿ. ಅದು ಬದಲಾಯಿಸ್ಬೇಕ್ರಿ. ಅವ ಹೇಳ್ಬೇಕು ಇದು ಚಲೋ ವೆರೈಟಿ ಅದನ್ನು. ಯಾಕೆ ಹೇಳ್ಬೇಕು ಅಂತಂದ್ರೆ ಅವ್ನ ಹೊಲದಾಗ ಅವನದು ಚಲೋ ವೆರೈಟಿ ಬೆಳೆದ, ಇವನು ಚಲೋ ವೆರೈಟಿ ಬೆಳೆದ, ಅವಾಗ ಏನ್ ಫಾಯ್ದಾ ಆಗ್ತದ, ಅವನದು ದುಂಬಿ ಇಲ್ಲಿದಲ್ಲಿ ಸ್ಪರ್ಶ ಮಾಡದ, ಇವಂದು ಚಲೋ ಉಳಿತದ, ಅವನದು ಚಲೋ ಉಳಿತದ. ಪ್ಲಸ್ ಇನ್ನೊಂದದ ರೀ, ನಾವು ಕಮರ್ಷಿಯಲ್ಗೆ ಹೋದ್ರೆ ನಾವು ಮಾತಾಡ್ಬಾರ್ದು ಅಂತಂದ್ರೆ ಹೇಳ್ತೀನಿ. ಕಮರ್ಷಿಯಲ್ಗೆ ಹೋದಾಗ ಒಂದೇ ಜಗದಾಗ ನೀವು ಚಲೋ ಬೆಳಿ ಸಾವಯವದಾಗ ಬೆಳೆದ್ರಿ, ನಿಮ್ಮ ಮನೆಗೆ ಗಿರಾಕ್ ಬರ್ತಾವ್ರಿ. ನೀವು ಎಲ್ಲರೇ ನೀವೊಂದು 5 ಚೀಲ ಮಾಡಿದ್ರಿ, ತೊಗರಿ ಮಾಡೀನಿ ಸಾವಯವದಾಗಂದ್ರೆ ನಿಮ್ಮಲ್ಲಿ ಯಾರು ಬರಲ್ರಿ ಮಲ್ಲಿಕಾರ್ಜುನ. ನೀವು ಅದೊಂದು ಮಾಡ್ರಿ, ಒಂದು 1000 ಎಕರೆ ಮಾಡಿದ್ರಿ, 500 ಎಕರೆ ಮಾಡಿದೇವ್ರಿ ನಮ್ಮ ಊರಾಗ್ರಿ, ನಾವು 200 ಎಕರೆ ಮಾಡಿದೇವು. ನಿಮ್ಮ ಮನೆಗೆ ಬರ್ತಾನ್ರಿ ಯಾರ್ರಿ ಖರೀದಿ ಮಾಡೋ, ರೇಟ್ ಹೆಚ್ಚಿಗೆ ಕೊಟ್ಟು ಹೋಯ್ತಾನೆ. ಇದು ರೈತರು ತಿಳ್ಕೋಬೇಕಾಗಿದ್ರಿ ಮಲ್ಲಿಕಾರ್ಜುನ. ಅಂದ್ರೆ ನೀವು ಹೇಳೋ ಲೆಕ್ಕ ನೋಡಿದ್ರೆ ಅಂದ್ರೆ ಹಳ್ಳಿಯಲ್ಲಿ ಎಲ್ಲಾರು ಸೇರಿ ಚೆನ್ನಾಗಿ ಬೆಳೆದ್ರೆ ಸಾವಯವ ಪದ್ಧತಿಯಲ್ಲಿ ಅದೇ ಊರಿಗೆ ಎಲ್ಲಾರು ಬಂದು ತಗೊಂಡು ಹೋಗ್ತಾರೆ. ನೀವು ಇನ್ನೊಬ್ರು ಸಿಟಿಗೆ ಹೋಗ್ಬಿಟ್ಟು ಅವ್ರ ಕೈ ಕಟ್ಕೊಂಡು ನೀವು ಏನೇ ಬೆಳೀರಿ, ತೊಗರಿ ಒಂದಲ್ರಿ, ನೀವು ಕಾಯಿಪಲ್ಲೆ ಬೆಳೀರಿ ಚಲೋ, ನೀವೇನ್ ಬೇಕಾದ್ರೂ ಬೆಳೀರಿ. ನೀವು ಎಲ್ಲಾರು ಕಲ್ತು ಬೆಳೆದ್ರಿ, ದೊಡ್ಡದೊಂದು ಗ್ರೂಪ್ ಮಾಡಿ ಬೆಳೆದ್ರಿ ಅಂದ್ರೆ ಅವ್ರದವ್ರು ಬೆಳ್ಕೊಳ್ಳಲೆಕ್ಕ, ಅವ್ನ ಹೊಂದಾಗೆ ಬೆಳೆಯಲೆಕ್ಕ, ಅವನ ಲೆಕ್ಕ ಇರ್ಲಿ ಅವ್ನ ಸಂಗಟ. ಆದ್ರೆ ಒಂದು ಊರಾಗ ದಬಾಯಿಸ್ ಒಂದ್ ಕಡೆದು ಬಂತು, ಅವಾಗ ಏನದಲ್ರಿ ಇದು ಆಗ ಚಾನ್ಸ್ ಅದ. ಅವಾಗ ರೈತರಿಗೆ ಫಾಯ್ದಾ, ಡಬಲ್ ಫಾಯ್ದಾ ಆಗ್ತದ ನೋಡ್ರಿ. ಇದು ವಿಚಾರ ಮಾಡ್ಬೇಕು ರೈತರು. ಅಂದ್ರೆ ಅವರು ಸಿಟಿಗೆ ಬಂದು ಕೈ ಕಟ್ಕೊಂಡು ನಿಂದ್ರೋದು ಬೇಕಿಲ್ಲ, ಸಿಟಿಯವರು ಹಳ್ಳಿ ಊರಿಗೆ ಬಂದ್ಬಿಟ್ಟು ಕೈ ಕಟ್ಕೊಂಡು ನನ್ ಕೊಡಪ್ಪ ಅಂತ. ನಮ್ ಬೇಕಾದ ವಿಡಿಯೋ ಬಿಟ್ಟಿನಲ್ರಿ, ಈ 2028 ತನ ಭತ್ತ ಬುಕ್ ಪಪ್ಪ ಏನದಲ್ಲ ಅವ್ರದ್ದು 4 ವರ್ಷ ಬುಕ್ಕಿಂಗ್ ಅದ ರೀ. ವಿಡಿಯೋ ಬಿಟ್ಟಿನ ರಮೇಶ್ ಅವ್ರದ್ದು ಎಂತ ಭಾಳ ಮಂದಿ ಅಲ್ರಿ. ನನಗ್ ಪಾಪ ಯಾರು ಕೊಡ್ತಾರ ಅವ್ರದಿಷ್ಟು ನಾ ವಿಡಿಯೋ ಹಾಕ್ತೀನಿ. ಎಲ್ಲ ಒಂದಿವ್ಸ ಮಂದಿ ಹೇಳಲ್ಲ, ಒಂದಿವ್ಸ ಮಂದಿ ಹೇಳ್ತಾರೆ ಮರ್ಸಿ ಅವ್ರದದ. ಬಟ್ ನನಗೆ ಎಷ್ಟು ಮಂದಿ ವಿಡಿಯೋ ಕೊಡ್ತಾರೆ ನಾ ಹಾಕ್ತೀನಿ ಇದನ್ನ. ಇದು ಯಾಕೆ ಅವ್ರ ಕಂಪ್ನಿಯವ್ರು ಯಾಕೆ ಹೊಂಟಾರ ಅವ್ರ ಬಲ್ಲಿ? ಈಗ ಇನ್ನೊಂದ್ರಿ ನಮ್ದು ಇವ್ರದ ತಗೋರಿ, ಯಾರದ್ರಿ ನಮ್ ಕೊಟ್ಟೂರವ್ರದ್ರಿ ಮನ್ ಸೂರಪ್ಪ ಅಂತ ಬೆಳೆದಾರ ನೋಡ್ರಿ, ಸನ್ಫ್ಲವರ್ ರೀ. ಅವ್ರು ಬೆಳೆದವ್ರದ್ದು ನೋಡ್ರಿ, ಅವ್ರದ್ದು ಹೇಳ್ತೀನಿ ನಿಮ್ದು. ಅವ್ರ ಬೀಜ 500 ರೂಪಾಯಿ ಕಿಲೋ ಕೇಳಕತ್ತಾರ್ರಿ.
ಸಾವಯವದಾಗ ಬೆಳೆದಿದ್ದಕ್ಕ ಮತ್ತ ಸೈಜ್ ನೋಡಿ ವಿಡಿಯೋ ನೋಡಿ ಅಂದ್ಮೇಲೆ ಗಿರಾಕ್ಗಳು ಫೋನ್ ಮಾಡಕತ್ತಾರ್ರಿ. ಇವತ್ತಿನ ದಿವಸ ನಂಗೆ ಅನ್ಸಬಿಟ್ಟು ಸನ್ಫ್ಲವರ್ ರೇಟ್ ನಂಗೆ ಅನ್ಸಬಿಟ್ಟು 50-60 ರೂಪಾಯಿ ಕಿಲೋ ಇರ್ಬೇಕ್ರಿ. 70 ರೂಪಾಯಿ ಹಿಡಿಲ್ಲ ಅವ್ನ ಮೂಟೆ ಲೆಕ್ಕ. 70 ರೂಪಾಯಿ ಹಿಡಿದ್ರ ಅವ್ನ್ 500 ರೂಪಾಯಿ ಕೇಳಾಕತ್ತಾರ್ರಿ. ಮತ್ತ ಅವ್ನಿಗೆ ಫಾಯ್ದಾ ಅಲ್ರಿಪ್ಪ. 100 6 ಪಟ್ಟು ರೊಕ್ಕ ಹೆಚ್ಚಿಗೆ ಅದು ಅಲ್ರಿ. ಬೆಳಿ ಚಲೋ ತಕೊಂಡ ಮುಂದೇನ್ ಮಾಡ್ದ, ಒಂದ್ ಬೆಳಿ ಚಲೋ ಬಂದು ಇದು ಎಕರೆಜಿಗೆ 1 ಎಕರೆಗೆ ಇಳುವರಿನ ಚಲೋ ಬಂತು. ಅದಕ್ಕೆ 8 ಪಟ್ಟು ರೇಟ್. ಇನ್ನೇನ್ ಬೇಕ್ರಿ ರೈತಗ? ಯಾಕಂದ್ರೆ ಈಗ ಆತರ ಬೆಳೆದಿದ್ದು ಎಲ್ಲೂ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ. ದುಡ್ಡು ಯಾಕೆ ಜಾಸ್ತಿ ಕೊಡ್ತಾರೆ ಅಂತಂದ್ರೆ ಅವ್ರು ತಗೊಳೋರಿಗೆ ಚೆನ್ನಾಗ್ ತಿನ್ಬೇಕು ಅನ್ನೋದಕ್ಕೆ ದುಡ್ಡು ಲೆಕ್ಕ. ಇಲ್ರಿ ತಿನ್ನೋದಿಲ್ರಿ, ಇವ್ರು ಸೀಡ್ ಕಂಪ್ನಿದವ್ರಿಗೆ ಮಲ್ಲಿಕಾರ್ಜುನ. ಸೀಡ್ ಕಂಪ್ನಿದವರು ಈಗ ಮಲ್ಟಿಪ್ಲಿಕೇಶನ್ ಇಂತ ಸಾವಯವದಾಗ ಬೆಳೆದಿದ್ದು ಬೆಳೆಸ್ಕೋಬೇಕು ಅಂತ ಹೇಳಿ ಅವ್ರಿಗೆ ರೀ. ಅದ ಅಲ್ಲಿ ತಿನ್ನೋರ್ನು ಬೇಕಾದಷ್ಟು ಮಂದಿ ಅದಾರ್ರಿ. ಇವತ್ತು ಭತ್ತ ಹೇಳ್ತೀನಿಲ್ರಿ ಮಲ್ಲಿಕಾರ್ಜುನ ರೀ, 80 ರೂಪಾಯಿ ಕಿಲೋ ಭತ್ತ ಕೊಡಕತ್ತಾರ್ರಿ. 80 ರೂಪೀಸ್. ಅದನ್ನ 2028 ತನಕ ಬುಕ್ ಮುಂದಿನ 4 ವರ್ಷ 5 ವರ್ಷ ಬುಕಿಂಗ್ ಅದ ರೀ. ಮೆಣಸಿನಕಾಯಿ, ಆಲೂಗಡ್ಡಿ, ಉಳ್ಳಾಗಡ್ಡಿ ಅಡ್ವಾನ್ಸ್ ಬುಕಿಂಗ್ ರೀ. ಸರಿ, ಇವಾಗ ನೀವು 80 ರೂಪಾಯಿ ಕೊಟ್ಟು ಒಬ್ಬರು ಯಾರು ತಗೊಂಡು ಹೋಗ್ತಾರ ಅವರು ಅಷ್ಟ ಅನ್ನ ತಿಂತಾರೆ, ಅಥವಾ ಅದೇನು ಭತ್ತ ಮಾಡಿ 80 ರೂಪಾಯಿ ಲೆಕ್ಕಕ್ಕೆ. ಸೊ ಆ ಕಾಸ್ಟಿಂಗ್ ಜಾಸ್ತಿ ಆಯ್ತಲ್ರಿ. ಒಬ್ಬ ರೈತನಿಗೆ ಫಾಯ್ದಾ ಆಯ್ತು, ತಗೊಂಡವ್ರಿಗೆ ಏನಾಯ್ತು, ಇದಾಯ್ತು ಅಂದ್ರೆ ಜಾಸ್ತಿ ಆಯ್ತು. ಈ ಕಂಪಾರಿಸನ್ ನೀವು ಹೆಂಗ್ ಮಾಡ್ತೀರಿ? ಇದಕ್ಕೆ ನಿಮ್ ಸಿಂಪಲ್ ಹೇಳ್ತೀನಿ. ಅವ 80 ರೂಪಾಯಿ ಕೊಟ್ಟು ಅಕ್ಕಿ ಅಂತ ತಗೊಂಡು ಅವ ಸಸ್ತಾ ಊಟ ಮಾಡ್ಲತ್ತನ್ರಿ. ಎಲ್ಲಿ ಸರ್, ಇವಾಗ 30 ರೂಪಾಯಿ 40 ರೂಪಾಯಿ ಅಕ್ಕಿ ಸಿಗ್ತದ್ರಿ. ನಾವೆಲ್ಲ ತರದ 50-60 ಕೆಲವರು ಒಬ್ಬೊಬ್ರು ಒಂದೊಂದರ ತರ್ತಾರೆ. ಈಗ ನಾವ್ 80 ರೂಪಾಯಿ 100 ರೂಪಾಯಿ ಕೊಟ್ಟು ನಾನು ಅಕ್ಕಿ ತಗೊಂಡ್ಬಂದ್ರೆ ನಾನು ಊಟ ಮಾಡಿದ್ರೆ ಫಸ್ಟ್ ಹಿಂಗೆ ಆಯ್ತು ಅಂತ ನೀವ್ ಹೇಳಕತ್ತೀರಿ. ಯಾಕಂದ್ರೆ ಇದು ಕಣ್ಣಿಗೆ ಕಾಣಿಸೋದ್ ನೀವ್ ಹೇಳಕತ್ತೀರಿ. ಹೌದು, ಕಣ್ಣಿಗೆ ಕಾಣಿಸ್ಲಾರ್ದು ಹೇಳ್ತೀನಿ ಕೇಳ್ರಿ ಮಲ್ಲಿಕಾರ್ಜುನ. ನಮ್ ಸಿದ್ದೇಶ್ವರಪ್ಪಗಳು ಬಾಳ ಚಂದ, ನಮ್ ಕಾಡ್ ಸಿದ್ದೇಶ್ವರಪ್ಪಗಳು ಬಾಳ ಚಂದ ಹೇಳ್ಯಾರಿದ್ರು ಮರದಾಗ. ಒಂದ್ ಮನುಷ್ಯ ಒಂದ್ ದಿವ್ಸಿಗೆ 300 ರೂಪಾಯಿದ ಔಷಧ ಖರ್ಚು ಮಾಡಕತ್ತಾನಂತ. ಎಷ್ಟ್ರಿ? 300 ರೂಪಾಯಿದು. 300. ಲೆಕ್ಕ ಕೊಟ್ರ ನೋಡ್ರಿ ಕಾಡ್ ಸಿದ್ದೇಶ್ವರಪ್ಪಗಳು. ಏನಂತಂದ್ರೆ ಎಷ್ಟು ಔಷಧ ಮಾರ್ತಾವು ಅದನ್ನ ಡಿವೈಡ್ ಮಾಡಿದ್ರ ಒಂದ್ ಮನುಷ್ಯ ಅಂದ್ ನೋಡ್ರಪ್ಪ, ನೀವು ಒಬ್ರು ಉಣೋದಲ್ಲ, ನಿಮ್ ಮನೆಗೆ ಹಿರಿಯರ್ ಅದಾರ, ಅವ್ರಿಗೆ ಬಿಮಾರ್ ಬಿದ್ದಾರೆ, ನಿಮ್ ಹುಡುಗರು ಬಿಮಾರ್ ಬಿದ್ದಾರೆ, ಇವೆಲ್ಲಾ ಲೆಕ್ಕ ಹಾಕಿದ್ರ ಒಂದ್ ಮನುಷ್ಯಾಗ ಒಂದ್ ದಿವ್ಸಕ್ಕೆ 300 ರೂಪಾಯಿ ಲೆಕ್ಕ ಕೊಟ್ಟದ್ರ ನಮ್ ಕಾಡ್ ಸಿದ್ದೇಶ್ವರಪ್ಪ. ಇದನ್ನ ನೀವು ವಿಚಾರ ಮಾಡಿದ್ರ ನೀವು ಅನ್ನ ಎಷ್ಟು ಉಣ್ತೀರಪ್ಪ? 100 ಗ್ರಾಮ 200 ಗ್ರಾಮ 200 ಗ್ರಾಮ 200 ಗ್ರಾಮ 80 ರೂಪಾಯಿಗೆ 200 ಗ್ರಾಮ ಏಟಾಯ್ತು? 16 ರೂಪಾಯಿ ಆಯ್ತು. ನಿಮ್ಗೆ ರೋಗ ಬರಲಿಲ್ಲ ಅಂದ್ರೆ 300 ರೂಪಾಯಿ ಉಳಿತಲ್ರಪ್ಪ. ಈಗ 2 ರೂಪಾಯಿದ ಅಕ್ಕಿದಾಗ ನೀವು ಊಟ ಮಾಡಿ 300 ರೂಪಾಯಿ ಖರ್ಚು ಮಾಡಾಕ್ತೀರಿ. 16 ರೂಪಾಯಿ ಖರ್ಚು ಮಾಡಿದ್ರೆ 300 ರೂಪಾಯಿ ನಿಮ್ಗೆ ಉಳಿತದಲ್ಲ. ಫಾಯ್ದಾ ಯಾವ್ದದ್ರಿ ಅಪ್ಪ? ಒಳ್ಳೆ ಊಟ ಸಿಗಲು ಫಾಯ್ದಾ. ನಾವು ಕಡಿಮೆ ಅಂತ ರಾಸಾಯನಿಕ ಹಾಕಿ ತಿಂದು ರೋಗ ಬರ್ಸ್ಕೊಂಡು ದವಾಖಾನಿಗೆ ದುಡ್ಡು ಹಾಕ್ತೀವಿ. ಇದು ವಿಚಾರ ಮಾಡೋದು ನಿಮಗ್ ವಿಚಾರ ಮಾಡೋದ ಯಾರು ಬೆಳೆ ಒಂದ್ ಕಡೆ ಉಳಿಲ್ಲ, ಬೆಳೆಲ್ಲ ಒಳ್ಳೆ ಅವ್ನಿಗೆ ಬಿಡ್ರಿ. ಅಂದ್ರೆ ಅವ್ರು ಏನು ಅಂತಂದ್ರೆ ಇವತ್ತು ಸಾವಯವ ಪದ್ಧತಿಯಲ್ಲಿ ರೇಟ್ ಜಾಸ್ತಿ ಬರುತ್ತೆ ಅಂತ ಅವನು ಏನು ಮಾಡ್ತಾ ಇಲ್ಲ. ಅವ್ನು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ, ಯಾರು ಬೆಳೀತಾ ಇಲ್ಲ. ಅದ್ರ ಸಲುವಾಗಿ ಅವರು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲಿ ಅವರಿಗೆ ಜಾಸ್ತಿ ಸಿಗುತ್ತೆ ಅಲ್ಲಿ ಮಾರ್ತಾರೆ. ಕರೆಕ್ಟ್. ಯಾಕಂದ್ರೆ ಮನಿತನ ಬಂದು ತೊಗೊಂಡು ಹೋಗ್ತಾರೆ ಅಂತಂದ್ರೆ ಅವ್ರು ಹೇಳಿದ ರೇಟ್ ಕೊಡ್ಬೇಕು. ಇಲ್ಲ, ಕೊಡ್ತಾರೆ. ಇನ್ನೊಂದು ಹೇಳ್ತೀನಿ ಮಲ್ಲಿಕಾರ್ಜುನ, ನಮ್ ರೈತನಂತ ದೊಡ್ಡ ಬಿಸ್ನೆಸ್ ಮನ್ ಯಾರು ಇಲ್ರಿ. ರೈತನಂತ ಬಿಸ್ನೆಸ್ ನೀವು ಬಿಸ್ನೆಸ್ ಮನ್ ರೊಕ್ಕ ಮಾಡ್ತಾನಂತಾರ್ರಿ. ನೋಡ್ರಿಪ್ಪ, ನಾ ರೈತನು ಇದ್ದೀನಿ, ನಾ ಬಿಸ್ನೆಸ್ ಮನ್ನು ಇದ್ದೀನಿ. ನಾ ಸ್ವಂತ ನಂದು ವ್ಯಾಪಾರನೂ ಅದ, ನಾ ಈ ಕಡೆ ರೈತನು ಇದ್ದೀನಿ. ನನ್ ಬಲ್ಲಿ ಚಲೋ ಹೊಲ್ಗಳದಾವ, ನಾನು ರೈತ ಇದ್ದೀನಿ. ನಿಮ್ಗೊಂದು ಲೆಕ್ಕ ಹೇಳ್ತೀನಿ. ನಾನೇ ಬಹಳ ಸಲ ವಿಚಾರ ಮಾಡೀನಿ ಮಲ್ಲಿಕಾರ್ಜುನ. ಒಂದು ಭತ್ತ ಬೀಜ ರೀ ನೆಲಕ್ಕೆ ಹಾಕ್ತಾರ್ರಿ ಅವ್ರು. 6 ತಿಂಗಳದಾಗ 6,000 8,000 ಬೀಜ ತಗೋತಾರ. ಇದಕ್ರಿ ಒಂದು ಭತ್ತ ಬಿತ್ತಿ ಒಂದು ಕಬ್ಬಿಂದೊಂದು ಬೀಜ ಬಿತ್ತಾರ್ರಿ. ಅದು ಕಬ್ಬಿನ ಬೀಜ ಭಾಳ ಆದ್ರೆ ಒಂದು 50 ಗ್ರಾಮ್ ಇರ್ಲಿಕ್ಕಿಲ್ರಿ ಒಂದು ಬೀಜ ರೀ. ಅದ್ರಾಗ ಒಂದು 10 ಫಂಟೆ ಹಿಡಿದ್ರು ಅಂದ್ರೆ 10 ಕಬ್ಬಿಂದ ಇದು ಹಿಡಿದ್ರು 3 ಕಿಲೋ ಅಂತ ಹಿಡಿದ್ರು 30 ಕಿಲೋ ಆಯ್ತ್ರಿ. 50 ಗ್ರಾಮ್ ಬೀಜ ಬಿತ್ತಿ ಇಲ್ಲಿ 30 ಕಿಲೋ ಕಬ್ಬು ತಗೋತಾರ್ರಿ ಮಲ್ಲಿಕಾರ್ಜುನ ನೋಡ್ರಿ. ಒಂದು ದಾಣಿ ಅಕ್ಕಿ ಬಿತ್ತಿ ಭತ್ತ ಬಿತ್ತಿ 6,000 8,000 ಬೀಜ ತಗೋತಾರ್ರಿ.
ನಿಮ್ಗೊಂದು ಮಾತು ಕೇಳ್ತೀನಿ, ಯಾವ ವ್ಯಾಪಾರದಾಗ ₹1 ನೋಟ್ನ ನೆಲಕ್ಕೆ ಹಾಕಿದ್ರೆ 6 ತಿಂಗಳದಾಗ 500 ಮಾಡಿಕೊಡ್ರಿ ಸಾಕು ನನಗೆ. ₹1 ಕಾಯಿನ ನಾ ನೆಲಕ್ಕೆ ಹಾಕ್ತೀನಿರಪ್ಪ. ಇವ್ರು ಹೆಂಗೆ ₹1 ಬೀಜ ಹಾಕ್ತಾರು, ನಾ ₹1 ನೆಲಕ್ಕೆ ನಾ ಹೋಗಿತೀನಿ. ಅದಕ್ಕೆ ಏಟ್ ನೀರು ಹೇಳ್ತೀರಿ ಹಾಕ್ತೀನಿ, ಏಟ್ ನೀವು ₹1 ₹10 ಖಾತಾನು ಹಾಕ್ತೀನಿ, ₹50 ಖಾತಾನು ಹಾಕ್ತೀನಿ ನಾಡಿ. ನನಗೆ ಅದಕ್ಕೆ ಇವ್ರೇನು ತೆಗಿತಾರಲ್ರಿ, ಒಂದು ಬೀಜಕ್ಕೆ 6,000 ಬೀಜ ತೆಗಿತಾರ, ಅದ್ರ ಅರ್ಧ ₹3,000 ಆಗಂಗೆ ಮಾಡಿ ಯಾವ್ದ್ರ ವ್ಯಾಪಾರ ತೋರಿಸಿ ನಂಗೆ ಮಲ್ಲಿಕಾರ್ಜುನ. ಅದ ಹೆಂಗಾಗ್ತದೆ ಸರ್? ರೂಪಾಯಿ ಹಾಕಿದ್ರೆ ಇದು ಬರಲ್ಲ, ಬೀಜ ಹಾಕಿದ್ರೆ ಮಾತ್ರ ಬರೋದು. ಹೌದ್ರಿ. ಮತ್ತೆ ಈಗ ಆಮ್ದನಿ ಯಾರಿಗಂದ್ರೆ ಖರೆ ನೋಡ್ತಾರೆ ರೈತರು ಯಾಕೆ ಲಾಸ್ ತಗೊಂತಾರೆ ಇಷ್ಟಿದ್ರು? ರೈತರು ಯಾಕೆ ಲಾಸ್ ಅಲ್ಲ ನೋಡ್ರಪ್ಪ, ನಾ ₹1 ನೋಟ್ ಹಾಕದೆ ಇವತ್ತು ಹೋಲ್ ಬಿಡ್ರಪ್ಪ, ₹1 ನೋಟ್ ಬಿಡ್ರಿ. ನಾ ಒಂದು ಬಂಗಾರದು ಏನದಲ್ಲ 10 ಗ್ರಾಮ್ ಇವತ್ತು ನೆಲಕ್ಕೆ ಹಾಕಿದ್ರೆ 6 ತಿಂಗಳಿಗೆ ಇವರು 6,000 ಆಗೋದು ಬೇಡ, 6 ವರ್ಷಕ್ಕೆ 6,000 ಆಗಲ್ಲಕ್ಕ ಆಗ್ತೈತೇನು? ಅದು ಬಂಗಾರ 10 ಗ್ರಾಮ್ ಇದ್ದಿದ್ದವು 6,000 ಗ್ರಾಮ್ ಆಗ್ತದೇನು? ಇಲ್ರಿ, ಆಗಲ್ಲ. ಅದು 1 ಗ್ರಾಮ್ನ ಬಂಗಾರ ಹಾಕಿದೆ ಅಂದ್ರೆ 6,000 ಗ್ರಾಮ್ ಆಗ್ಬೇಕಲ್ಲ. ಇವತ್ತು 1 ಗ್ರಾಮಿಗೆ ನೀವು ಬೀಜ ಹಾಕಿದ್ರೆ 6,000 ಗ್ರಾಮ್ ಅಲ್ಲತ್ತದ. ಒಂದಾಕಿ ಭತ್ತದ ಲೆಕ್ಕ ಹಿಡಿದ್ರೆ, ಒಂದು ಜೋಳದ ಬಿತ್ತ ತಗೊಂಡ್ರ ನೀವು ಒಂದು ಬೀಜ ಹಾಕಿದ್ರೆ ಕಮ್ಸೆ ಕಮ್ 1,000 ದಾಣಿ ಬರ್ತಾವ್ರಿ. ಕರೆಕ್ಟ್ ರೀ? ಯಾವಾಗ ಹಂಗಿದ್ದಾಗ ನೀವು ವ್ಯಾಪಾರ ಹೆಂಗೆ ಚಲೋ ಅಂತೀರಿ? ರೈತ ಚಲೋ ಅಂತೀರಿ ನೀವು ನನಗೆ ಕೇಳಿದ್ರೆ. ಪಕ್ಕ ವ್ಯಾಪಾರಿ ಅಂದ್ರೆ ರೈತ ರೀ. ಯಾಕಂದ್ರೆ ಒಂದಕ್ಕೆ 6 ತಿಂಗಳದಾಗ 4,000 5,000 6,000 ಮಾಡ್ತಾನ್ರಿ ಕಾಳು. ಅದು ಅಷ್ಟು ಭಗವಂತ ಅವನಿಗೆ ಶಕ್ತಿ ಕೊಟ್ಟಾನ, ಶಕ್ತಿ ಭಗವಂತ ಕೊಟ್ಟಾನ. ಇವ ಹಾಳು ಮಾಡ್ಕೊಂಡಾನ, ಇವ ಉಪಯೋಗಿಸಕತ್ತಿಲ್ಲ. ನೋಡ್ರಿ, ಭಗವಂತ ಎಂತಾದ್ರು ಕೊಟ್ಟಾನ ರೈತಗಂದ್ರೆ 1,000 ಮಾಡೋದು 6 ತಿಂಗಳು. ಈಗ ಜೋಳ 3 ತಿಂಗಳು ಬೆಳಿರಪ್ಪ, 3 ದಿವಸ ಬೆಳಿ ಹೆಚ್ಚು ಕಡಿಮೆ. 3 ತಿಂಗಳದಾಗ 1 ಬೀಜಕ್ಕೆ 1,000 ಬೀಜ ಆಗ್ತಾವ ಅಂದಾಗ ನೀವು ಯಾವ ವ್ಯಾಪಾರದಾಗ ಆಗ್ತಾವ ತೋರಿಸ್ರಿ. ಬಟ್ ನೀವು ಯಾರಾದ್ರೂ ರೈತರಿಗೆ ಕೇಳಿರಿ, 1 ಬೀಜ ಹಾಕಿದ್ರೆ 100 ಕಾಳು ಆಗಿ ಎಣಿಸಿರಣ್ಣ ಯಾವಾಗಾರು? ಇಲ್ಲಪ್ಪ, ಹೋಗಿ 100 ಹಿಡೀರಿ, ಬ್ಯಾಡ 1000 ಹಳ್ಳಕ್ಕೆ ಹೋಯ್ತು ಅಂತ ಹೇಳಿ ಏನೂ ಬ್ಯಾಡ ನಮಗೆ. 1 ಬೀಜಕ್ಕೆ 1 ಜೋಳದ ಬೀಜಕ್ಕೆ ಮ್ಯಾಗ 1,000 ಆಗ್ತಾವ ಅಂತೀನಿ, ಬ್ಯಾಡ 100 ಕಾಯಿ ಆಗ್ತಾವ. 100 ಕಾಳು ಹಾಗೆ 100 ದಿವಸಕ್ಕೆ 1 ಕಾಳಿಗೆ 100 ಕಾಳು ಆಗ್ತಾವ. 100 ದಿವಸ 3 ತಿಂಗಳು ಅಂದ್ರೆ 1 ದಿವಸಕ್ಕೆ 1 ಕಾಳು ಹಿಡ್ರಿ, 100 ಕಾಳು ಹಿಡ್ರಿ, ಬ್ಯಾಡ ಜಾಸ್ತಿ ಬೇಡ. ನೀವು ಯಾವ ವ್ಯಾಪಾರದಾಗ 3 ತಿಂಗಳದಾಗ 1ಕ್ಕೆ 100 ಆಗ್ತಾವ ಸರ್? ಆಗಲ್ಲ. ಮತ್ತ ಇದು ಇಂಥ ನಿಸರ್ಗ ಇವ್ರಿಗೆ ರೈತರಿಗೆ ಕೊಟ್ಟಾನ್ರಿ, ನಮ್ ರೈತರು ಯಾಕೆ ಅಳ್ತಾರ? ಇದನ್ನ ನೀವು ವಿಚಾರ ಮಾಡ್ರಿ ಮಲ್ಲಿಕಾರ್ಜುನ. ನಮ್ದು ನಿಮ್ಗೆ ಏನದ, ನಾ ರೈತರು ಗಳಿಸಿದ್ದಕ್ಕೆ ನನ್ಗೆ ಖುಷಿ ಅದ. ಆದ್ರೆ ಅವ್ನಿಗೆ ಹಾಳು ಯಾರು ಮಾಡ್ಯಾರ? ಇವನ್ ರೊಕ್ಕ ಯಾರು ತಿಲ್ಲತ್ತಾರ? ₹1 3 ತಿಂಗಳದಾಗ ₹100 ಮಾಡೋದು ಇವ್ರ ಬಲ್ಲಿ ಪ್ರಾವಿಧಾನದ ಅಥವಾ ಭಗವಂತ ಅದಕ್ಕೆ ಶಕ್ತಿ ಕೊಟ್ಟಾನ? ಇವ ಯಾಕೆ ಹಾಳಾಕತ್ತಾನ? ವಿಚಾರ ಮಾಡ್ರಿ. ಈಗ ನಾನು ₹1 ಕೊಡ್ತೀನಪ್ಪ, 1 ಗುಂಜಿ ಬಂಗಾರ ಕೊಡ್ತೀನಿ, 3 ದಿವಸದಾಗ ಅದಕ್ಕೆ 100 ಗುಂಜಿ ಮಾಡಿಕೊಡ್ರಲ್ಲ. ಹೋದ್ ಬಿಡ್ರಿ, 100 ದಿನ ಬೇಡ, 10 ವರ್ಷದಾಗ 100 ಗುಂಜಿ ಮಾಡಿಕೊಡ್ರಿ. ಆಗಲ್ಲ. ಮತ್ತೆ ಇಲ್ಲಿ ಆಗಕತ್ತದಲ್ಲ, ಇಲ್ಲ ಆಗತ್ತದ. ಮತ್ ಇವ ಯಾಕೆ ಆಳಕತ್ತಾನ? ನೀವ್ ಹೇಳೋ ಲೆಕ್ಕ ನೋಡಿದ್ರೆ ಅವ್ರಿಗೆ ಮಾಹಿತಿ ಕೊರತೆ ಇದೆ. ಬಿಸ್ನೆಸ್ ಮಾಡ್ಬೇಕಂತಂದ್ರೂ ಅದನ್ನ ಬಗ್ಗೆ ತಿಳ್ಕೊಂಡು ಅಧ್ಯಯನ ಮಾಡಿದ್ರೆ ಅವ್ರಿಗೆ ಬಿಸ್ನೆಸ್ ಬರುತ್ತೆ, ಅದರಲ್ಲೇ 4 ಸಂಪಾದನೆ ಮಾಡ್ತಾರೆ. ಬಟ್ ಅದೇ ಜ್ಞಾನ ನಾವು ರೈತರಾಗಿ ಕರೆಕ್ಟ್ ಆಗಿ ತಿಳ್ಕೊಂಡು ನಾವು ಮಾಡೋದಂದ್ರೆ 100ಕ್ಕೆ 1,000 ತೆಗಿಬೋದು, 2,000 ತೆಗಿ. 6,000 ರೀ ಒಂದು ಭತ್ತ, ಅದೊಂದು ಬೀಜಕ್ಕೆ 6,000 8,000 ಬೀಜ ಬಿಡ್ತಾವೆ. ಕರೆಕ್ಟ್. ಮಲ್ಟಿಪ್ಲಿಕೇಶನ್ 8 ತಿಂಗಳ್ರಿ, 6 ತಿಂಗಳು. ಒಂದು ಭತ್ತದ ಬೆಳಿ 6 ತಿಂಗಳ್ರಿ. 6 ತಿಂಗಳದಾಗ 6,000 ಬೀಜ 1 ಬೀಜಕ್ಕೆ ಏನು ಸುಮ್ಮದ್ರಿ ಸರ್? ನೀವು ಹೇಳೋ ಲೆಕ್ಕ ನೋಡಿದ್ರೆ ನಮ್ಮ ದೇಶದಲ್ಲಿ 70% ಫಾರ್ಮರ್ಸ್ ಇದ್ದಾರೆ. ಇದನ್ನ ಎಲ್ಲಾರು ಕರೆಕ್ಟ್ ಆಗಿ ತಿಳ್ಕೊಂಡ್ರಂದ್ರೆ ನಮ್ಮ ದೇಶ 1 ವರ್ಷ ಸಾಕ್ರಿ, ಇಡೀ ವರ್ಲ್ಡ್ ಅಲ್ಲಿ ನಾವೇ ರೂಲ್ ಮಾಡಬಹುದು. ಹೌದ್ರಿ. ಯಾಕಂತಂದ್ರೆ ನಮ್ಮಲ್ಲಿ ಅಷ್ಟು ಪ್ರೊಡಕ್ಷನ್ ಆಗುತ್ತೆ, ಅಷ್ಟು ಪ್ರೊಡಕ್ಷನ್ ಅಂದ್ರೆ ನಾವು ಕನ್ಸ್ಯೂಮ್ ಮಾಡೋದನ್ನು ಕಡಿಮೆ ಇರ್ತದೆ. ಮಿಕ್ಕಿರೋದೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಮಾಡಿದ್ರೆ ಹೊರ ದೇಶದ ದುಡ್ಡು ನಮ್ಮ ದೇಶಕ್ಕೆ ಬಂತು. ನಮ್ಮ ದೇಶಕ್ಕೆ ಬಂತು ಅಂತಂದ್ರೆ ಡಾಲರ್ ರೇಟ್ ನಮ್ ಹೊರ ದೇಶದ ದುಡ್ಡು ಅಂದ್ರೆ ನಾವೆಲ್ಲರೂ ಸೌಕರ್ಯ ಆಗಲ್ಲ. ಯಾರು ಕೇಳೋದು ಬೇಕಿಲ್ಲ, ಯಾರು ಗೌರ್ಮೆಂಟ್ ಹತ್ರ ಹೋಗಿ ನಾನು 1 kg ಅಕ್ಕಿ ಕೊಡೋ ಅನ್ನೋದು ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಇದು ಹೆಂಗದ್ರಿ ಮಲ್ಲಿಕಾರ್ಜುನ್? ನಮ್ಮ ದೇಶದಾಗಿಂದು ಬೆನ್ನೆಲುಬು ಅಂತ ನಮ್ಮ ಪಾಲಿಟಿಷಿಯನ್ಸ್ ಹೇಳ್ತಾರ, ಅವ್ರು ಹೇಳ್ತಾರ, ಬಾಜು ಇಡ್ರಿ. ಆದ್ರ ನಾ ಏನ್ ಹೇಳೋದು ನಿಮ್ಗೆ, ನಮ್ಮ ದೇಶಕ್ಕೆ ಹಿಂದೆ ಹೆಂಗ್ ಉಳಿಸ್ಬೇಕು ಅಂದ್ರೆ ಪರದೇಶದವ್ರ ಬಳಿ ಕಲಿಬೇಕ್ರಿ ಮಲ್ಲಿಕಾರ್ಜುನ್.
ಪರದೇಶ ಬಲಿಂದ ಕಲಿಬೇಕು. ಯಾಕಂದ್ರೆ ನಮ್ಮ ದೇಶದಾಗ ಇವತ್ತೇನು ಕೆಮಿಕಲ್ ಫರ್ಟಿಲೈಸರ್ ಬರ್ತಾವ್ರಿ, ಇವತ್ತಾದ್ರೂ 60-70% ಇಂಪೋರ್ಟೆಡ್ ಅದ್ರಿ ಅದ್ರ ಕಂಪೋನೆಂಟ್. ಅಂದ್ರೆ ಏನದಲ್ರಿ, ಒಂದು ಚೀಲ ಇವತ್ತು ನಮ್ದು ಯಾವ ರೈತಿಗೂ ಒಂದು 100 ಕಿಲೋ ಒಂದು ಚೀಲ ಬರ್ತದೆ, 60-70% ಅದ್ರ ಮಾಲ್ ಹೊರಗಿಂದ ಪರದೇಶದ್ದೇ ಬಂದಿದ್ದು ನಮ್ಮ ದೇಶದಾಗ ಏನದಲ್ಲ ಇದು ಉಪಯೋಗಿಸ್ತಾರೆ. ಸೊ ನಮ್ಮ ದೇಶಕ್ಕೆ ಗರೀಬ್ ಹೆಂಗೆ ಇಡಬೇಕು ಅಂದ್ರೆ ನಾವೇನದಲ್ಲ ಕೆಮಿಕಲ್ ಗೊಬ್ಬರ ಮಾರ್ಬೇಕು. ಯಾರ್ರೀ? ಪರದೇಶದ ಕಂಪ್ನಿಗಳು ನಮ್ಮ ದೇಶಕ್ಕೆ ಮಾರಬೇಕು. ಸೊ ಕೆಮಿಕಲ್ ಮಾರಬೇಕು ಅಂತಂದ್ರೆ ನಮ್ಮ ರೈತರು ಉಪಯೋಗಿಸ್ಬೇಕು. ಅದಕ್ಕೆ ಚಂದ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು, ರೈತರು ಗೊತ್ತು ಮಾಡ್ಬೇಕು, ಇದು ಹಾಗೆ ಹಂಗಾಗ್ತೈತಿ, ಇದು ಹಾಕ್ತಾರೆ ಹಿಂಗಾಗ್ತೈತಿ ಅಂತ ಕತ್ತಿ ಹೇಳ್ಬೇಕು, ಆದ್ರೆ ಖರ್ಚಿಗೆ ಕೊಡ್ಬೇಕು. ಪ್ಲಸ್ ನಮ್ಮ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡೀಸ್ ಕೊಡ್ಬೇಕು. ನಮ್ಮ ರೈತಗೆ ಬಡವು ಮಾಡೋ ಸಲ ಸಬ್ಸಿಡೀಸ್ ಕೊಡ್ಬೇಕ್ರಿ. ರೈತಗೆ ಸೌಕಾರ ಮಾಡ್ಲಕ್ಕಲ್ರಿ, ರೈತಗೆ ಬಡವು ಮಾಡಕ್ 70 ವರ್ಷದಿಂದ ಆಗಿದ್ದೇ ಇದು. ಲಾಸ್ಟ್ ನಮ್ದೇನು 1965 ಹಿಡಿದು ನಮ್ಮ ದೇಶಗಳಿಗೆ ಹ್ಯಾಂಗ್ ಗರಿ ಬಿಡ್ಬೇಕಂದ್ರೆ ಹಿಂಗೆ ಇಡ್ಬೇಕು. ಹೆಂಗಂತಂದ್ರೆ ಇವ್ರಿಗೆ ಕೆಮಿಕಲ್ ಕೊಡ್ಬೇಕು, ಇವ್ರು ಬೆಳೆ ಬೆಳಿಬಾರ್ದು, ಇವ್ರ ನೆಲ ಹಾಳಾಗಬೇಕು, ಇವ್ರ ನಂಬಲ್ಲಿ ವಾಪಸ್ ಬರ್ಬೇಕು, ಇವ್ರನ್ನ ಗಿಡಗಳು ಚಲೋ ಬರಬಾರ್ದು, ಗಿಡಗಳು ಚಲೋ ಬರಲಾರ್ದಾಗ ಹುಳ ಬರ್ಬೇಕು, ಹುಳ ಬರೋಣ ಏನದಲ್ಲ ಮುಂದೆ ಏನದಲ್ಲ ವಿಷ ಮಾರಬೇಕು. ಇದಕ್ಕೆ ಗೌರ್ಮೆಂಟ್ ಸಹಕಾರ ಮಾಡ್ಬೇಕು. ಇದೇ ಹಾಕೋದು ಬಂದಿರ್ತದೆ. ಈ ನಮ್ದು ಈ ಕಡೆದೇನು ಗೌರ್ಮೆಂಟ್ ಬಂದದ ಕಡಿ 8-10 ವರ್ಷದಿಂದ ಇದ್ರ ಬಗ್ಗೆ ಚಂದ ಇವ್ರು ಚಿಂತನೆ ಮಂಥನ ಮಾಡ್ಕೊಂಡು ಇವ್ರು ಏನ್ ಮಾಡ್ಯಾರ ಅಂದ್ರಿ, 1 ನೇಷನ್ 1 ಫರ್ಟಿಲೈಸರ್ 1 ನೇಷನ್ ಅಂತ ಹೇಳಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ತರಕತ್ತಾರ್ರಿ. ಇದ್ರಲಿಂದ ಏನ್ ಮುಂದೆ ಏನಾಗ್ತೈತಿ ಅಂತಂದ್ರೆ, ಈಗೇನು 28 ಮಾರ್ಕೆಟ್ ಅದಾವ, ಬೇಕೇ ಆಗಿಲ್ಲ. ಒಂದು ಆರ್ಗ್ಯಾನಿಕ್ ಕರೆಕ್ಟ್ ಫರ್ಟಿಲೈಸರ್ ಬೇಕು. ಇವ್ರು ತಗೊಂಡ್ಟಾರ, ಮುಂದೆ DAP ಯೂರಿಯಾ ಸಿಗಲ್ರಿ ಮಲ್ಲಿಕಾರ್ಜುನ್. ಇದು ಆಗೋದ್ರಿಂದ ನಮ್ಮ ರೈತ ಅಂದ್ರೆ ವಾಪಸ್ ತಾಯನದಲ್ಲ ಗಟ್ಟಿ ಆಗ್ತಾನೆ. ಅವ್ನ ನೆಲ ಚಲೋ ಉಳಿತಾವ. ನೆಲ ಚಲೋ ಉಳಿದು ಅಂತಂದ್ರೆ ಅವ್ನ ಬೆಳೆ ಚಲೋ ಬರ್ತದೆ. ಬೆಳೆ ಚಲೋ ಬೆಳೆದು ಅಂತಂದ್ರೆ ಮುಂದೇನಾಗ್ತದೆ, ನಮ್ದು ಎಕ್ಸ್ಪೋರ್ಟ್ ಆಗ್ತದೆ. ಇವತ್ತಿನ ದಿವಸ ಸಕ್ರೆ ಸಹಿತಕ್ಕೆ ಯಾರು ಹೊರಗೆ ತಿನ್ನಲ್ರಿ. ನಮ್ಮ ಹಿಂದೂಸ್ತಾನ ಪಾಕಿಸ್ತಾನದವ್ರು ಸಹಿತ ಸಕ್ರೆ ತೊಗೊಳಲ್ಲ. ನಮ್ಮ ದೇಶದ ಸಕ್ರೆ ಏನದಲ್ರಿ ಸಬ್ಸಿಡಿ ಕೊಟ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ. ಎಂಥ ಸಕ್ರೆ ತಯಾರು ಮಾಡಕತ್ತಿದ್ದು ಯಾವುದೋ ದೇಶದವ್ರು ನಮ್ಮ ಸಕ್ರೆ ತೊಗೊಳಲ್ಲ. ಅದನ್ನು ಏಟು ಕೊಡ್ಲತ್ತಿದ್ದೆವು. ಜಗತ್ತಿನಾಗ ಎಲ್ಲಕ್ಕಿಂತ ಸಸ್ತ ಅಂದ್ರೆ ನಮ್ಮ ಸಕ್ರೆನೇ ರೀ. 30 ರೂಪಾಯಿ ಕಿಲೋ, 30-40 ರೂಪಾಯಿ ನಮ್ಮ ದೇಶದಾಗ. ಯಾವುದೋ ದೇಶದಾಗ 150-200 ರೂಪಾಯಿ ಕೆಳಗೆ ಎಲ್ಲಿ ಇಲ್ಲೇ ಇಲ್ರಿ. ನಮ್ಮ ದೇಶದಾಗ ಒಂದೇ 30-40 ರೂಪಾಯಿ ಸಕ್ರೆ. ಇದು ನೀರಿನ ಕಿಮ್ಮತ್ತೇ ನಾವು 200-300 ರೂಪಾಯಿ ಖರ್ಚುತ್ತೆ ನಮ್ದು. ಕೆಮಿಕಲ್ ಫರ್ಟಿಲೈಸರ್ ಸಬ್ಸಿಡಿ ಬೇರೆ, ಕರೆಂಟಿನ ಸಬ್ಸಿಡಿ ಬೇರೆ. ಇರಲಿ ಕೊಡ್ಲಿ ಗೌರ್ಮೆಂಟ್, ಏನೋ ಅದ ಏನೋ ಬಿಟ್ಟದ ಇರಲ್ಲ, ಅದು ನಾವು ಪಾಲಿಸಿ ಮ್ಯಾಟ್ರ್ ನಾವು ಮಾತಾಡೋದು ಬೇಡ. ಆದ್ರೆ ರೈತ ಏನು ವಿಚಾರ ಮಾಡೋದ್ರಿಗದ, ನಾವು 200 ರೂಪಾಯಿ ನೀರು ಇವತ್ತಿನ ದಿವಸ ನಾವು ತಿರುಗಿ ತಯಾರು ಮಾಡಿ ಪರದೇಶಕ್ಕೆ 50 ರೂಪಾಯಿಗೂ ಮಾರ್ಲಾತಿದೆವು ಅಂತ ಹೇಳಿರಿ. ಈ 150 ರೂಪಾಯಿ ಎಲ್ಲಿಂದ ಹೊಂಟದ? ಏನಂದ್ರಿ? ಘಾಟ ಇಲ್ರಿ. ಇದು ರೀ ಮಲ್ಲಿಕಾರ್ಜುನ, ಇದು 150 ರೂಪಾಯಿ ನಮ್ಮ ಮುಂದಿನ ಜನಾಂಗದ ನೀರದ ರೀ. ನಮ್ಮ ಮಕ್ಕಳದು ಮೊಮ್ಮಕ್ಕಳದು ನೀರದ. ಇದು ಅವ್ರ ನೀರು ಇವತ್ತು ಉಪಯೋಗಿಸಿ ಯಾವ್ದ್ರಿ 200 ರೂಪಾಯಿದು ಇವತ್ತು ಈಗ ಇದ್ರದ್ದು ಏನ್ರಿ DAP ಯೂರಿಯಾ ಸಬ್ಸಿಡಿ, ಕರೆಂಟಿನ ಸಬ್ಸಿಡಿ ಇವೆಲ್ಲ ಬಾಜು ಹಚ್ಚಿ ಈ 200 ರೂಪಾಯಿದ ನೀರದ ಅದಕ್ಕೆ ನಾವು ಸಕ್ರಿಯ ಮಾಡಿ 30-40-50 ರೂಪಾಯಿ ಕೊಡಾಕತ್ತೀವಿ. 100 ಎಷ್ಟು ನೀರು ಹತ್ತಕತ್ತದ್ರಿ? 200 ರೂಪಾಯಿ ಮ್ಯಾಗ ನೀರು ಹತ್ತಕತ್ತದ. ಅದಕ್ಕೆ ನಾವು ಏನ್ ಮಾಡತ್ತೀವಿ, 30 ರೂಪಾಯಿದಾಗ 40 ರೂಪಾಯಿ ಸಕ್ರಿಯ ಮಾರತ್ತೀವಿ. ಈ 200 ರೂಪಾಯಿ ಎಲ್ಲಿರದ? ಇದು 200 ರೂಪಾಯಿ ಏನದಲ್ರಿ ನಮ್ಮ ಮುಂದಿನ ಮಕ್ಕಳದು ಮೊಮ್ಮಕ್ಕಳದು ನೆಲದಾಗಿ ನೀರದಲ್ಲ, ಅದನ್ನ ನಾವು ಖಾಲಿ ಮಾಡ್ಲತ್ತೀವ್ರಿ. ಅದು ಖಾಲಿ ಮಾಡಿ ಏನ್ ಮಾಡಕತ್ತೀವಿ, ಸಕ್ರಿಯ ಮಾಡಿ ನಮ್ಮ ಮಕ್ಕಳದು ಮೊಮ್ಮಕ್ಕಳದು ಮುಂದಿನ ಫ್ಯೂಚರ್ ನಾವು ಇವತ್ತು ಮಾರಕತ್ತೀವ್ರಿ. ಅಂದ್ರೆ ಅವ್ರಿಗೆ ಸಾಲದಾಗ ಇಡೋರಿದ್ದೀವಿ ನಾವು. ಇದು ನೋಡ್ರಿ, ಇದು ಎಂತ ದುರಂತದ ನಮ್ಮ ದೇಶದ್ದು ಸಕ್ರಿ. ಅದಕ್ಕೆ ಟೀಕ್ ಅದ. ಇವತ್ತಿನ ದಿವಸ ನಮ್ದು ದೇಶದಾಗ ಏನೆಲ್ಲ ಕಬ್ಬಿನಾಗ ಏನ್ ಮಾಡ್ಯಾರ, ಎಥನಾಲ್ ಪ್ರೊಡಕ್ಷನ್ ಮಾಡಿ 20% ತಂದಾರಿ. ಈಗೆಲ್ಲ ಚಲೋ ಅದ ಒಂದು ರೀತಿಲಿ. ಏನಪ್ಪ ನಮ್ಮ ಪ್ರದೇಶದ್ದು ನಮ್ಮ ಕರೆನ್ಸಿರೇ ಹೋಗೋದು ಕಮ್ಮಿ ಆಗ್ತದ, ಅದಕ್ಕೆ ನಮ್ಮ ದೇಶದ ಕಟ್ಟಿ ಆಗ್ತದ ಅಂಬೋದು ಒಂದು ರೀತಿಲಿ ಕರೆಕ್ಟ್ ಅದ. ಆದ್ರೆ ನಮ್ಮ ರೈತರು ಇದೆಲ್ಲ ವಿಚಾರ ಮಾಡತ್ತದ್ರಿ. ಇದೆಲ್ಲ ಮಾತುಗಳು ನಾವು ಸಕ್ರಿಯ ಮಾಡಿದ್ರೆ ಎಲ್ಲಿ ಹೋಗ್ತೀವಿ, ಎಥನಾಲ್ ಮಾಡ್ರಿ ಬೇಡಂಬಲ್ಲ. ಬಟ್ ಇವೆಲ್ಲ ವಿಚಾರ ಮಾಡೋದದ. ಹೆಂಗೆ ಹೇಳ್ದೆ ನಿಮ್ಗೆ ಸಿದ್ದೇಶ್ವರ ಅಪ್ಕೊಳ್ಳೋದು, ಏನು 16 ರೂಪಾಯಿ ನಿಮ್ಮದು ಅಕ್ಕಿ ಒಂದು ದಿವ್ಸಕ್ಕೆ 200 ಗ್ರಾಮ್ ತೊಗೊಂಡ್ರೆ 80 ರೂಪಾಯಿ ಕಿಲೋನು ಉಂಡಂದ್ರೂ ಅವನಿಗೆ 16 ರೂಪಾಯಿ ಹತ್ತಿತ್ತು. 300 ರೂಪಾಯಿ ಮಾತ್ರ ಔಷಧ ಬಿಲ್ ಒಂದು ತಪ್ಪಿತು ಅಂದ್ರೆ 280 ರೂಪಾಯಿ ಫಾಯ್ದಾದಾಗಿ ಉಳಿದ್ರೆ ಅವ ಲಾಸ್ದಾಗ ಬಂದಿಲ್ಲ. ಅವ ಸಾವಯವ ಕೊಂಡ ಅವ್ರಿಗೆ ಮಲ್ಲಿಕಾರ್ಜುನ
ಬಟ್ ನಾವು ಲೆಕ್ಕ ಹಾಕ್ತೀವಿ. ನಾವು ಲೆಕ್ಕ 16 ರೂಪಾಯಿದ ಹಾಕತ್ತೀವಿ. ಇಲ್ಲಿ 280 ರೂಪಾಯಿ ಹಿಂದಿನ ಹೋಗೋದು ನಾವು ಲೆಕ್ಕನೇ ಹಾಕತ್ತಿಲ್ರಿ. ಇದು ಕಣ್ ತೆಗಿಬೇಕ್ರಿ. ಯಾರ್ರಿ ಮಾರೋನು ತೆಗಿಬೇಕು, ಖರೀದಿ ಮಾಡೋನು ತೆಗಿಬೇಕ್ರಿ. ಕರೆಕ್ಟ್ ಸರ್, ನಾನು ಹೇಳ್ತಾ ಇರೋದು ಕರೆಕ್ಟ್.